Hello students, welcome back to my YouTube channel Paramedical Adda. ಸ್ಟೂಡೆಂಟ್ಸ್, ಇವತ್ತಿನ ದಿನ ನಾವು ವೈರಾಲಜಿ ಅಂದರೆ ಏನು, ವೈರಾಲಜಿಲಿ ಏನೇನು ಬರುತ್ತೆ, ಅದರದ್ದು ಜನರಲ್ ಪ್ರಾಪರ್ಟೀಸ್ ಏನು, ಕಲ್ಟಿವೇಷನ್ನ ಯಾವ ಥರ ಮಾಡ್ತಾರೆ, ಯಾವ್ಯಾವ ಥರ ಅದರದ್ದು ಪ್ರಾಪರ್ಟೀಸ್ ಇದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಬೇಸಿಕ್ಲಿ ವೈರಾಲಜಿ ಅದೊಂದು ಬ್ರ್ಯಾಂಚ್ ಮೈಕ್ರೋಬಯಾಲಜಿ ಒಳಗಡೆ ಬರುವಂಥದ್ದು. ಅದು ವೈರಸಸ್ದು ಸ್ಟಡೀಸನ್ನು ಡೀಲ್ ಮಾಡುತ್ತೆ. ಓಕೆ, ಡೆಫಿನೇಷನ್ ನೀವು ನೋಡ್ಕೋಬೇಕಪ್ಪ ಅಂತಂದರೆ, ಇಟ್ಸ್ ದ ಬ್ರಾಂಚ್ ಆಫ್ ಮೈಕ್ರೋಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ viruses. This is called virology. So here you can see this. The virology or the viruses is nothing but a virus is an obligate intracellular parasite containing genetic material surrounded by the protein, and viruses particles can only be observed by the electron microscope. So viruses ಏನಿದೆ, ಇದು ಬ್ಯಾಕ್ಟೀರಿಯಾ ಇದ್ದಂಗಲ್ಲ. ಬ್ಯಾಕ್ಟೀರಿಯಾ ಕಂಪೇರ್ ಮಾಡಿದ್ರೆ ವೈರಸಸ್ ಸ್ಮಾಲೆಸ್ಟ್ ಆರ್ಗ್ಯಾನಿಸಮ್. ಬ್ಯಾಕ್ಟೀರಿಯಾಗಿನ ಇದು ಸ್ಮಾಲ್ ಆರ್ಗ್ಯಾನಿಸಮ್. ಇದನ್ನು ನಾವು ನೋಡಬೇಕಪ್ಪ ಅಂತ ಅಂದರೆ ಇಟ್ ಕ್ಯಾನ್ ಬಿ ಪಾಸಿಬಲ್ ಓನ್ಲಿ ಬೈ ದ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಬ್ಯಾಕ್ಟೀರಿಯಾನ ನಾವು ಲೈಟ್ ಮೈಕ್ರೋಸ್ಕೋಪಿಂದ ಅಬ್ಸರ್ವ್ ಮಾಡ್ಬೋದು, ಬಟ್ ವಿ ಕಾಂಟ್ ಸಿ ದ ವೈರಸ್ ಬೈ ಯೂಸಿಂಗ್ ದ ಲೈಟ್ ಮೈಕ್ರೋಸ್ಕೋಪ್. ಸೊ ಬೇಸಿಕ್ಲಿ ದ ಸೈಜ್ ಏನಿದೆ, ಆ ಸೈಜು 20 ನ್ಯಾನೋಮೀಟರ್ ಟು 250 or 300 ನ್ಯಾನೋಮೀಟರ್ವರೆಗೂ ಸೈಜ್ ರೇಂಜಸ್ ಇದೆ. ಈ ಸೈಜ್ ರೇಂಜಲ್ಲಿ ಮಾತ್ರ ನಮಗೆ ವೈರಸ್ ಕಾಣಕ್ಕೆ ಸಿಗತ್ತೆ. ಸೊ ವೈರಸ್ದು ಮೇನ್ ಪ್ರಾಪರ್ಟಿ ಏನು ಹಂಗಿದ್ರೆ, ವೈರಸಸ್ದು ಮೇನ್ ಪ್ರಾಪರ್ಟಿ ಬಂದ್ಬಿಟ್ಟು ಇದು ಇಂಟ್ರಾಸೆಲ್ಯುಲಾರ್ ಸೆಲ್. ಓಕೆ, ಆ್ಯಂಡ್ ವೈರಸಸ್ ಆರ್ ನಾನ್ ಲಿವಿಂಗ್ ಎಂಟಿಟೀಸ್. ಇದನ್ನು ನೀವು ಬಾಡಿಯಿಂದ ಆಚೆ, ನಮ್ಮ ಮನುಷ್ಯನ ದೇಹದಿಂದ ಇದು ನಾನ್ ಲಿವಿಂಗ್ ಕಂಡೀಷನಲ್ಲೂ ಕೂಡ ಸರ್ವೈವ್ ಮಾಡುತ್ತೆ. ಯಾವಾಗ ನಮ್ಮ ಬಾಡಿ, ನಮ್ಮ ದೇಹ ಅನ್ನೋದು ಯಾವಾಗ ಪ್ರವೇಶ ತಗೊಳುತ್ತೆ, ಆ್ಯಂಡ್ ಇಟ್ ಎಂಟರ್ಸ್ ಇನ್ ಟು ಅವರ್ ಬಾಡಿ, ಇಟ್ ಆ್ಯಕ್ಟ್ ಆಸ್ ಎ ಲಿವಿಂಗ್ ಎಂಟಿಟಿ. ಓಕೆ, ಅದರ ಜೊತೆಗೆ ವೈರಸಸ್ ಕೆನಾಟ್ ಮೇಕ್ ಎನರ್ಜಿ ಆರ್ ಪ್ರೋಟೀನ್ಸ್ ಇಂಡಿಪೆಂಡೆಂಟ್ ಆಫ್ ದ ಹೋಸ್ಟ್ ಸೆಲ್. ಸೊ ಯಾವುದೇ ವೈರಸ್ ಇರಲಿ, ಅದು ಅದರಷ್ಟಕ್ಕದು ಎನರ್ಜಿನ ಜನ್ರೇಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಓಕೆ, ಎನರ್ಜಿ ಜೊತೆಗೆ ಅದು ಇಂಡಿಪೆಂಡೆಂಟ್ ಆಗಿ ಯಾವುದೇ ರೀತಿಯ ಪ್ರೋಟೀನನ್ನು ಕೂಡ ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ ಅದರದ್ದು ಹೋಸ್ಟ್ ಸೆಲ್ ಒಳಗಡೆ. ಸೊ ಅದು ಮೋಸ್ಟ್ ಪ್ರಾಬೆಬ್ಲಿ ಅದು ಬೇರೆ ಸೆಲ್ಗೆ ಡಿಪೆಂಡ್ ಆಗಿದೆ. ಅದರದ್ದು ಎನರ್ಜಿಗಾಗಿರ್ಬೋದು ಅಥವಾ ಅದರದ್ದು ಪ್ರೋಟೀನಿಗೋಸ್ಕರ ಅದರದ್ದು ರೆಪ್ಲಿಕೇಶನ್, ಅದರದ್ದು ಸಂತತಿನ ಅದು ಡಬಲ್ ಮಾಡೋದಕ್ಕೆ ಬೇರೆ ಸೆಲ್ದು ಮೇಲೆ ಅದು ಡಿಪೆಂಡ್ ಆಗಿದೆ. ಓಕೆ, ವೈರಲ್ ಜಿನೋಮ್ ಏನಿದೆ, ವೈರಸ್ಸಲ್ಲಿ ಏನು ಜಿನೋಮ್ ಇರುತ್ತೆ, ಜೆನೆಟಿಕ್ ಮಟೀರಿಯಲ್ ಏನಿದೆ, ಆ ಜೆನೆಟಿಕ್ ಮಟೀರಿಯಲ್ ಒಂದು RNA ಆಗಿರ್ಬೋದು, ಅಂದರೆ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಆಗಿರ್ಬೋದು, ಅಥವಾ ಇನ್ನೊಂದು DNA ಆಗಿರ್ಬೋದು, ಅಂದರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಸೊ DNA ಮತ್ತು RNA ಇಟ್ಸ್ ನಥಿಂಗ್ ಬಟ್ ಜಿನೋಮ್ ಆರ್ ದ ಜೆನೆಟಿಕ್ ಮಟೀರಿಯಲ್. ಬಟ್ ಯಾವುದೇ ವೈರಸ್ಸಲ್ಲೂ ಕೂಡ ಬೋತ್ ದ RNA ಆ್ಯಂಡ್ DNA ನಮಗೆ ಕಾಣಕ್ಕೆ ಸಿಗೋದಿಲ್ಲ. ಓಕೆ, ಅದರ ಜೊತೆಗೆ ವೈರಸಸ್ ಹ್ಯಾವ್ ಅ ನೇಕೆಡ್ ಕ್ಯಾಪ್ಸಿಡ್ ಆರ್ ಎನ್ವಲಪ್ ವಿತ್ ಅಟ್ಯಾಚ್ಡ್ ಪ್ರೋಟೀನ್. ಸೊ ವೈರಸಸ್ ಏನಿದೆ ಅದಕ್ಕೆ ಕ್ಯಾಪ್ಸಿಡ್ ಇರುತ್ತೆ, ಅದನ್ನು ಸರೌಂಡಿಂಗ್ ಮಾಡಿರುವಂಥ ಪ್ರೊಟೆಕ್ಷನ್ ಕೊಡೋದಕ್ಕೆ ಎನ್ವಲಪ್ ಇರುತ್ತೆ. ಆ ಎನ್ವಲಪ್ ಏನಿದೆ ಅದು ಮೇಡಪ್ ಆಫ್ ಪ್ರೋಟೀನ್. ಓಕೆ, ಆ್ಯಂಡ್ ಇಟ್ ಡು ನಾಟ್ ಪೊಸೆಸ್ ಎನಿ ಕೈಂಡ್ ಆಫ್ ಸೆಲ್ಯುಲಾರ್ ಆರ್ಗ್ಯಾನೈಜೇಷನ್. ಅಂದರೆ ಮೈಟೋಕಾಂಡ್ರಿಯಾ ಆಗಿರ್ಬೋದು, ಗಾಲ್ಗಿ ಅಪರೇಟಸ್ ಆಗಿರ್ಬೋದು, ರೈಬೋಸೋಮ್ಸ್, ಲೈಸೋಸೋಮ್ಸ್, ಈ ಥರ ಆಗಿರುವಂಥ ಸೆಲ್ಯುಲಾರ್ ಆರ್ಗನೈಜೇಷನ್ ಇದರಲ್ಲಿ ನಮಗೆ ಸಿಗಲ್ಲ. ಓಕೆ, ವೈರಸಸ್ ಡು ನಾಟ್ ಹ್ಯಾವ್ ದ ಜೆನೆಟಿಕ್ ಕ್ಯಾಪಬಿಲಿಟಿ ಟು ಮಲ್ಟಿಪ್ಲೈ ಬೈ ಡಿವಿಷನ್. ಸೊ ಇದರ ಹತ್ರ ಒಂದು ಕೆಪಾಸಿಟಿ ಇಲ್ಲ, ಜೆನೆಟಿಕಲಿ ಇದು ಮಲ್ಟಿಪ್ಲೈ ಆಗೋದಕ್ಕೆ ಇದರ ಹತ್ರ ಕೆಪಾಸಿಟಿ ಇಲ್ಲ. ಬಟ್ ಇಟ್ ಕ್ಯಾನ್ ಬಿ ಮಲ್ಟಿಪ್ಲೈ ಬೈ ದ ಹೆಲ್ಪ್ ಆಫ್ ಅದರ್ ಹೋಸ್ಟ್ ಸೆಲ್. ಬೇರೆದು ಹೋಸ್ಟ್ ಸೆಲ್ಗೆ ಡಿಪೆಂಡ್ ಆಗಿ ಇಟ್ ಕ್ಯಾನ್ ಬಿ ಮಲ್ಟಿಪ್ಲೈ, ಆ್ಯಂಡ್ ದೇ ಡು ನಾಟ್ ಕಲ್ಟಿವೇಟ್ ಆನ್ ಆರ್ಡಿನರಿ ಮೀಡಿಯಾ. ಈ ಆರ್ಡಿನರಿ ಮೀಡಿಯಾ ಅಂತ ಏನು ನಾವು ಹೇಳ್ತಿದ್ದೀವಿ, ಇಟ್ ಈಸ್ ಆಲ್ಸೋ ಕಲ್ಚರ್ ಮೀಡಿಯಾ. ಲೈಕ್ ನಾವು ಬ್ಲಡ್ ಅಗಾರ್, ಆಮೇಲೆ ಮೆಕಾಂಕಿ ಅಗಾರ್, ಚಾಕ್ಲೇಟ್ ಅಗಾರ್, ಆಮೇಲೆ ನ್ಯೂಟ್ರಿಯೆಂಟ್ ಅಗಾರ್, ಇವೆಲ್ಲ ಏನು ಆರ್ಡಿನರಿ ಮೀಡಿಯಾ ಇದ್ದಾವೆ ನಮ್ಮದು ಡೇ ಟು ಡೇ ಲ್ಯಾಬಲ್ಲಿ ನಾವು ಯೂಸ್ ಮಾಡ್ತೀವಿ. ಈ ಎಲ್ಲ ಮೀಡಿಯಾದ ಮೇಲೆ ನಾವು ಈಸಿಯಾಗಿ ಬ್ಯಾಕ್ಟೀರಿಯಾನ ಗ್ರೋ ಮಾಡ್ಬೋದು. ಬಟ್ ವೈರಸಸ್ಸನ್ನು ನಾವು ಇಂಥ ಮೀಡಿಯಾದ ಮೇಲೆ ಗ್ರೋ ಮಾಡೋದಕ್ಕೆ ಈಸ್ ಹೈಲಿ ಇಂಪಾಸಿಬಲ್. ಓಕೆ, ಸೊ
ಬೇಸಿಕ್ಲಿ ವೈರಾಲಜಿ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ವೈರಸ್ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ಟೈಪ್ಸ್ ಆಫ್ ಮೈಕ್ರೋಬ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೈಕ್ರೋಬ್ಸಲ್ಲಿ ನಾವು ಹೇಳ್ದಂಗೆ ಸೆಲ್ಯುಲಾರ್ ಮತ್ತು ಅಸೆಲ್ಯುಲಾರ್ ಅಂತ 2 ಡಿವಿಷನ್ಸನ್ನು ಮಾಡ್ತೀವಿ. ಸೆಲ್ಯುಲಾರಲ್ಲಿ ಮತ್ತೆ ನಮಗೆ ಪ್ರೊಕಾರಿಯೋಟ್ಸ್ ಮತ್ತು ಯೂಕಾರಿಯೋಟ್ಸ್. ಓಕೆ, ಪ್ರೊಕಾರಿಯೋಟ್ಸಲ್ಲಿ ಬ್ಯಾಕ್ಟೀರಿಯಾ ಆ್ಯಂಡ್ ಅದರ್ ಆರ್ಗಾನಿಸಮ್ಸ್ ಬರುತ್ತೆ. ಯೂಕಾರಿಯೋಟ್ಸಿಕಲ್ಲಿ ಫಂಗೈ ಆಗಿರ್ಬೋದು, ಪ್ರೋಟೋಜೋವಾ ಆಗಿರ್ಬೋದು, ಎಲಿಮೆಂಟ್ಸ್ ಆಗಿರ್ಬೋದು, ಅದೆಲ್ಲ ಬರುತ್ತೆ. ಬಟ್ ವೈರಸಸ್ ಏನಿದೆ ಇಟ್ ಈಸ್ ಅಸೆಲ್ಯುಲಾರ್, ಅಂದರೆ ಇದರಲ್ಲಿ ಕರೆಕ್ಟ್ ಪ್ರಾಪರಾಗಿ ಸೆಲ್ ಸ್ಟ್ರಕ್ಚರ್ ಇರೋದಿಲ್ಲ. Cellular means it contains the cell, whereas acellular means it will not contain the proper cell structure. Okay, viruses are bacteriophages. ಅದಕ್ಕೆ ಎಕ್ಸಾಂಪಲ್ಲು ಇಲ್ಲಿ ನೀವು ಡೈಗ್ರಾಮಲ್ಲಿ ನೋಡ್ಬೋದು, ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ಬೋದು. ಈಸಿಯಾಗಿ ಯು ಕ್ಯಾನ್ ಬಿ ಡಿಫ್ರೆನ್ಶಿಯೇಟ್ ದ ಬ್ಯಾಕ್ಟೀರಿಯಾ, ಫಂಗೈ, ವೈರಸ್ ಆ್ಯಂಡ್ ಬ್ಯಾಕ್ಟೀರಿಯೋಫೇಜಸ್. ಪ್ರೊಕಾರಿಯೋಟಿಕ್ ಅಂದರೆ ಯಾವ ಥರ ಇರುತ್ತೆ, ಯೂಕಾರಿಯೋಟಿಕ್ ಅಂದರೆ ರೈಬೋಸೋಮ್ಸು, ನ್ಯೂಕ್ಲಿಯಸ್ಸು, ಮೈಟೋಕಾಂಡ್ರಿಯಾ, ಸೆಲ್ ಮೆಂಬ್ರೇನ್, ಫ್ಲಾಜೆಲ್ಲಾ, ಎವ್ರಿಥಿಂಗ್ ಇಸ್ ಪ್ರೆಸೆಂಟ್. But when you compare that prokaryotic and eukaryotics along with the virus, it will not contain any kind of mitochondria, ribosomes or cell membrane. Okay, so ಇವಾಗ ನಾವು ಮಾರ್ಫಾಲಜಿನ ನೋಡ್ಕೊಳ್ಳೋಣ. ಯಾವ ಥರ ವೈರಸಸ್ದು ಸೈಜ್, ಫಸ್ಟ್ ಸೈಜ್ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮಗೆ ಇದಕ್ಕಿಂತ ಮುಂಚೆನೂ ಹೇಳಿದೆ, ವೈರಸ್ ಸೈಜ್ ಏನು ಹೇಳಿ 20 ನ್ಯಾನೋಮೀಟರ್ ಟು 300 ನ್ಯಾನೋಮೀಟರ್ವರೆಗೂ. ಸೊ 20 ನ್ಯಾನೋಮೀಟರ್ ಏನಿದೆ ಇಟ್ ಈಸ್ ದ ಸ್ಮಾಲೆಸ್ಟ್ ವೈರಸ್. ದ 300 ನ್ಯಾನೋಮೀಟರ್ ಏನಿದೆ ಇದು ಲಾರ್ಜೆಸ್ಟ್ ವೈರಸ್. ಸೊ ಸ್ಮಾಲೆಸ್ಟ್ ವೈರಸ್ಸಿಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಪರ್ವೋ ವೈರಸ್. ಅದೇ ಥರ ಲಾರ್ಜೆಸ್ಟ್ ವೈರಸ್ಸಿಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಪಾಕ್ಸ್ ವೈರಸ್. ಓಕೆ, ಸೊ ಆ್ಯಸ್ ಕಂಪೇರ್ಡ್ ಟು ದ ಬ್ಯಾಕ್ಟೀರಿಯಾ ದ ವೈರಸಸ್ ಆರ್ ಮಚ್ ಸ್ಮಾಲರ್. ಓಕೆ, and it can pass through the filters that can hold back the bacteria. ಯಾವುದು ಬ್ಯಾಕ್ಟೀರಿಯಾನ ತಡೆ ಹಿಡಿಯೋ ಕೆಪಾಸಿಟಿ ಇದೆ ಯಾವ ಫಿಲ್ಟರ್ಗೆ, ಅಂಥ ಫಿಲ್ಟರ್ನ ಕೂಡ ಕ್ರಾಸ್ ಮಾಡಿ ಹೋಗೋ ಕೆಪಾಸಿಟಿ ವೈರಸ್ಸಿಗಿರುತ್ತೆ. ಸೊ ಇಲ್ಲಿ ನೀವು ಸ್ಕೇಲಲ್ಲಿ ನೋಡ್ಬೋದು 10 to 1 ನ್ಯಾನೋಮೀಟರ್ವರೆಗೂ ಏನಿದೆ, ಇಲ್ಲಿ ಪ್ಲ್ಯಾಂಟ್ ಸೆಲ್ ನಾವು ಅಬ್ಸರ್ವ್ ಮಾಡ್ಬೋದು, ಎನಿಮಲ್ ಸೆಲ್ನ ನೋಡ್ಬೋದು, ಬ್ಯಾಕ್ಟೀರಿಯಾನು ನೋಡ್ಬೋದು. ಬಟ್ ಅದಾದಮೇಲೆ ಏನಿದೆ ಸೈಜಲ್ಲಿ ಪಾಕ್ಸ್ ವೈರಸ್, ವೈರಸ್ ರೈಬೋಸೋಮ್ಸ್, ಪ್ರೋಟೀನ್, ಸ್ಮಾಲ್ ಮಾಲಿಕ್ಯೂಲ್ಸ್, ಅಟಮ್ಸ್ ಇವನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು. ಸೊ ಇದೊಂದು ಡಿಕ್ರೀಸಿಂಗ್ ಆರ್ಡರಲ್ಲಿದೆ ಸೈಜ್ದು. ಸೊ ಇದ್ರ ಕೆಳಗಡೆ ನೀವು ನೋಡ್ಬೋದು ಇಲ್ಲಿ ಲೈಟ್ ಮೈಕ್ರೋಸ್ಕೋಪ್ ಮತ್ತು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಎಕ್ಸ್ರೇ ಮತ್ತು NMR ಅಂತ ಬರೆದಿದ್ದಿದೆ. ಸೊ ಲೈಟ್ ಮೈಕ್ರೋಸ್ಕೋಪಲ್ಲಿ ನಾವು ಪ್ಲ್ಯಾಂಟ್ ಸೆಲ್ ನೋಡ್ಬೋದು, ಎನಿಮಲ್ ಸೆಲ್ ನೋಡ್ಬೋದು ಮತ್ತು ಬ್ಯಾಕ್ಟೀರಿಯಾನ ಅಬ್ಸರ್ವ್ ಮಾಡ್ಬೋದು. ಬಟ್ ವೈರಸ್ ಏನಿದೆ, ವೈರಸ್ ನೋಡಬೇಕಪ್ಪ ಅಂತ ಅಂದರೆ ನಮಗೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬೇಕೇ ಬೇಕು. ವಿಥೌಟ್ ಅನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ವಿ ಕ್ಯಾನ್ ನಾಟ್ ಸಿ ದ ವೈರಸ್. ಅದ್ರ ಜೊತೆಗೆ ಪ್ರೋಟೀನ್ ಆಗಿರ್ಬೋದು, ಸ್ಮಾಲ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಅವು ಆಮೇಲೆ ಅಟಮ್ಸ್ ಆಗಿರ್ಬೋದು, ಇದನ್ನೆಲ್ಲ ನೋಡಬೇಕಪ್ಪ ಅಂತ ಅಂದರೆ ನಮಗೆ ಎಕ್ಸ್ರೇ ಅಥವಾ NMR ಅಂತ ಹೈಟೆಕ್ ಟೆಕ್ನಿಕ್ಸನ್ನು ಯೂಸ್ ಮಾಡಿದ್ರೆ ಮಾತ್ರ ನಮಗೆ ಇವೆಲ್ಲ ನೋಡೋಕ್ಕೆ ಸಾಧ್ಯ. ಅದ್ರ ಜೊತೆಗೆ ವೈರಸಸ್ ಕ್ಯಾನ್ ಬಿ ಸೀನ್ ಇನ್ ದ ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಕಂಡೀಷನ್. ಯಾವ ಥರ ಇಲ್ಲಿ ನೀವು ನೋಡ್ಬೋದು. ಫಸ್ಟ್ ಒನ್ ಏನಿದೆ ಸ್ಟೆಫಲೋಕೋಕಸ್, ಇಟ್ ಈಸ್ ಅ ಬ್ಯಾಕ್ಟೀರಿಯಾ. ಅದರ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ. ಅದಾದಮೇಲೆ ಇರೋ ಅಂಥದ್ದು ಅದನ್ನು ನೋಡಿ, ಅದರದ್ದು ಒಂದು ಸ್ವಲ್ಪ ಸೈಜ್ ದೊಡ್ಡದಾಗಿದೆ. ಆಮೇಲೆ ಪಾಕ್ಸ್ ವೈರಸ್ ನೋಡಿ ಸ್ವಲ್ಪ ಕಮ್ಮಿ ಸೈಜಲ್ಲಿದೆ. ಅದ್ರ ಕೆಳಗಡೆ ಬಂದು ನೋಡಿ ಹರ್ಪಸ್ ವೈರಸ್, ಇನ್ಫ್ಲುಯೆನ್ಸಾ ವೈರಸ್, ಆಮೇಲೆ ಪೋಲಿಯೋ ವೈರಸ್. ಆಸ್ ಕಂಪೇರ್ಡ್ ಟು ದ ಸ್ಟೆಫಲೋಕೋಕಸ್ ದ ರಿಮೈನಿಂಗ್ 5 viruses structure can be is very less or the size is very small. ಇದನ್ನು ನೀವು ನೋಡಿದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಥವಾ ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು ವೈರಸಸ್ ಯಾವುದು ಆಗುತ್ತೆ ಮತ್ತು ಬ್ಯಾಕ್ಟೀರಿಯಾ ಯಾವುದು. ಇವಾಗ ಸೈಜ್ ಬಗ್ಗೆ ತಿಳ್ಕೊಂಡ್ವಿ. ಹಾಗಿದ್ರೆ ಇವಾಗ ಶೇಪ್ ಬಗ್ಗೆ ತಿಳ್ಕೊಳ್ಳೋಣ. ಶೇಪಲ್ಲಿ ಏನು ಸ್ಪೆರಿಕಲ್ ಇನ್ ಶೇಪ್, ರಾಡ್ ಶೇಪ್, ಬ್ರಿಕ್ ಶೇಪ್, ಟ್ಯಾಡ್ಪೋಲ್ ಶೇಪ್, ಬುಲೆಟ್ ಶೇಪ್ ಮತ್ತು ಫಿಲಮೆಂಟ್ ಶೇಪ್. ಸೊ ಸ್ಪೆರಿಕಲ್ ಶೇಪ್ ಅಂತ ಅಂದರೆ ರೌಂಡ್, ಸರ್ಕ್ಯುಲರ್ ಮ್ಯಾನರಲ್ಲಿ ಸಿಗುವಂಥ ವೈರಸಸ್ಸನ್ನು ನಾವು ಸ್ಪೆರಿಕಲ್ ಶೇಪಲ್ಲಿ ನೋಡ್ತೀವಿ. ಇಲ್ಲಿ ನೀವು ಡೈಗ್ರಾಮಲ್ಲಿ ನೋಡ್ಬೋದು. ಅದೇ ಥರ ರಾಡ್ ಶೇಪಲ್ಲಿ, ರಾಡ್ ಅಂತ ಅಂದರೆ
ರಾಡ್. ನಾವು ಲೆಂತಲ್ಲಿ ಬರುತ್ತೆ ರಾಡ್ ಶೇಪ್, ಇಲ್ಲಿ ಡೈಗ್ರಾಮಲ್ಲಿ ನೀವು ನೋಡ್ಬೋದು. ಈ ಥರ ಇರುವಂತಹ ರಾಡ್ ಶೇಪ್ ಆರ್ಗ್ಯಾನಿಸಮ್ಸನ್ನು ನಾವು ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬಹುದು. ಸೊ ರಾಡ್ ಶೇಪ್ ಆದಮೇಲೆ ಇನ್ನೊಂದು ಶೇಪ್ ಬಂದ್ಬಿಟ್ಟು ಬ್ರಿಕ್ ಶೇಪ್. ಬ್ರಿಕ್ಸ್ ಅಂತ ಅಂದರೆ ಇಟ್ಟಿಗೆ, ನಾವು ಮನೆ ಕಟ್ಟಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಬ್ರಿಕ್ಸ್, ಅದು ಆ ಶೇಪಲ್ಲಿ ಏನಾದರೂ ಇತ್ತು ಅಂತ ಅಂದರೆ ವೈರಸ್, ನಾವು ಆ ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡಿದಾಗ ಅಂಥ ವೈರಸಸ್ಸಿಗೆ ನಾವು ಬ್ರಿಕ್ ಶೇಪ್ಡ್ ವೈರಸಸ್ ಅಂತ ಕರಿತೀವಿ. ಅದಾದಮೇಲೆ ಟ್ಯಾಡ್ಪೋಲ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತ ಅಂದರೆ ಬ್ಯಾಕ್ಟೀರಿಯೋಫೇಜ್. ನೀವು ಬ್ಯಾಕ್ಟೀರಿಯೋಫೇಜ್ ಬಗ್ಗೆ ತಿಳ್ಕೊಬೇಕಪ್ಪ ಅಂತ ಅಂದರೆ ನಾನು ಒಂದು ಹಳೆ ವಿಡಿಯೋನ ಹಾಕಿದ್ದೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಬುಲೆಟ್ ಶೇಪ್. ಬುಲೆಟ್ ಶೇಪ್ ಅಂತ ಅಂದರೆ ಬುಲೆಟ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ರೆಬಿಸ್ ವೈರಸ್. ಯಾವುದು ನಾಯಿ ಕಚ್ಚೋದ್ರಿಂದ ನಾಯಿ ಬಾಯಿದ ಸಲೈವಾದಲ್ಲಿ ಪ್ರೆಸೆಂಟ್ ಇರುತ್ತೆ, ಆ ವೈರಸ್ಸು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಾವು ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡಿದಾಗ ಆ ರೆಬಿಸ್ ವೈರಸ್ ಅನ್ನೋದು ನಮಗೆ ಬುಲೆಟ್ ಶೇಪಲ್ಲಿ ಕಾಣಿಸುತ್ತೆ. ಅದ್ರ ಜೊತೆಗೆ ಲಾಸ್ಟ್ ಒಂದು ಬಂದ್ಬಿಟ್ಟು ಫಿಲಮೆಂಟ್ ಶೇಪ್. ಫಿಲಮೆಂಟ್ ಶೇಪ್ ಅಂತ ಅಂದರೆ ಇದರಲ್ಲಿ ಫಿಲಮೆಂಟ್ಸ್ ಟೈಪ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇರುತ್ತೆ. ಅದನ್ನು ನಾವು ನೋಡಿದಾಗ ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಇದು ಫಿಲಮೆಂಟ್ ಶೇಪ್ ವೈರಸ್ ಅಂತ. ಓಕೆ, ಸೊ ಇವಾಗ ಬೇಸಿಕ್ಲಿ ಒಂದು ಸಮ್ ಟರ್ಮಿನಾಲಜೀಸ್ ಇಂಪಾರ್ಟೆಂಟ್ ಇರುತ್ತೆ. ನಾವು ಮೆಡಿಕಲ್ ಅಂತ ಹೋಗಬೇಕಾದಾಗ ಆಡು ಭಾಷೆಯಲ್ಲಿ ನಾವೇನು ಹೇಳ್ತೀವಿ ಅದನ್ನು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಅಂತಲೇ ಸಮ್ ಟರ್ಮಿನಾಲಜೀಸ್ ಇರ್ತವೆ. ಲೈಕ್ ವೈರಸ್ ಪಾರ್ಟಿಕಲ್. ವೈರಸ್ ಒಳಗಡೆ ಏನಾದರೂ ಪಾರ್ಟಿಕಲ್ ಇರುತ್ತಲ್ವ, ಆ ಪಾರ್ಟಿಕಲ್ಸ್ಗೆ ನಾವೇನಂತೀವಿ ವೀರಿಯಾನ್. ಓಕೆ, ವೀರಿಯಾನ್ ಅಂತ ಅಂದ್ರೇನು, ವೈರಸ್ದು ಒಂದು ಪಾರ್ಟಿಕಲ್, ಅಂದರೆ ಅದರಲ್ಲಿರುವಂಥ ಒಂದು ಮೇನ್ ಥಿಂಗ್. ಓಕೆ, ಅದೇ ಥರ ಪ್ರೋಟೀನ್ ವಿಚ್ ಕೋಡ್ಸ್ ದ ಜಿನೋಮ್, ಅದಕ್ಕೆ ನಾವೇನಂತೀವಿ ಕ್ಯಾಪ್ಸಿಡ್. ಇದನ್ನು ನೆನ್ಪಿಟ್ಕೋಬೇಕು ನೀವು, ಮುಂದೆ ಇವಾಗ ಇದೆಲ್ಲ ಟರ್ಮ್ಸು ಯೂಸ್ ಮಾಡ್ತೀವಿ. ವೀರಿಯಾನ್ ಅಂತ ಅಂದರೆ ವೈರಸ್ದು ಪಾರ್ಟಿಕಲ್ಲು, ಪ್ರೋಟೀನ್ ವಿಚ್ ಕೋಡ್ಸ್ ದ ಜಿನೋಮ್ ಅಂತ ಅಂದರೆ ಇಟ್ಸ್ ಕ್ಯಾಪ್ಸಿಡ್. ಆಮೇಲೆ ಕ್ಯಾಪ್ಸಿಡ್ ಯೂಶ್ವಲಿ ಸಿಮೆಂಟ್ರಿಕಲ್. ಕ್ಯಾಪ್ಸಿಡ್ ಏನಿದೆ ನೋಡಿ ಅದು ಸಿಮೆಂಟ್ರಿಕಲ್ ಆಗಿರುತ್ತೆ. ಅದ್ರ ಜೊತೆಗೆ ಕ್ಯಾಪ್ಸಿಡ್ ಪ್ಲಸ್ ಜಿನೋಮ್ ಅದೆರಡು ಕಂಬೈನ್ ಆದರೆ ನಾವು ಹೇಳೋದು ನ್ಯೂಕ್ಲಿಯೋ ಕ್ಯಾಪ್ಸಿಡ್. ಓಕೆ, ಅದ್ರ ಜೊತೆಗೆ ನ್ಯೂಕ್ಲಿಯೋ ಕ್ಯಾಪ್ಸಿಡ್ ಇದಕ್ಕೆ ಇನ್ನೊಂದು ಔಟರ್ ಸರೌಂಡೆಡ್ ಕೋಟ್ ಇರುತ್ತೆ, ಅದನ್ನು ನಾವು ಎನ್ವೆಲಪ್ ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ವೀರಿಯಾನ್. ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಇಟ್ ಈಸ್ ದ ಕಂಪ್ಲೀಟಾಗಿ ಇನ್ಫೆಕ್ಷನನ್ನು ಕ್ಯಾರಿ ಮಾಡ್ತಿರೋಂಥ ಅಥವಾ ಇನ್ಫೆಕ್ಷನನ್ನು ಸ್ಪ್ರೆಡ್ ಮಾಡಬಲ್ಲಂಥ ಇನ್ಫೆಕ್ಷನ್ ಇರೋವಂತಹ ಮೇನ್ ಪಾರ್ಟಿಕಲ್. ಇಟ್ ಈಸ್ ದ ಕಂಪ್ಲೀಟ್ ಇನ್ಫೆಕ್ಷಿಯಸ್ ಯೂನಿಟ್ ಆಫ್ ದ ವೈರಸ್ ಪಾರ್ಟಿಕಲ್. ಓಕೆ, ಇದು ಸೆಂಟರ್ ಆಫ್ ದಿ ವೈರಸಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ವೈರಲ್ ಸ್ಟ್ರಕ್ಚರಲ್ಲಿ ದ ಔಟರ್ ಲೈನ್ ಏನಿದೆ, ಈ ಔಟರ್ ಲೈನಲ್ಲಿ ನ್ಯೂಕ್ಲಿಯೋ ಕ್ಯಾಪ್ಸಿಡ್ ಅಥವಾ ಎನ್ವೆಲಪ್ ಪ್ರೆಸೆಂಟ್ ಇದೆ. ಓಕೆ, ಇಲ್ಲಿ ಇರೋವಂಥದ್ದು ದಿಸ್ ಈಸ್ ನ್ಯೂಕ್ಲಿಯೋ ಕ್ಯಾಪ್ಸಿಡ್. ಓಕೆ, ಈ ಕ್ಯಾಪ್ಸಿಡ್ ಒಳಗಡೆ ಏನು ನೀವು ಕಾಣಿಸ್ತಿದೆ ಅಲ್ವಾ, ದಿಸ್ ಈಸ್ ನ್ಯೂಕ್ಲಿಕ್ ಆ್ಯಸಿಡ್. ನ್ಯೂಕ್ಲಿಕ್ ಆ್ಯಸಿಡ್, ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಅಂದರೆ RNA ಆಗಿರ್ಬೋದು ಅಥವಾ DNA, ಬಿಕಾಸ್ ನ್ಯೂಕ್ಲಿಕ್ ಆ್ಯಸಿಡ್ಸ್ ಆರ್ ನಥಿಂಗ್ ಬಟ್ ಏನು, ನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂತ ಅಂದರೆ ಜೆನೆಟಿಕ್ ಮಟೀರಿಯಲ್, ಜಿನೋಮ್. ಓಕೆ, ಸೊ ಈ ಸ್ಟ್ರಕ್ಚರನ್ನು ನೀವು ನೋಡಿದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಎಲ್ಲಿ ಎನ್ವೆಲಪ್ ಇದೆ, ಯಾವುದು ಕ್ಯಾಪ್ಸಿಡು, ಯಾವುದು ನ್ಯೂಕ್ಲಿಕ್ ಆ್ಯಸಿಡು. ನ್ಯೂಕ್ಲಿಕ್ ಆ್ಯಸಿಡು ಪ್ಲಸ್ ಕ್ಯಾಪ್ಸಿಡು ಕಂಬೈನ್ ಮಾಡಿದ್ರೆ ನ್ಯೂಕ್ಲಿಕ್ ಕ್ಯಾಪ್ಸಿಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡಿ ಬೇಸಿಕ್ ವೈರಸ್ ಸ್ಟ್ರಕ್ಚರ್, DNA ಆರ್ RNA ಇದು ಕ್ಯಾಪ್ಸಿಡ್ ಪ್ರೋಟೀನ್ ಜೊತೆಗೆ ಕಂಬೈನ್ ಆದಾಗ ನಾವು ಸಿಗೋದು ನ್ಯೂಕ್ಲಿಯೋ ಕ್ಯಾಪ್ಸಿಡ್. ಓಕೆ, ನ್ಯೂಕ್ಲಿಯೋ ಕ್ಯಾಪ್ಸಿಡ್. ಓಕೆ, ನೇಕೆಡ್ ಕ್ಯಾಪ್ಸಿಡ್ ವೈರಸ್ ಅಂದರೆ ಕ್ಯಾಪ್ಸಿಡ್ ಈಸಿಯಾಗಿ ನೇಕೆಡ್ ಓಪನ್ ಇರುತ್ತೆ, ಎನ್ವೆಲಪ್ ಸರೌಂಡಿಂಗ್ ಇರಲ್ಲ. ಯಾವಾಗ ಈ ನ್ಯೂಕ್ಲಿಯೋ ಕ್ಯಾಪ್ಸಿಡ್ combined with lipid membrane or glycoproteins, it gives enveloped virus. Enveloped virus ಫಾರ್ಮ್ ಆಗಬೇಕು ಅಂತಂದರೆ ಸುಮ್ಮನೆ ಆಗಲ್ಲ. ಎನ್ವೆಲಪ್ ಅಂತ ಅಂದರೆ ಇಟ್ ಕವರ್ nucleocapsid and lipid membrane. It is made up of lipid membrane and glycoproteins. ಸೊ ಇಲ್ಲಿ ನೋಡಿ ವೈರಸ್ ಪಾರ್ಟಿಕಲ್
ಈಕ್ವಲ್ ಟು ವಿರಾನ್. ವಿರಾನ್ ಅಂತ ಅಂದ್ರೆ ಏನು? ವೈರಸ್ದು ಮೇನ್ ಪಾರ್ಟಿಕಲ್ ವಿಚ್ ಆರ್ ದ ಇನ್ಫೆಕ್ಷನ್ ಕ್ಯಾರಿ ಮಾಡ್ತಿರುವಂಥ ಒಂದು ಪಾರ್ಟಿಕಲ್. ಓಕೆ, ಇಲ್ಲಿ ನೀವು ಪಾಕ್ಸ್ ವೈರಸ್ ಆಗಿರ್ಬೋದು, ಹರ್ಪಸ್ ವೈರಸ್ ಆಗಿರ್ಬೋದು, ಅಡಿನೋ ವೈರಸ್ ಆಗಿರ್ಬೋದು, ಓಕೆ, ವೇರಿಯಸ್ ಪರ್ವೋ ವೈರಸ್, ವೇರಿಯಸ್ ವೈರಸಸ್ದು ಸ್ಟ್ರಕ್ಚರ್ನ ನೀವು ಇಲ್ಲಿ ನೋಡ್ಬೋದು. ಈ ಸ್ಟ್ರಕ್ಚರ್ ಒಳಗಡೆ ಈಸಿಯಾಗಿ ವೀರಾನನ್ನು ನಾವು ಐಡೆಂಟಿಫೈ ಮಾಡಬಹುದು. ಇವು DNA ವೈರಸಸ್. ಯಾವುದು? ಅಡಿನೋ ವೈರಸ್ ಆಗಿರ್ಬೋದು, ಪಾಕ್ಸ್ ವೈರಸ್ ಆಗಿರ್ಬೋದು, ಹರ್ಪಸ್ ವೈರಸ್ ಆಗಿರ್ಬೋದು, ಪರ್ವೋ ವೈರಸ್ ಆಗಿರ್ಬೋದು, ಇದೆಲ್ಲ. ಇವಾಗ RNA ವೈರಸಸ್ ಏನಿದಾವೆ, ಈ RNA ವೈರಸಸ್ಸಲ್ಲೂ ಕೂಡ ನಾವು ಈಸಿಯಾಗಿ ವೀರಾನನ್ನು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಮಗೆ ಕಾಣಸಿಗುವಂಥ ಸಿಮೆಂಟ್ರಿನೇ ಬೇರೆ ಇರುತ್ತೆ, ಇಲ್ಲಿ ನಮಗೆ ಕಾಣಸಿಗುವಂಥ ಸಿಮೆಂಟ್ರಿನೇ ಬೇರೆ ಇರುತ್ತೆ. ಓಕೆ, ವೈರಲ್ ಜಿನೋಮ್ ಅಂದರೆ ವೈರಸ್ದು ಜೆನೆಟಿಕ್ ಮಟೀರಿಯಲ್. ವೈರಲ್ ಜಿನೋಮ್ ಈಸ್ ನಥಿಂಗ್ ಬಟ್ DNA ಆ್ಯಂಡ್ RNA. ಇದು ಏನು ಮಾಡುತ್ತೆ? DNA ಮತ್ತು RNA ಅಂದ್ರೆ ಏನು? ಇದು ನಮ್ಮದು ಹೆರಿಡಿಟಿನ ಕಂಟ್ರೋಲ್ ಮಾಡುತ್ತೆ. ಏನು ಮಾಡುತ್ತೆ? ಹೆರಿಡಿಟಿನ ಕಂಟ್ರೋಲ್ ಮಾಡುತ್ತೆ. ಸೇವ್ ಮಾಡಿಟ್ಕೊಂಡು ಪ್ರಿಂಟ್ ನಮ್ದೇನಿದೆ, ನಮ್ಮ ಬಾಡಿದು ಪ್ರಿಂಟ್ಔಟ್ ಅನ್ನೋದು ಸೇವ್ ಮಾಡಿಟ್ಕೊಂಡು ನೆಕ್ಸ್ಟ್ ಸೆಲ್ಲಿಗೆ ಅದು ಕೊಡುತ್ತೆ, ಜೆರಾಕ್ಸ್ ಕಾಪಿ ಕೊಟ್ಟಂಗೆ. ಅದು ಆವಾಗ ಸೇಮ್ ನಮ್ಮಂಥ ಇನ್ನೊಂದು ಸೆಲ್ಲನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಥರ ವರ್ಕು RNA ಮತ್ತು DNA ಕ್ಯಾರಿ ಮಾಡೋದು. It controls viral heredity and variation and responsible for the infectivity. RNA ಮತ್ತು DNA is responsible for the infectivity. DNA ಅಂತ ಅಂದರೆ it is double strand. DS ಅಂತ ಅಂದರೆ double strand DNA. SS ಅಂತ ಅಂದರೆ single stranded DNA. ನೆನ್ಪಿಟ್ಕೊಳ್ಳಿ, DNA ಒಳಗಡೆ ಮತ್ತೆ DS double stranded DNA ಆರ್ single stranded DNA. ಅದು ಲೈನಲ್ಲಾದರೂ ಇರ್ಬೋದು ಅಥವಾ ಸರ್ಕ್ಯುಲರ್ ಪ್ಯಾಟರ್ನಲ್ಲಾದರೂ ಸಿಗ್ಬೋದು. ಲೀನಿಯರ್ ಅಲ್ಲಾದರೂ ಇರ್ಬೋದು ಅಥವಾ ಸರ್ಕ್ಯುಲರ್ ಪ್ಯಾಟರ್ನಲ್ಲೂ ಸಿಗ್ಬೋದು. ಅದ್ರ ಜೊತೆಗೆ RNA ಏನಿದೆ, ಇದು ಡಬಲ್ ಸ್ಟ್ಯಾಂಡ್ RNA ಆಗಿರ್ಬೋದು ಅಥವಾ ಸಿಂಗಲ್ ಸ್ಟ್ಯಾಂಡ್ RNA ಆಗಿರ್ಬೋದು. ಇದು ಕೂಡ ಅಷ್ಟೇ, ಲೈನಲ್ಲೂ ಸಿಗ್ಬೋದು ಅಥವಾ ಸರ್ಕ್ಯುಲರ್ ಮ್ಯಾನರಲ್ಲೂ ಸಿಗ್ಬೋದು. ಓಕೆ, ಸೊ ಮೋಸ್ಟ್ ಆಫ್ ದ double strand RNA viruses are always linear. Most of the single strand RNA viruses are segmented or non-segmented. ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಆಫ್ ದ ಡಬಲ್ ಸ್ಟ್ಯಾಂಡ್ RNA ಏನಿದಾವೆ ಅದು ಲೀನಿಯರ್ ಶೇಪಲ್ಲೇ ಸಿಗತ್ತೆ. ಆಮೇಲೆ ಮೋಸ್ಟ್ ಆಫ್ ದ ಸಿಂಗಲ್ ಸ್ಟ್ಯಾಂಡ್ RNA ಏನಿದಾವೆ ಅವು ಸೆಗಮೆಂಟೆಡ್ ಅಲ್ಲೇ ಸಿಗತ್ತೆ. ಓಕೆ, ಅದಾದಮೇಲೆ ಸಿಂಗಲ್ ಸ್ಟ್ಯಾಂಡೆಡ್ ಕಾಂಪ್ಲಿಮೆಂಟರಿ ಟು mRNA. ಸ್ಟ್ಯಾಂಡ್ ಏನಿದೆ ಸಿಂಗಲ್ ಸ್ಟ್ಯಾಂಡ್ RNAದು ಅದು ಇನ್ನೊಂದಕ್ಕೆ ಆಪೋಸಿಟ್ಲಿ ಕಾಂಪ್ಲಿಮೆಂಟರ್ ಆಗಿ ಇನ್ನೊಂದು mRNAನ ಪ್ರೊಡ್ಯೂಸ್ ಮಾಡಿರುತ್ತೆ. ಸೊ ಇಲ್ಲಿ ಇವಾಗ ನೀವು DNA ವೈರಸಸ್ದು ಕ್ಲಾಸಿಫಿಕೇಷನನ್ನು ನೋಡಿದಾಗ DNA ವೈರಸಸ್ಸನ್ನು ನಾವು ಈಸಿಯಾಗಿ ಡಬಲ್ ಸ್ಟ್ಯಾಂಡೆಡ್ DNA, ಸಿಂಗಲ್ ಸ್ಟ್ಯಾಂಡೆಡ್ ನಾನ್ ಎನ್ವೆಲಪ್ಡ್ DNA ಮತ್ತು ಕಾಂಪ್ಲೆಕ್ಸ್ ಎನ್ವೆಲಪ್ಡ್ DNA ಆಗಿ ಡಿವೈಡ್ ಮಾಡ್ಬೋದು. ಈ ಡಬಲ್ ಸ್ಟ್ಯಾಂಡ್ DNA ಅಗೇನ್ ನಾವು ಎನ್ವೆಲಪ್ಡ್ ಮತ್ತು ನಾನ್ ಎನ್ವೆಲಪ್ಡ್ ಅಂದರೆ ಸರೌಂಡಿಂಗ್ ಅದರದ್ದು ಎನ್ವೆಲಪ್ ಇರೋದು ಮತ್ತು ಸರೌಂಡಿಂಗ್ ಎನ್ವೆಲಪ್ ಇಲ್ಲದೆ ಇರೋವಂಥದ್ದು. ಈ ನಾನ್ ಎನ್ವೆಲಪ್ಡ್ ಏನಿದೆ, ಈ ನಾನ್ ಎನ್ವೆಲಪನ್ನು ಅಗೇನ್ ಮತ್ತೆ 2 ಟೈಪ್ಸಲ್ಲಿ ಕ್ಲಾಸಿಫೈ ಮಾಡ್ಬೋದು. ಯಾವ ಥರ? ಸರ್ಕ್ಯುಲರ್ ಮತ್ತು ಲೀನಿಯರ್. ಅದರದ್ದು ಜಿನೋಮ್ ಏನಿರುತ್ತೆ ಸರ್ಕ್ಯುಲರ್ ಮ್ಯಾನರಲ್ಲಿ ಐತಾ ಅಥವಾ ಲೀನಿಯರ್ ಮ್ಯಾನರಲ್ಲಿ ಐತಾ. ಸೊ ಈ ಸರ್ಕ್ಯುಲರ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಪೆಪಿಲೋಮಾ ವಿರಿಡಿಯಾ ಅಥವಾ ಪೆಪಿಲೋಮಾ ವೈರಸ್, ಮತ್ತು ಲೀನಿಯರ್ಗೆ ಅಡಿನೋ ವೈರಸ್. ಅದೇ ಥರ ಎನ್ವೆಲಪ್ಡ್ ಡಬಲ್ ಸ್ಟ್ಯಾಂಡರ್ಡ್ DNA ವೈರಸಸ್ ಯಾವುದಪ್ಪ ಅಂದರೆ ಹರ್ಪಸ್ ವೈರಸ್ ಮತ್ತು ಹೆಪಡನೋ ವೈರಸ್. ಓಕೆ, ಅದ್ರ ಜೊತೆಗೆ ಈ ಸಿಂಗಲ್ ಸ್ಟ್ಯಾಂಡರ್ಡ್ ನಾನ್ ಎನ್ವೆಲಪ್ಡ್ ಅಂತ ಏನಿದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಪರ್ವೋ ವೈರಸ್. ಓಕೆ, ಆಮೇಲೆ ಕಾಂಪ್ಲೆಕ್ಸ್ ಎನ್ವೆಲಪ್ಡ್ಗೆ ಪಾಕ್ಸ್ ವೈರಸ್. ಈ ನಾನು ಹೇಳ್ತಿರೋದು ವೈರಸ್ ಅಂತ ಹೇಳ್ತಿದ್ದೀನಿ. ಇಲ್ಲಿ ವಿರಿಡಿಯಾ ಅಂತಂದರೆ ವಿರಿಡಿಯಾ ಈಸ್ ನಥಿಂಗ್ ಬಟ್ ದ ಜೆನೆಟಿಕ್ ಮಟೀರಿಯಲ್ ವಿಚ್ ಇಟ್ ಕಂಟೆಂಟ್ಸ್. ಓಕೆ, ಸೊ ಇವೆಲ್ಲ ಫ್ಯಾಮ್ಲಿ ಇದರಲ್ಲಿ ಪಾಕ್ಸ್ ವಿರಿಡಿಯಾ ಬಿಟ್ಬಿಟ್ಟು ಅಥವಾ ಪಾಕ್ಸ್ ವೈರಸಸ್ ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ DNA ಕೂಡ ಐಕೋಸೆಡ್ರಲ್ ಒಂದು ಸಿಮೆಂಟ್ರಿನ ಪ್ರೊಸೆಸ್ ಮಾಡುತ್ತೆ. ಓಕೆ,
ಅದೇ ರೀತಿ RNA ವೈರಸಸ್ ಅನ್ನು ನೀವು ಈಸಿಯಾಗಿ ನೋಡ್ಬೋದು. ಯಾವ ಥರ ಕ್ಲಾಸಿಫೈ ಮಾಡ್ಬೋದಪ್ಪ ಅಂತಂದರೆ ನಾವು ಸೇಮ್ ಸಿಂಗಲ್ ಸ್ಟ್ಯಾಂಡರ್ಡ್ ಪಾಸಿಟಿವ್ ಸೆನ್ಸ್, ಆಮೇಲೆ ಸಿಂಗಲ್ ಸ್ಟ್ಯಾಂಡರ್ಡ್ ನೆಗೆಟಿವ್ ಸೆನ್ಸ್, ಮತ್ತು ಡಬಲ್ ಸ್ಟ್ಯಾಂಡ್ RNA ವೈರಸಸ್. ಈ ಸಿಂಗಲ್ ಸ್ಟ್ಯಾಂಡರ್ಡ್ ಪಾಸಿಟಿವ್ ಸೆನ್ಸ್ ವೈರಸಸ್ಸನ್ನು ಅಗೇನ್ ನಾವು ಮತ್ತೆ 2 ಕ್ಲಾಸಿಫೈ ಆಗಿ ಡಿವೈಡ್ ಮಾಡ್ಬೋದು. ಒಂದು ಎನ್ವಲಪ್ಡ್ ಮತ್ತು ನಾನ್ ಎನ್ವಲಪ್ಡ್. ಈ ಎನ್ವಲಪ್ಡ್ ಏನಿದೆ ಇದರಲ್ಲಿ ಸಿಮೆಂಟ್ರಿ, ನಾನು ಆಗಲೇ ಹೇಳ್ದಂಗೆ DNA ವೈರಸಸ್ಸು ಎಕ್ಸೆಪ್ಟ್ ದ ಪಾಕ್ಸ್ ವೈರಸ್ ಎಲ್ಲಾನು ಕೂಡ ಐಕೋಸೆಂಟ್ರಲ್ ಸಿಮೆಂಟ್ರಿನ ಪ್ರೊಸೆಸ್ ಮಾಡುತ್ತೆ. ಬಟ್ ಇಲ್ಲಿ ಸಿಂಗಲ್ ಸ್ಟ್ಯಾಂಡರ್ಡ್ ಪಾಸಿಟಿವ್ ಸೆನ್ಸ್ ಎನ್ವಲಪ್ಡ್ RNA ಒಳಗಡೆ ಐಕೋಸೆಂಟ್ರಲ್ ಮತ್ತು ಹೆಲಿಕಲ್ ಅಂತ 2 ಟೈಪ್ ಆಗಿರುವಂಥ ಸಿಮೆಂಟ್ರಿನ ನಾವು ನೋಡ್ಬೋದು. ಸೊ ಈ ಐಕೋಸೆಂಟ್ರಲ್ ಸಿಮೆಂಟ್ರಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ರೆಟ್ರೋ ವೈರಸ್ ಮತ್ತು ಹೆಲಿಕಲ್ ಸಿಮೆಂಟ್ರಿಗೆ ಬಂದ್ಬಿಟ್ಟು ಕೊರೋನಾ ವೈರಸ್. ಓಕೆ, ಅದೇ ರೀತಿ ಸಿಂಗಲ್ ಸ್ಟ್ಯಾಂಡರ್ಡ್ ಪಾಸಿಟಿವ್ ಸೆನ್ಸ್ RNA ವೈರಸಸ್ ಅಲ್ಲಿ ನಾನ್ ಎನ್ವಲಪ್ಡು ಐಕೋಸೆಂಟ್ರಲ್ ಸಿಮೆಂಟ್ರಿನ ಪ್ರೊಸೆಸ್ ಮಾಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಆಸ್ಟ್ರೋ ವೈರಸ್ ಆರ್ ಪಿಕ್ರಾನೋ ವೈರಸ್. ಓಕೆ, ಅದೇ ಥರ ಇನ್ನೊಂದು ಸಿಂಗಲ್ ಸ್ಟ್ಯಾಂಡರ್ಡ್ ನೆಗೆಟಿವ್ ಸೆನ್ಸ್, ಪಾಸಿಟಿವ್ ಸೆನ್ಸ್ ಮತ್ತು ನೆಗೆಟಿವ್ ಸೆನ್ಸ್. ನೆಗೆಟಿವ್ ಸೆನ್ಸು ಎನ್ವಲಪ್ಡ್ ಇರೋವಂಥದ್ದು ಇರುತ್ತೆ, ಅದರದ್ದು ಸಿಮೆಟ್ರಿ ಏನಿರುತ್ತೆ ಆ ಸಿಮೆಟ್ರಿ ಹೆಲಿಕಲ್ ಸಿಮೆಟ್ರಿನ ಪ್ರೊಸೆಸ್ ಮಾಡುತ್ತೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಆರ್ಥೋಮಿಕ್ಸೋ ವೈರಸ್ ಆರ್ ಪ್ಯಾರಾಮಿಕ್ಸೋ ವೈರಸ್ ಆರ್ ರ್ಯಾಬ್ಡೋ ವೈರಸ್ ಆರ್ ಫಿಲ್ವೋ ವೈರಸ್. ಓಕೆ, ಈ ಥರ ಸುಮಾರಷ್ಟು ವೈರಸಸ್ಸು ಅದಕ್ಕೆ ಸಿಂಗಲ್ ಸ್ಟ್ಯಾಂಡರ್ಡ್ ನೆಗೆಟಿವ್ ಸೆನ್ಸ್ ವೈರಸಸ್ ಆಗಿ ಇರುತ್ತೆ. ಅದರ ಜೊತೆಗೆ ಡಬಲ್ ಸ್ಟ್ಯಾಂಡರ್ಡ್ RNA ವೈರಸ್, ಅದರಲ್ಲಿ ನಾನ್ ಎನ್ವಲಪ್ಡ್ ಐಕೋಸೆಂಟ್ರಲ್ ಸಿಮೆಂಟ್ರಿನ ಪ್ರೊಸೆಸ್ ಮಾಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ರಿಯೋ ವೈರಸ್. ಓಕೆ, ಅದೇ ರೀತಿ ಇವಾಗ ಇದೆಲ್ಲ ನೋಡಿದ್ವಿ. ಇದರಲ್ಲಿ ವೈರಲ್ ಕ್ಯಾಪ್ಸಿಡ್ ಅಥವಾ ವೈರಸ್ದು ಕ್ಯಾಪ್ಸಿಡ್ ಆ ಪೋರ್ಷನ್ ಏನಿದೆ ಆ ಸ್ಟ್ರಕ್ಚರಲ್ಲಿ ವೈರಲ್ ಕ್ಯಾಪ್ಸಿಡ್ ಅಂದ್ರೇನು? ಕ್ಯಾಪ್ಸಿಡ್ ಇಸ್ ನಥಿಂಗ್ ಬಟ್ ಪ್ರೋಟೀನ್ ಕೋಟ್ ಸರೌಂಡಿಂಗ್ ಟು ದ ನ್ಯೂಕ್ಲಿಕ್ ಆಸಿಡ್. ಅಂದರೆ ದ ಸೆಂಟ್ರಲ್ಲಿ ಏನು ನ್ಯೂಕ್ಲಿಕ್ ಆಸಿಡ್ ಇರುತ್ತೆ, ವೆದರ್ ಇಟ್ ಈಸ್ RNA ಆರ್ DNA, ಆ ಕೋರ್ನ ಸರೌಂಡಿಂಗ್ ಆಗಿ ಪ್ರೊಟೆಕ್ಟ್ ಮಾಡೋದಕ್ಕೆ ಇರೋವಂಥ ಒಂದು ಕೋಟ್ಗೆ ನಾವು ಪ್ರೋಟೀನ್ ಕೋಟ್, ಅದು ಮೇಡಪ್ ಆಫ್ ಪ್ರೋಟೀನ್ ಇರೋದ್ರಿಂದ ಅದಕ್ಕೆ ಕ್ಯಾಪ್ಸಿಡ್ ಅಂತ ಹೇಳ್ತೀವಿ. ಅದರದ್ದು ಫಂಕ್ಷನ್ ಏನಪ್ಪ ಅಂತಂದರೆ ಅದು ನ್ಯೂಕ್ಲಿಕ್ ಆಸಿಡ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಯಾವುದರಿಂದ? ಇನ್ಆಕ್ಟಿವ್ ಆಗೋದ್ರಿಂದ. ಅಂದರೆ ಅದ್ರ ಒಳಗಡೆ ಕ್ಯಾಪ್ಸಿಡ್ ಒಳಗಡೆ ಏನಾದರೂ ಆ ನ್ಯೂಕ್ಲಿಕ್ ಆಸಿಡ್ ಪ್ರೆಸೆಂಟ್ ಇದ್ದರೆ ಇಟ್ ಈಸ್ ಇನ್ ಅ ಆಕ್ಟಿವ್ ಸ್ಟೇಟ್. ಯಾವಾಗ ಆ ಕ್ಯಾಪ್ಸಿಡ್ ಬರ್ನ್ ಆಗಿ ಅಥವಾ ಕ್ಯಾಪ್ಸಿಡ್ ಇಲ್ಲದೆ ಅದು ಔಟ್ಸೈಡ್ ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಆದಾಗ ಇಟ್ ಬಿಕಮ್ ದ ಇನ್ಆಕ್ಟಿವ್. ಅದೇ ರೀತಿ ಇಟ್ ಹೆಲ್ಪ್ಸ್ ಟು ಇಂಟ್ರೊಡ್ಯೂಸ್ ದ ವೈರಲ್ ಜಿನೋಮ್ ಇನ್ ಟು ಹೋಸ್ಟ್ ಸೆಲ್. ಹೋಸ್ಟ್ ಸೆಲ್ಗೆ ವೈರಲ್ ಜಿನೋಮ್ ಏನಿದೆ, ಜಿನೋಮ್ ಮೀನ್ಸ್ ಜೆನೆಟಿಕ್ ಮಟೀರಿಯಲ್ RNA ಆರ್ DNA, ಅದನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ವೈರಲ್ ಕ್ಯಾಪ್ಸಿಡು ಹೆಲ್ಪ್ ಮಾಡುತ್ತೆ. ಸೊ ಕ್ಯಾಪ್ಸಿಡ್ ಆದಮೇಲೆ ಇನ್ನೊಂದು ಮೇನ್ ಥಿಂಗ್ ಬಂದ್ಬಿಟ್ಟು ಅದು ಕ್ಯಾಪ್ಸೋಮರ್ಸ್ ಅಂದ್ರೆ ಏನು? ಇಲ್ಲಿ ನೀವು ನೋಡ್ಬೋದು. ದ ಫಸ್ಟ್ ಇದರಲ್ಲಿ ಡಿವೈಡ್ ಮಾಡಿದಾಗ ಇಟ್ ಈಸ್ ಅ ಪ್ರೋಟೀನ್ ಪೋರ್ಷನ್ ಆರ್ ಇಟ್ ಈಸ್ ಪ್ರೋಟೀನ್ ಯೂನಿಟ್ಸ್. ಈ ಸಬ್ ಯೂನಿಟ್ಸ್ ಎಲ್ಲ ಕಂಬೈನ್ ಆದಾಗ ಫಾರ್ಮ್ ಆಗೋದೆ ಕ್ಯಾಪ್ಸೋಮರ್ಸ್, ದ ರಿಪೀಟಿಂಗ್ ಪ್ರೋಟೀನ್ ಸಬ್ ಯೂನಿಟ್ಸ್ ದಟ್ ಮೇಕ್ ಅಪ್ ದ ಕ್ಯಾಪ್ಸಿಡ್. ಸೊ ಫಸ್ಟ್ ಇದರಲ್ಲಿ ನೀವು ನೋಡ್ಬೋದು ಪ್ರೋಟೀನ್ದು ಸಬ್ ಯೂನಿಟ್. ಈ ಎಲ್ಲ ಸಬ್ ಯೂನಿಟ್ಸು ಒಂದು ಕಂಬೈನ್ ಆದಾಗ ಫಾರ್ಮ್ ಆಗೋದು ಕ್ಯಾಪ್ಸೋಮರ್ಸ್. ಈ ಕ್ಯಾಪ್ಸೋಮರ್ಸು ಅಗೇನ್ ನೆಕ್ಸ್ಟ್ ಸ್ಟೇಜ್ ಯಾವುದಪ್ಪ ಅಂದರೆ ಅದು ಪ್ರೋಕ್ಯಾಪ್ಸಿಡ್, ಅಂದರೆ ಬಿಫೋರ್ ದ ಕ್ಯಾಪ್ಸಿಡ್. ಇಟ್ಸ್ ನಾಟ್ ಟೋಟಲಿ ಕನ್ವರ್ಟೆಡ್ ಇಂಟು ಕ್ಯಾಪ್ಸಿಡ್, ಬಿಫೋರ್ ದ ಕ್ಯಾಪ್ಸಿಡ್. ಅದಕ್ಕೆ ನಾವು ಪ್ರೋಟೋಮರ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ದ ಪಾಲಿಪೆಪ್ಟೈಡ್ ಚೈನ್ಸ್ ವಿಚ್ ಮೇಕಪ್ ದ ಕ್ಯಾಪ್ಸೋಮರ್ಸ್. ಇಂಥ ಸುಮಾರಷ್ಟು ಕ್ಯಾಪ್ಸೋಮರ್ಸನ್ನು ಪಾಲಿಪೆಪ್ಟೈಡ್ ಚೈನಿಂದ ಇದು ಕಂಬೈನ್ ಮಾಡಿ ಇಟ್ಕೊಳ್ಳುತ್ತೆ, ದಟ್ ಈಸ್ ಕ್ಯಾಪ್ಸೋಮರ್ಸ್. ಓಕೆ, ಅದಾದಮೇಲೆ ಪ್ರೋಕ್ಯಾಪ್ಸಿಡ್ ಇರೋದು ಮ್ಯಾಚ್ಯೂರ್ಡ್ ಕ್ಯಾಪ್ಸಿಡ್ ಆಗಿ ಕನ್ವರ್ಟ್ ಆಗಿ ಅದರೊಳಗಡೆ ಇರುವಂಥ ಜೆನೆಟಿಕ್ ಮಟೀರಿಯಲನ್ನು ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಇನ್ನೊಂದು ಪೋರ್ಷನ್ ಬಂದ್ಬಿಟ್ಟು ದ ಮೇನ್ ಥಿಂಗ್ ದಟ್ ಈಸ್ ದ ಪಾರ್ಟ್ ಏನಪ್ಪ ಅಂತಂದರೆ ಸಿಮೆಂಟ್ರಿ. ಓಕೆ, ನಾನು ಆಗಲೇ ನಿಮ್ಗೆ ಹೇಳ್ತಿದ್ದೆ ಐಸೋಸೆಂಟ್ರಲ್ ಸಿಮೆಂಟ್ರಿ, ಹೆಲಿಕಲ್ ಸಿಮೆಂಟ್ರಿ, ಕಾಂಪ್ಲೆಕ್ಸ್ ಸಿಮೆಂಟ್ರಿ ಅಂತ. ಸೊ ಈ ಸಿಮೆಂಟ್ರಿ ಅನ್ನೋದೇನಿದೆ, ಸಿಮೆಂಟ್ರಿ ಅಂದರೆ ಒಳಗಡೆ ಅದು ಜೆನೆಟಿಕ್ ಮಟೀರಿಯಲನ್ನು ಯಾವ ಥರ ಅದು ಪ್ರೊಟೆಕ್ಟ್ ಮಾಡ್ತಾ ಇದೆ. ಓಕೆ, ಯಾವ ಸ್ಟ್ರಕ್ಚರನ್ನು ಫಾರ್ಮ್ ಮಾಡಿ ಜೆನೆಟಿಕ್ ಮಟೀರಿಯಲನ್ನು ಅದು ಪ್ರೊಟೆಕ್ಟ್ ಮಾಡ್ತಿದೆ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಕ್ಯೂಬಿಕ್. ಈ ಕ್ಯೂಬಿಕ್ ಸಿಮೆಂಟ್ರಿಗೆ ಇನ್ನೊಂದು ವರ್ಲ್ಡ್ ಬಂದುಬಿಟ್ಟು ಐಕೋಸೆಂಟ್ರಲ್ ಸಿಮೆಂಟ್ರಿ. ಓಕೆ, ಸೊ ಇದು ಆ್ಯಕ್ಚುಲಿ
12 ಕಾರ್ನರ್ ಇರುತ್ತೆ ಅಥವಾ 12 ವರ್ಟಿಕಲ್ಸ್ ಇದರಲ್ಲಿ ಇರುತ್ತೆ. ಯಾವುದರಲ್ಲಿ? ಕ್ಯೂಬಿಕ್ ಸಿಮೆಟ್ರಿ ಒಳಗಡೆ. ಮತ್ತು 20 ಸೈಡ್ಸ್ ಇರುತ್ತೆ ಇದಕ್ಕೆ. 12 ಕಾರ್ನರ್ಸ್ ಆರ್ 12 ವರ್ಟಿಕಲ್ಸ್ ಅಲಾಂಗ್ ವಿತ್ 20 ಸೈಡ್ಸ್. ಓಕೆ, ಪ್ರತಿಯೊಂದು ಇದರದ್ದು ಈಕ್ವಲ್ ಆಗಿ ಟ್ರಯಾಂಗಲ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಪ್ರತಿಯೊಂದು ಇದರದ್ದು ಏನಿದೆ ಕಾರ್ನರ್ ಮತ್ತು ಸೈಡ್ಸ್ ಅನ್ನ ಕಂಬೈನ್ ಮಾಡಿದಾಗ ಒಂದು ಟ್ರಯಾಂಗಲ್ ಅನ್ನ ಫಾರ್ಮ್ ಮಾಡುತ್ತೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಅಡಿನೋ ವೈರಸ್. ಓಕೆ, ಇನ್ನೊಂದು ಸಿಮೆಟ್ರಿ ಬಂದ್ಬಿಟ್ಟು ಹೆಲಿಕಲ್ ಸಿಮೆಟ್ರಿ. ಹೆಲಿಕಲ್ ಸಿಮೆಟ್ರಿ ಇಸ್ ನಥಿಂಗ್ ಬಟ್ ಪ್ರೋಟೀನ್ಸ್ ಬೈಂಡ್ಸ್ ಅರೌಂಡ್ ದ RNA ಆರ್ DNA ಇನ್ ಅ ಹೆಲಿಕಲ್ ಫ್ಯಾಷನ್. ಹೆಲಿಕಲ್ ಫ್ಯಾಷನ್ ಅಲ್ಲಿ ಏನಾದರೂ ಪ್ರೋಟೀನ್ ಬೈಂಡ್ ಆಗಿದ್ರೆ RNA ಅಥವಾ DNA ಸರೌಂಡಿಂಗ್, ಅದಕ್ಕೆ ಹೆಲಿಕಲ್ ಸಿಮೆಟ್ರಿ ಅಂತ ಹೇಳ್ತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಕೊರೋನಾ ವೈರಸ್. ಓಕೆ, ಅದಾದ್ಮೇಲೆ ಕಾಂಪ್ಲೆಕ್ಸ್ ಸಿಮೆಟ್ರಿ. ಕಾಂಪ್ಲೆಕ್ಸ್ ಸಿಮೆಟ್ರಿ ಒಳಗಡೆ ನಮಗೆ ಒಂದು ಕ್ಯೂಬಿಕ್ ಆರ್ ಐಸೋಸೆಂಟ್ರಲ್ ಸಿಮೆಟ್ರಿನೂ ಕಾಣ್ಸಿಗಲ್ಲ ಅಥವಾ ಹೆಲಿಕಲ್ ಸಿಮೆಟ್ರಿನೂ ಕಾಣ್ಸಿಗಲ್ಲ. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿ ಒಂದ್ರ ಮೇಲೊಂದು ಕಾಣ್ಲಾರ್ದಂಗೆ ಒಂದು ಕಾಂಪ್ಲೆಕ್ಸ್ ಆಗಿ, ಓಕೆ, ಕಾಂಪ್ಲೆಕ್ಸ್ ಆಗಿ ಕಾಣ್ತು ಅಂತ ಅಂದ್ರೆ ಇಟ್ ಈಸ್ ನಿದರ್ ಅ ಕ್ಯೂಬಿಕ್ ನಾರ್ ಅ ಹೆಲಿಕಲ್. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಪಾಕ್ಸ್ ವೈರಸ್. ಓಕೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಪಾಕ್ಸ್ ವೈರಸ್. ಸೊ ಇನ್ನೊಂದು ಸ್ಟ್ರಕ್ಚರ್ ಆಫ್ ದಿ ವೈರಸ್ ಏನಪ್ಪಾ ಅಂತ ಅಂದ್ರೆ ಅದರಲ್ಲಿ ಮೇನ್ ಪಾರ್ಟ್ ಬಂದ್ಬಿಟ್ಟು ಅದು ಎನ್ವೆಲಪ್. ಓಕೆ, ಈ ಎನ್ವೆಲಪ್ ಏನಪ್ಪಾ ಅಂತ ಅಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಲಿಪಿಡ್ಸ್. ಇಟ್ ಕಂಟೈನ್ಸ್ ದ ಲಿಪಿಡ್ ಮೆಂಬ್ರೇನ್. ಓಕೆ, ಇಟ್ ಈಸ್ ಸರೌಂಡೆಡ್ ಟು ದ ಕ್ಯಾಪ್ಸಿಡ್. ಸೊ ಸೆಂಟ್ರ್ ಒಳಗಡೆ ಏನಿರುತ್ತೆ? ಜಿನೋಮ್. ಆ ಜಿನೋಮ್ ಅಥವಾ ಜೆನೆಟಿಕ್ ಮಟೀರಿಯಲ್ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಸರೌಂಡಿಂಗ್ ಏನಿರುತ್ತೆ? ಕ್ಯಾಪ್ಸಿಡ್. ಆ ಕ್ಯಾಪ್ಸಿಡ್ಗೆ ಪ್ರೊಟೆಕ್ಷನ್ ಮಾಡೋದಕ್ಕೆ ಸರೌಂಡಿಂಗ್ ಏನಿರತ್ತಲ್ವಾ, ದ್ಯಾಟ್ ಔಟರ್ ಲೇಯರ್ ಆರ್ ಔಟರ್ ಮೆಂಬ್ರೇನ್ ಈಸ್ ಕಾಲ್ಡ್ ಆಸ್ ಎನ್ವೆಲಪ್. ಓಕೆ, ಇಟ್ ಈಸ್ ಅಕ್ವೈರ್ಡ್ ಡ್ಯೂರಿಂಗ್ ದ ವೈರಲ್ ಮ್ಯಾಚುರೇಷನ್ ಬೈ ಅ ಬಡ್ಡಿಂಗ್ ಪ್ರೊಸೆಸ್ ಥ್ರೂ ಅ ಸೆಲ್ಯುಲಾರ್ ಮೆಂಬ್ರೇನ್. ಸೊ ಇದು ಯಾವ ಥರ ಬರುತ್ತಪ್ಪ, ಯಾವ ಥರ ಮೆಚುರೇಷನ್ ಏನಾಗುತ್ತೆ, ವೈರಸ್ ಮೆಚುರೇಷನ್ ಆಗಬೇಕಾದ ಸಮಯದಲ್ಲಿ ಇದು ಫಾರ್ಮ್ ಆಗುತ್ತೆ. ಓಕೆ, ದ ವೈರಸಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 kinds. ಒಂದು ಎನ್ವೆಲಪ್, ಇನ್ನೊಂದು ನೇಕೆಡ್. ಅಂದರೆ ಎನ್ವೆಲಪ್ ಇರುವಂಥ ವೈರಸಸ್ ಬೇರೆ, ಎನ್ವೆಲಪ್ ಇಲ್ಲದೆ ಇರುವಂಥ ವೈರಸಸ್ ಬೇರೆ. ಓಕೆ, ಯಾವ ಥರ ಎನ್ವೆಲಪ್ ಇದೆ ಅಂತ ಅಂದರೆ ಸರೌಂಡಿಂಗ್, ಅದಕ್ಕೆ ಕ್ಯಾಪ್ಸಿಡ್ಗೆ ಅದು ಸರೌಂಡ್ ಆಗಿರೋದಕ್ಕೆ ವಿಲ್ ಕಾಲ್ ಆಸ್ ಎನ್ವೆಲಪ್. ಯಾವುದು ಸರೌಂಡ್ ಆಗಿ ಬೈಂಡ್ ಆಗಿಲ್ಲ ಅದನ್ನು ನಾವು ಏನಂತೀವಿ? ನಾನ್ ಎನ್ವೆಲಪ್. ಓಕೆ, ಇಲ್ಲಿ ನೀವು ನೋಡ್ಬೋದು ಕ್ಯೂಬಿಕ್. ಈ ಜಿನೋಮ್ ಏನಿದೆ ಇದ್ರ ಒಳಗಡೆ ಇರುವಂಥದ್ದು ಕ್ಯೂಬಿಕ್ ಅಥವಾ ಐಸೋಸೆಂಟ್ರಲ್ ಸಿಮೆಟ್ರಿ. ಇದು ಬಂದ್ಬಿಟ್ಟು ಏನಿದೆ, ಇದು ಎನ್ವೆಲಪ್ಡ್ ವೈರಸ್. ವೇರ್ ಆಸ್ ದಿಸ್ ಈಸ್ ಎನ್ವೆಲಪ್, ಯಾವುದು ಹೆಲಿಕಲ್ ಸ್ಟ್ರಕ್ಚರ್ ಅಲ್ಲಿ ಏನಿದೆ, ದಿಸ್ ಈಸ್ ನಾನ್ ಎನ್ವೆಲಪ್ಡ್. ಓಕೆ, ಆಮೇಲೆ 5 ಬೇಸಿಕ್ ಟೈಪ್ಸ್ ಆಫ್ ವೈರಲ್ ಸ್ಟ್ರಕ್ಚರ್. 5 ಬೇಸಿಕ್ ಸ್ಟೆಪ್ಸ್ ಯಾವುದಪ್ಪ ಅಂತಂದರೆ ಐಸೋಸೆಂಟ್ರಲ್ ನ್ಯೂಕ್ಲಿಯೋಕ್ಯಾಪ್ಸಿಡ್, ಆಮೇಲೆ ಎನ್ವೆಲಪ್ಡ್ ಐಸೋಸೆಂಟ್ರಲ್, ಹೆಲಿಕಲ್, ಎನ್ವೆಲಪ್ಡ್ ಹೆಲಿಕಲ್ ಮತ್ತು ಕಾಂಪ್ಲೆಕ್ಸ್. ಈ 5 ಟೈಪ್ ಇರುವಂತಹ ಸ್ಟ್ರಕ್ಚರ್ ಇರುವಂತಹ ವೈರಸಸ್ಸನ್ನು ನಾವು ಮೈಕ್ರೋಸ್ಕೋಪಲ್ಲಿ, ಅದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡ್ಬೋದು. ಸೊ ಇವಾಗ ಬೇಸಿಕ್ ಸ್ಟೆಪ್ಸ್ ಆಫ್ ವೈರಲ್ ರೆಪ್ಲಿಕೇಶನ್. ವೈರಲ್ ಯಾವ ಥರ ರೆಪ್ಲಿಕೇಶನ್ ಆಗುತ್ತೆ ಅನ್ನೋದನ್ನು ಬೇಸಿಕ್ ಸ್ಟೆಪ್ಸ್ ಇದ್ದಾವೆ. ಇಲ್ಲಿ ನಾವು ಜಸ್ಟ್ ಸೂಪರ್ಫಿಷಿಯಲಾಗಿ ನೋಡೋಣ. ಅದರ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದ್ರ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡೋಣ. ಲೈಕ್ ಅಬ್ಸಾರ್ಪ್ಷನ್, ಪೆನೆಂಟ್ರೇಷನ್, ಅನ್ಕೋಟಿಂಗ್ ಆ್ಯಂಡ್ ಎಕ್ಲಿಪ್ಸ್, ಆಮೇಲೆ ಸಿಂಥಸಿಸ್ ಆಫ್ ವೈರಲ್ ನ್ಯೂಕ್ಲಿಕ್ ಆ್ಯಸಿಡ್ ಆ್ಯಂಡ್ ಪ್ರೋಟೀನ್, ಆಮೇಲೆ ಮ್ಯಾಚುರೇಷನ್ ಮತ್ತು ರಿಲೀಸ್. ಓಕೆ, ಸೊ ವೈರಲ್ ರೆಪ್ಲಿಕೇಶನ್ ಜಸ್ಟ್ ಸೂಪರ್ಫಿಷಿಯಲಿ ನಿಮ್ಗೆ ಹೇಳ್ಬಿಡ್ತೀನಿ ಯಾವ ಥರ ಇದು ರೆಪ್ಲಿಕೇಶನ್ ಆಗುತ್ತೆ ಅಂತ. ಇದರಲ್ಲಿ ವೇರಿಯಸ್ ಸ್ಟೇಜಸ್ ಬರ್ತವೆ. ಓಕೆ, ಒಂದು ವೈರಸ್ ಅಟ್ಯಾಚ್ ಆಗುತ್ತೆ. ಫಸ್ಟು ವೈರಸ್ ವಿಲ್ ಅಟ್ಯಾಚ್ಮೆಂಟ್ ಟು ದ ಎಂಟ್ರಿ ಪಾಯಿಂಟ್. ಯಾವುದಾದ್ರೂ ಹೋಸ್ಟಲ್ಲಿ ಇತ್ತು ಅಂದರೆ ಅದಕ್ಕೆ ಅಟ್ಯಾಚ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಅನ್ಕೋಟಿಂಗ್ ಆಫ್ ವೀರ್ಯಾನ್ ಆ್ಯಂಡ್ ಮೈಗ್ರೇಷನ್ ಆಫ್ ದ ಜಿನೋಮ್ ನ್ಯೂಕ್ಲಿಕ್ ಆಸಿಡ್ ಟು ದ ನ್ಯೂಕ್ಲಿಯಸ್. ಸೊ ಅದ್ರ ಒಳಗಡೆ ಇರೋದು ಅದು ಕೋಟ್ ಏನಾಗಿರುತ್ತೆ, ಎನ್ವೆಲಪ್ ಆಗಿರ್ಬೋದು ಅಥವಾ ಕ್ಯಾಪ್ಸಿಡ್, ಅದು ಅನ್ಕೋಟ್ ಆಗುತ್ತೆ. ಅನ್ಕೋಟ್ ಆಗಿ ಒಳಗಡೆ ಇರುವಂತಹ ಜಿನೋಮ್ ಆ ಹೋಸ್ಟ್ ಸೆಲ್ ಒಳಗಡೆ ಎಂಟರ್ ಆಗುತ್ತೆ. ಅದಾದಮೇಲೆ ಎಂಟರ್ ಆದಮೇಲೆ ಅದು ಸಿಂಥಸಿಸ್ ಆಫ್ ವೈರಲ್ ನ್ಯೂಕ್ಲಿಕ್ ಆಸಿಡ್ ಆ್ಯಂಡ್ ಪ್ರೋಟೀನ್.
ಹೋಸ್ಟ್ ಸೆಲ್ ಒಳಗಡೆ ನ್ಯೂಕ್ಲಿಕ್ ಆ್ಯಸಿಡ್ನ ಸಿಂಥಸಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಪ್ರೋಟೀನನ್ನು ಸಿಂಥಸಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ವಿರಾನ್ ವಿಲ್ ಬಿ ಮ್ಯಾಚೂರ್ಡ್ ಆಗಿ ಕನ್ವರ್ಟ್ ಆಗ್ತವೆ ಯಾವುದು ಬಾಡಿ ಒಳಗಡೆ. ಅದಾದಮೇಲೆ ಮ್ಯಾಚೂರ್ಡ್ ಆಗಿ ಕನ್ವರ್ಟ್ ಆಗಿರೋಂಥ ವೈರಸಸ್ ಬಾಡಿ ಒಳಗಡೆ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದ ನ್ಯೂ ವೈರಸಸ್ ಪಾರ್ಟಿಕಲ್ಸ್ ವಿಲ್ ಬಿ ರಿಲೀಸ್ಡ್ ಇನ್ ದ ಬಾಡಿ. ಓಕೆ, ಇವಾಗ ನಾವು ಸೈಜ್ ನೋಡಿದ್ವಿ, ಶೇಪ್ ನೋಡಿದ್ವಿ, ಸ್ಟ್ರಕ್ಚರ್ ನೋಡಿದ್ವಿ, ಸಿಮೆಂಟ್ರೀಸ್ ನೋಡಿದ್ವಿ. ಇವಾಗ ಕೆಮಿಕಲ್ ಪ್ರಾಪರ್ಟೀಸ್ ಅಥವಾ ವೈರಸಸ್ಸನ್ನು ಯಾವ ಥರ ರೆಸಿಸ್ಟೆನ್ಸ್ ಆಗಿ ನಾವು ನೋಡ್ಬೋದು. ವೆನ್ ಇಟ್ ವಿಲ್ ಬಿ ಗೆಟ್ ರೆಸಿಸ್ಟೆನ್ಸ್, ಫಾರ್ ಎಕ್ಸಾಂಪಲ್ ಟೆಂಪ್ರೇಚರ್. ಎಷ್ಟು ಡಿಗ್ರಿ ಟೆಂಪ್ರೇಚರ್ ಕೊಟ್ಟರೆ ವೈರಸ್ಸು ರೆಸಿಸ್ಟೆಂಟ್ ಆಗುತ್ತೆ, ಅಂದರೆ ಡಿಆಕ್ಟಿವೇಟ್ ಆಗುತ್ತೆ, ಸತ್ತೋಗುತ್ತೆ, ಕಿಲ್ ಮಾಡ್ಬೋದು. ಬೇಸಿಕ್ಲಿ ದ ಎನ್ವೆಲಪ್ಡ್ ವೈರಸ್ ಯಾವುದು ಕ್ಯಾಪ್ಸಿಡಿಗೆ ಸರೌಂಡಿಂಗ್ ಆಗಿ ಎನ್ವೆಲಪ್ ಏನಿರುತ್ತೆ ಅಂಥ ಎನ್ವೆಲಪ್ಡ್ ವೈರಸಸ್ ಅದು ಮೋರ್ ಹೀಟ್ ಲೇಬಲ್, ಹೀಟನ್ನು ಅದು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಜಾಸ್ತಿ ಮೋರ್ ಹೀಟನ್ನು ಕಂಟ್ರೋಲ್ ಮಾಡಲ್ಲ. ಸೊ ಅಂಥ ಟೈಮಲ್ಲಿ ಇಟ್ ಮೈಟ್ ಬಿ ಇನ್ಆಕ್ಟಿವೇಟೆಡ್ ಅಟ್ 56 ಡಿಗ್ರಿ ಸೆಲ್ಸಿಯಸ್. ಓಕೆ, ಅಂಥ ವೈರಸಸ್ಸು 56 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇನ್ಆಕ್ಟಿವೇಟ್ ಆಗ್ಬೋದು. ಬಟ್ ಎಲ್ಲ ವೈರಸಸ್ ಆಗತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಬಿಕಾಸ್ ದ HBV ವೈರಸ್, ಓಕೆ, ಯಾವುದು ಹೆಪಟೈಟಿಸ್ ಬಿ ವೈರಸ್ ಏನಿದೆ, ಈ ಹೆಪಟೈಟಿಸ್ ಬಿ ವೈರಸ್ ಇಟ್ ಕ್ಯಾನ್ ಬಿ ಸಸ್ಟೈನ್ ಟು ದ ಹೀಟ್. ಇಷ್ಟು 56 ಡಿಗ್ರಿ ಸೆಲ್ಸಿಯಸ್ ನೀವು ಹೀಟ್ ಅದಕ್ಕೆ ಕೊಟ್ಟರೂ ಕೂಡ ಇಟ್ ಮೈಟ್ ಬಿ ಹ್ಯಾವಿಂಗ್ ಕೆಪಾಸಿಟಿ ಟು ಸರ್ವೈವ್. ಈ 56 ಡಿಗ್ರಿ ಸೆಲ್ಸಿಯಸ್ಸನ್ನು ನಾವು ಕೊಡ್ಬೋದು 30 ಮಿನಿಟ್ಸ್ಗೆ, ಆರ್ ಎಲ್ಸ್ ಒಂದು ಫ್ಯೂ ಸೆಕೆಂಡ್ಸ್ಗೆ, ಒಂದು 5 ರಿಂದ 10 ಸೆಕೆಂಡ್ಗೆ ನಾವು 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಏನಾದರೂ ಆ ವೈರಸಸ್ಸನ್ನು ಇಟ್ಟರೆ ಇಟ್ ಗೆಟ್ ಇನ್ಆಕ್ಟಿವೇಟೆಡ್. ಓಕೆ, ಆ್ಯಂಡ್ ಸಮ್ ಮೇ ಬಿ ಪ್ರಿಸರ್ವ್ಡ್ ಬೈ ದ ಲೈಫೋಲೈಸೇಷನ್. ಓಕೆ, ಇದಾದಮೇಲೆ ಇನ್ನೊಂದು ಕೆಮಿಕಲ್ ಪ್ರಾಪರ್ಟಿ ಬಂದ್ಬಿಟ್ಟು ಅದು pH ಅಂತ ಅಂದರೆ ನಿಮ್ಗೆ ಗೊತ್ತಿರೋಂಗೆ ಆ್ಯಸಿಡ್ ಬೇಸ್ ಬ್ಯಾಲೆನ್ಸ್, ಇದೆಲ್ಲ ಓದಿರ್ತೀರಾ pH ಅಲ್ಲಿ. ಸೊ ದ ವೈರಸಸ್ ಏನಿದ್ದಾವೆ, ಈ ವೈರಸಸ್ಸು pH ಬಿಟ್ವೀನ್ 5 to 9, ಇದು 5 to 9 ಸ್ಟೇಬಲ್ ಆಗಿರ್ತವೆ. ಓಕೆ, ಬಟ್ ಇಟ್ ಕ್ಯಾನ್ ಬಿ ರೆಸಿಸ್ಟೆಂಟ್ ಟು ದ ಆ್ಯಸಿಡಿಕ್ ಕಂಡೀಷನ್. ಯಾವಾಗ ಆ್ಯಸಿಡಿಕ್ ಕಂಡೀಷನನ್ನು ನಾವು ಜಾಸ್ತಿ ಕೊಡ್ತೀವಿ ಆ ಟೈಮ್ಗೆ ವೈರಸ್ದು ಇನ್ಆಕ್ಟಿವೇಶನ್ ಜಾಸ್ತಿ ಆಗತ್ತೆ. ಅದಾದಮೇಲೆ ರೇಡಿಯೇಷನ್ ಅಂದರೆ ಏನಪ್ಪ, ಕೀಮೊಥೆರಪಿಗೆಲ್ಲ ನಾವು ಯೂಸ್ ಮಾಡ್ತೀವಿ ರೇಡಿಯೇಷನ್ಸು, UV ರೇಸ್ ಆಗಿರ್ಬೋದು, ಅಯನೈಸಿಂಗ್ ರೇಡಿಯೇಷನ್ಸ್ ಆಗಿರ್ಬೋದು. ಅಂಥ ಟೈಮಿಗೆ ಕೀಮೊಥೆರಪಿ ಅದು ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಯಿತು. ಬಟ್ ವೈರಸಸ್ಸನ್ನು ನಾವು ಡಿಆಕ್ಟಿವೇಟ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪೇಷಂಟು HIV ಪಾಸಿಟಿವ್, HBCG ಪಾಸಿಟಿವ್, ವೈರಸ್ ಯಾವುದೋ ಒಂದು ಪಾಸಿಟಿವ್ ಇರ್ತಾರೆ, ಅಂಥವ್ರದ್ದು ಸರ್ಜರಿಗೆ ನಾವು OT ಒಳಗಡೆ ತೊಗೊತೀವಿ. OT ಆದಮೇಲೆ ಆ OTನ ನಾವು ಫ್ಯೂಮಿಗೇಷನ್ ಮಾಡ್ತೀವಿ ಅಥವಾ ಸ್ಟರೈಲ್ ಕಂಡೀಷನಿಗೆ ಕನ್ವರ್ಟ್ ಮಾಡ್ತೀವಿ. ಆ ಸ್ಟರೈಲ್ ಕಂಡೀಷನಿಗೆ ಕನ್ವರ್ಟ್ ಮಾಡಬೇಕಾದಾಗ ದೇರ್ ಮೈಟ್ ಬಿ 2 ಪ್ರೊಸೀಜರ್. ಒಂದು ನಾವು ಫ್ಯೂಮಿಗೇಷನ್ ಮಾಡ್ಬೋದು ಬೈ ಯೂಸಿಂಗ್ ದ ಫಾರ್ಮಾಲ್ಡಿಹೈಡ್, ಸಮ್ ವೇರಿಯಸ್ ಕೆಮಿಕಲ್ ಸ್ಟರ್ಲೈಸರ್ಸ್, ಅಥವಾ ವಿ ಕ್ಯಾನ್ ಡೂ ದ ರೇಡಿಯೇಷನ್ ಸ್ಟರ್ಲೈಸರ್ ಆಸ್ ವೆಲ್. ಸೊ ಅಂಥ ಟೈಮಲ್ಲಿ ವಿ ಹ್ಯಾವ್ ಟು ಯೂಸ್ ದ UV ಆರ್ ಅಯನೈಸಿಂಗ್ ರೇಡಿಯೇಷನ್ ಟು ಇನ್ಆಕ್ಟಿವೇಟ್ ದ ವೈರಸಸ್. ಓಕೆ, ಅದ್ರ ಜೊತೆಗೆ ಫೋಟೋಡೈನಾಮಿಕ್ ಇನ್ಆಕ್ಟಿವೇಶನ್ನು ಕೂಡ ನಾವು ಮಾಡ್ಬೋದು, ಲೈಕ್ ಬೈ ಯೂಸಿಂಗ್ ದ ವೈಟಲ್ ಡೈಸ್. ಅದರಲ್ಲೂ ನಾವು ಟಾಲಿಡಿನ್ ಬ್ಲೂ ಅನ್ನೋ ಒಂದು ಡೈಯನ್ನು ಯೂಸ್ ಮಾಡಿಬಿಟ್ಟು ನಾವು ವೈರಸಸ್ಸನ್ನು ಡಿಆಕ್ಟಿವೇಟ್ ಮಾಡ್ಬೋದು. ಇದರ ಜೊತೆಗೆ ಡಿಸ್ಇನ್ಫೆಕ್ಟೆಂಟ್ಸ್, ಯಾವ ಡಿಸ್ಇನ್ಫೆಕ್ಟೆಂಟ್ಸನ್ನು ಯೂಸ್ ಮಾಡಿದ್ರೆ ವೈರಸಸ್ಸನ್ನು ನಾವು ಸಾಯಿಸ್ಬೋದು? ಯಾವುದು? ಮೋಸ್ಟ್ ವೈರಸಸ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್ ಬೈ ಯೂಸಿಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಯಾವುದೇ ಆಕ್ಸಿಡೈಸಿಂಗ್ ಏಜೆಂಟನ್ನು ನೀವು ಯೂಸ್ ಮಾಡಿದ್ರು ಕೂಡ ಅವು ಸತ್ತು ಹೋಗುವಂಥ ಚಾನ್ಸಸ್ ಇರುತ್ತೆ. ಇವಾಗ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂದರೆ ಯಾವ್ಯಾವುದು? ಕ್ಲೋರಿನ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು, ಅಥವಾ ಹೈಡ್ರೋಜನ್ ಪರಾಕ್ಸೈಡ್ ಆಗಿರ್ಬೋದು. ಓಕೆ, ಬಟ್ ಹೆಂಗೂ ನೀವು ಏನೋ ಮಾಡಿದ್ರು ಮೆಜಾರಿಟಿ ವೈರಸಸ್ ಏನಿದ್ದಾವೆ ಅವೆಲ್ಲನೂ ಕೂಡ ನಾವು ಈಸಿಯಾಗಿ ಫಿನಾಲ್ ಯೂಸ್ ಮಾಡೋದ್ರಿಂದ ಸಾಯಿಸ್ಬೋದು. ಫಿನಾಲನ್ನು ಆಕ್ಸಿಡೈಸಿಂಗ್ ಯೂಸ್ ಮಾಡೋದ್ರಿಂದ ಮೆಜಾರಿಟಿ ಆಫ್ ದಿ ವೈರಸಸ್ಸು ಸತ್ತೋಗ್ಬೋದು. ಓಕೆ, ಆಮೇಲೆ ಡಸ್ ನಾಟ್ ಆಲ್ವೇಸ್ ಇನ್ಆಕ್ಟಿವ್. ಈ ಫಿನಾಲ್ ಮತ್ತು ಕ್ಲೋರಿನೇಷನ್ ಅಂತ ಏನಿದೆ ಇವು ಎಲ್ಲ ಇನ್ಆಕ್ಟಿವೇಟ್ ಎಂಟ್ರೋ ವೈರಸಸ್ ಮತ್ತು ಹೆಪಾಟೈಸಿಸ್ ವೈರಸಸ್ಸನ್ನು ಇದು ಇನ್ಆಕ್ಟಿವೇಟ್ ಮಾಡಲ್ಲ.
particularly if it is present in with the organic or fecal materials. ಓಕೆ, ಸ್ಟೂಲ್ ಒಳಗಡೆ ಆಗಿರ್ಬೋದು, ಆರ್ಗ್ಯಾನಿಕ್ ಮಟೀರಿಯಲ್ ಒಳಗಡೆ ಇಫ್ ಇನ್ ಕೇಸ್ ಪ್ರೆಸೆಂಟ್ ಇದ್ದರೆ ಇಟ್ ಕ್ಯಾನಾಟ್ ಬಿ ಯೂಸ್ಫುಲ್. ಸೊ ಈ ವೈರಸಸ್ಸು ಯಾವ ಥರ ಟ್ರಾನ್ಸ್ಮಿಟ್ ಆಗ್ಬೋದು, ಇವಾಗ ನಾವು ವೈರಸಸ್ದು ಜನರಲ್ ಪ್ರಾಪರ್ಟೀಸ್ ನೋಡ್ಕೊಂಡ್ವಿ. ಓಕೆ, ಬಟ್ ವೈರಸಸ್ ಯಾವ ಥರ ನಮ್ಮ ಹ್ಯೂಮನ್ ಬಾಡಿಗೆ ಟ್ರಾನ್ಸ್ಮಿಟ್ ಆಗ್ಬೋದು? ಒಂದು, ಬೈ ರೆಸ್ಪಿರೇಟರಿ ಟ್ರಾನ್ಸ್ಮಿಷನ್ ಅಂದರೆ ಉಸಿರಾಡೋದ್ರಿಂದ. ಒಂದು ಪರ್ಸನಿಗೆ ವೈರಸ್ ಇರುತ್ತೆ, ಅವರು ಕಫ್ ಮಾಡಿದಾಗ, ಕೆಮ್ಮಿದಾಗ ಅಥವಾ ಸೀನ್ದಾಗ, ಅಂಥ ಟೈಮಲ್ಲಿ ಅವ್ರದ್ದು ಡ್ರಾಪ್ಲೆಟ್ಸ್ ಏನಿದ್ದಾವೆ ಆ ಡ್ರಾಪ್ಲೆಟ್ಸ್ ಬಂದ್ಬಿಟ್ಟು ಎಲ್ಲಾದರೂ ಕೂತ್ಕೊಂಡಾಗ ಅದನ್ನು ನಾವೇನಾದರೂ ರೆಸ್ಪಿರೇಟರಿ ಮಾಡಬೇಕಾದ್ರೆ ಇನ್ಹೇಲ್ ಮಾಡಿದ್ರೆ, ಓಕೆ, ಅಂಥ ಟೈಮ್ಗೆ ವಿ ಕ್ಯಾನ್ ಬಿ ಗೆಟ್ ಟ್ರಾನ್ಸ್ಮಿಟೆಡ್ ಥ್ರೂ ದ ವೈರಸ್. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಇನ್ಫ್ಲುಯೆನ್ಸಾ ವೈರಸ್. ಓಕೆ, ಅದಾದಮೇಲೆ ಇನ್ನೂ ಒಂದು ಬೇರೆ ರೀತಿಯೂ ಟ್ರಾನ್ಸ್ಮಿಟ್ ಆಗ್ಬೋದು. ಯಾವುದು? ಬೈ ಇಂಜೆಷನ್ ಅಂತ ಅಂದರೆ ತಿನ್ನೋದ್ರಿಂದ. ಯಾವುದು? ಹೆಂಗೆ? ವೈರಸ್ ಯಾವುದು ಸ್ಟೂಲ್ ಒಳಗಡೆ ಅಥವಾ ಫೀಕಲ್ ಒಳಗಡೆ ಏನಾದರೂ ಕಂಟಾಮಿನೇಟ್ ಆಗಿರುತ್ತೆ, ಅದು ನಾವು ಊಟ ಮಾಡುವಂಥ ವಸ್ತು, ಹಣ್ಣಾಗಿರ್ಬೋದು, ಬೇರೆ ನೀರಾಗಿರ್ಬೋದು, ಯಾವುದರಿಂದಲ್ಲಾದರೂ ಅದು ಕಂಟಾಮಿನೇಟ್ ಆಗಿದ್ದರೆ ನಾವು ಅದನ್ನು ಏನಾದರೂ ಸೇವನೆ ಮಾಡಿದ್ರೆ, ನಾವು ಅದನ್ನು ಏನಾದರೂ ಇಂಜೆಕ್ಷನ್ ಮಾಡ್ಕೊಂಡ್ರೆ ದ್ಯಾಟ್ ಟೈಮ್ ವಿ ಮೈಟ್ ಗೆಟ್ ಟ್ರಾನ್ಸ್ಮಿಷನ್ ಆಫ್ ದ ವೈರಸ್. ಅದು ಯಾವುದು ಅಂತ ಅಂದರೆ ಎಂಟ್ರೋ ವೈರಸ್. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಎಂಟ್ರೋ ವೈರಸ್. ಓಕೆ, ಆಮೇಲೆ ಬ್ಲಡ್ ಬಾರ್ನ್ ಟ್ರಾನ್ಸ್ಮಿಷನ್ ಅಂತ ಅಂದರೆ ಬ್ಲಡ್ಡನ್ನು ಟ್ರಾನ್ಸ್ಫ್ಯೂಷನ್ ಮಾಡೋದ್ರಿಂದ. ಇವಾಗ ಬ್ಲಡ್ ಬ್ಯಾಂಕಲ್ಲಿ ಬ್ಲಡ್ ಕಲೆಕ್ಟ್ ಮಾಡಿರ್ತೀವಿ, ಯಾವುದೋ HIV ಪಾಸಿಟಿವ್, HBCG ಪಾಸಿಟಿವು, ಯಾವುದೋ ಪಾಸಿಟಿವ್ ಪೇಷಂಟ್ ಇರುತ್ತೆ, ಅಂಥ ಪೇಷಂಟ್ದು ಬ್ಲಡ್ಡನ್ನು ನಾವು ಹೆಲ್ದಿ ಹ್ಯೂಮನ್ ಬೀಯಿಂಗ್ಸ್ಗೆ ಟ್ರಾನ್ಸ್ಮಿಷನ್ ಮಾಡಿದ್ವಿ ಅಂತ ಅಂದರೆ ದೇರ್ ಮೈಟ್ ಬಿ ಅ ಚಾನ್ಸಸ್ ಆಫ್ ಟ್ರಾನ್ಸ್ಮಿಷನ್ ದ ವೈರಸಸ್. ಅದ್ರ ಜೊತೆಗೆ ಸೆಕ್ಷುವಲ್ ಟ್ರಾನ್ಸ್ಮಿಷನ್. ಸೊ ನಾವು ಇಂಟರ್ಕೋರ್ಸ್ ಮಾಡಿದಾಗ, ಲೈಂಗಿಕತೆಯನ್ನು ಮಾಡಿದಾಗ ಅದು ಅಸುರಕ್ಷಿತ ಲೈಂಗಿಕ ಕ್ರಿಯೆ. ಅಂಥ ಸಮಯದಲ್ಲಿ ಕೂಡ ಯಾರಿಗಾದರೂ ಆಗಿರಲಿ, ಹುಡುಗಿಗಾಗಿರಲಿ ಯಾರಿಗಾದರೂ ಪಾಸಿಟಿವ್ ಇದ್ದರೆ, ಯಾವುದಾದ್ರೂ ವೈರಸಸ್ ಅವ್ರ ಬಾಡಿ ಒಳಗಡೆ ಇದ್ದರೆ, ಹೆಲ್ದಿ ಆಪೋಸಿಟ್ ಜೆಂಡರ್ ಯಾರಾದರೂ ಹೆಲ್ದಿ ಪರ್ಸನ್ ಇದ್ದರೆ ಅದು ಅವ್ರಿಗೂ ಹರಡುವಂಥ ಚಾನ್ಸಸ್ ಇರುತ್ತೆ. ಓಕೆ, ಅದ್ರ ಜೊತೆಗೆ ಎನಿಮಲ್ ಆರ್ ಇನ್ಸೆಕ್ಟ್ ವೆಕ್ಟರ್ಸ್ ಅಂದರೆ ಪ್ರಾಣಿಗಳಿಂದನೂ ಬರಬಹುದು. ಯಾವುದು? ರೇಬಿಸ್ ವೈರಸ್ ಯಾವುದರಲ್ಲಿರುತ್ತೆ? ನಾಯಿಯ ಒಂದು ಸಲೈವಾದಲ್ಲಿ ಪ್ರೆಸೆಂಟ್ ಇರುತ್ತೆ. ನಾಯಿ ಸಲೈವಾದಲ್ಲಿ ಪ್ರೆಸೆಂಟ್ ಇರುವಂತಹ ರೇಬಿಸ್ ವೈರಸ್ ಯಾವಾಗ ನಮ್ಮನ್ನು ಕಚ್ಚತ್ತೆ, ನಾಯಿ ಕಚ್ಚಿದಾಗ ಅದರ ಹಲ್ಲಿಂದ ನಮ್ಮದು ಮಸಲ್ಸ್ ಮೇಲೆ ಒಂದು ಗಾಯ ಆಗುತ್ತೆ. ಆ ಗಾಯ ಆದಾಗ ಅದರದ್ದು ಉಗುಳಲ್ಲಿರುವಂಥ ವೈರಸಸ್ ಏನು ಮಾಡುತ್ತೆ, ಆ ಗಾಯದ ಥ್ರೂ ನಮ್ಮ ಬಾಡಿ ಒಳಗಡೆ ಪ್ರವೇಶ ತಗೊಳತ್ತೆ, ಎಂಟ್ರಿ ಆಗಿಬಿಟ್ಟು ನಮ್ಮದು ಪೂರ್ತಿ ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಅದು ಅಕ್ವೈರ್ ಮಾಡಿಬಿಟ್ಟು ನಮ್ಮನ್ನು ಅದು ಇಂಪ್ಯಾಕ್ಟ್ ಮಾಡಿ ನಮಗೆ ಇನ್ಫೆಕ್ಷನನ್ನು ಕಾಸ್ ಮಾಡುತ್ತೆ. ಓಕೆ, so viruses enter the body of the host in various ways. For example, ಯಾವ ಥರ ನಮ್ಮ ಬಾಡಿ ಒಳಗಡೆ ಯಾವ ಥರ ಎಂಟರ್ ಆಗ್ಬೋದು? The commonest form of the transmission are inhaled droplets. ಅಂದರೆ ಯಾರಾದರೂ ಪರ್ಸನು ಸ್ನೀಸ್ ಮಾಡಿದಾಗ ಅಥವಾ ಕೆಮ್ಮಿದಾಗ, ಕಾಮನ್ ಕೋಲ್ಡ್ ಇರುತ್ತೆ, ನಮಗೆ ಕಾಮನ್ ಕೋಲ್ಡ್, ನೆಗಡಿ, ಕೆಮ್ಮು ಇರುತ್ತೆ. ಅಂಥ ಟೈಮ್ಗೆ ಏನಾದರೂ ಅವ್ರು ಕೆಮ್ಮಿದ್ರೆ, ಶೀನಿದ್ರೆ, ಅವ್ರ ಆಪೋಸಿಟಲ್ಲಿ ನಾವಿದ್ದಾಗ, ಅವ್ರು ಶೀನ್ದಾಗ ಅವ್ರದ್ದು ಡ್ರಾಪ್ಲೆಟ್ ಏನಾದರೂ ಬಂದು ನಮ್ಮ ಕೈಗೆ ಬಿತ್ತು, ಅದನ್ನು ನಾವೇನಾದರೂ ಉಸಿರಾಟ ತೊಗೊಂಡ್ವಿ, ಅಂಥ ಟೈಮ್ಗೆ ಇಟ್ ಮೈಟ್ ಗೆಟ್ ಟ್ರಾನ್ಸ್ಮಿಟೆಡ್. ಅದ್ರ ಜೊತೆಗೆ ಡ್ರಿಂಕಿಂಗ್ ಆಫ್ ವಾಟರ್ ಆರ್ ಈಟಿಂಗ್ ಆಫ್ ರಾ ಫುಡ್. ಓಕೆ, ನೀರು ಕುಡಿಯೋದ್ರಿಂದ ಅಥವಾ ಹಸಿ ತರಕಾರಿ ಅಂಥವೆಲ್ಲ ರಾ ಫುಡ್ಡನ್ನು ತಗೊಳ್ಳೋದ್ರಿಂದ ನಮಗೆ ಹೆಪಟೈಟಿಸ್ ಎ ಮತ್ತು ಪೋಲಿಯೋ ವೈರಸ್ ಅಂತ ವೈರಸಸ್ಸು ಟ್ರಾನ್ಸ್ಮಿಷನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ದ ಕಾಮನೆಸ್ಟ್ ಫಾರ್ಮ್ ಆಫ್ ಟ್ರಾನ್ಸ್ಮಿಷನ್ ಆರ್ ಆಲ್ಸೋ ವಯಾ ಸೆಕ್ಷುವಲ್ ಇಂಟರ್ಕೋರ್ಸ್. ಫಾರ್ ಎಕ್ಸಾಂಪಲ್ HIV ಮತ್ತು ಹೆಪಟೈಟಿಸ್ ಬಿ. ಸೊ HIV ಮತ್ತು ಹೆಪಟೈಟಿಸ್ ಏನಿದೆ, ಇವೆರಡು ವೈರಸ್ ಮೋಸ್ಟ್ ಆಫ್ ದಿ ಇದು ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋದ್ರಿಂದ ಬರುತ್ತೆ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಯೂಸ್ ದ ಪ್ರೊಟೆಕ್ಷನ್.
ಅದ್ರ ಜೊತೆಗೆ ಇನ್ನೊಂದು ಯಾವ ಥರ ಸ್ಪ್ರೆಡ್ ಆಗತ್ತಪ್ಪ ಅಂತ ಅಂದರೆ ವರ್ಟಿಕಲ್ ಟ್ರಾನ್ಸ್ಮಿಷನ್, ಅಂದರೆ ಮದರ್ ಟು ಬೇಬಿ. ಒಂದು ತಾಯಿ ಗರ್ಭಿಣಿ ಆದಾಗ ಆ ತಾಯಿ ಇನ್ ಕೇಸ್ ಏನಾದರೂ ಪಾಸಿಟಿವ್ ಇದ್ದರೆ HIV ಅಥವಾ HBCG ಅಥವಾ ಯಾವುದೇ ರೀತಿಯ ವೈರಸ್ ಆ ತಾಯಿ ಇದರಲ್ಲಿತ್ತು ಅಂದರೆ ಅದು ಆಟೋಮೆಟಿಕ್ಲಿ ಆ ಬೇಬಿಗೆ, ನ್ಯೂ ಬಾರ್ನ್ ಬೇಬಿಗೆ ಅದು ಆಟೋಮೆಟಿಕ್ಲಿ ಟ್ರಾನ್ಸ್ಮಿಟ್ ಆಗತ್ತೆ. ಜೊತೆಗೆ ಯಾವಾಗಾದರೂ ವೆಕ್ಟರ್ಸು, ಆರ್ಥೋಪೋಡ್ಸ್ ಸಚ್ ಆಸ್ ಮಸ್ಕಿಟೋ ಏನಾದರೂ ಕಚ್ಚಿದ್ರೆ ನಮಗೆ ಯೆಲ್ಲೋ ಫೀವರ್, ಡೆಂಗು ಅಂತ ವೈರಸಸ್ ಬರುತ್ತೆ. ಮಸ್ಕಿಟೋ ಡೆಂಗು ಬರೋದು ಹಿಂಗೆ ನಮಗೆ ಸೊಳ್ಳೆ ಕಚ್ಚೋದ್ರಿಂದ ಅಲ್ವಾ. ಸೊ ಅಂಥ ಸಮಯದಲ್ಲಿ ಮಸ್ಕಿಟೋ ಆಗಿರ್ಬೋದು, ನಾಯಿ ಕಚ್ಚೋದ್ರಿಂದ ಆಗಿರ್ಬೋದು, ನಮಗೆ ವೇರಿಯಸ್ ಟೈಪ್ಸ್ ಆಫ್ ವೈರಸಸ್ ನಮಗೆ ಟ್ರಾನ್ಸ್ಮಿಷನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಮೋಸ್ಟ್ ಆಫ್ ದ ವೈರಲ್ ಇನ್ಫೆಕ್ಷನ್ ಏನಿದ್ದಾವೆ ಅದು ಸೀರಿಯಸ್ ಕಾಂಪ್ಲಿಕೇಶನ್ಸ್ಗೆ ತೊಗೊಂಡೋಗ್ಬಿಡ್ತವೆ. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಿರುತ್ತೆ ಆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು ಅಷ್ಟು ಸೀರಿಯಸ್ ಆಗಿ ಕಾಂಪ್ಲಿಕೇಟ್ ಮಾಡಲಿಲ್ಲ ಅಂತ ಅಂದರೂ ಕೂಡ ಅದನ್ನು ನಾವು ಈಸಿಯಾಗಿ ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಬಟ್ ಈ ವೈರಸಸ್ ಇನ್ಫೆಕ್ಷನ್ ಏನಿದ್ದಾವೆ, ಇಫ್ ಇನ್ ಕೇಸ್ ನಾವು ಇದನ್ನು ಫೈಂಡ್ ಔಟ್ ಮಾಡಿ ಇದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತಂದರೆ ಇಟ್ ಮೈಟ್ ಬಿ ಲೀಡಿಂಗ್ ಟು ದ ಸೀರಿಯಸ್ ಕಾಂಪ್ಲಿಕೇಶನ್ ಟಿಲ್ ದೇರ್ ಇಸ್ ಅ ಚಾನ್ಸಸ್ ಆಫ್ ಸಿವಿಯರ್ ಹಾಸ್ಪಿಟಲೈಸೇಷನ್ ಆರ್ ಡೆತ್. ಅಲ್ಲಿವರೆಗೂ ಕೂಡ ಇಲ್ಲಿ ಚಾನ್ಸಸ್ ಇರುತ್ತೆ. ಓಕೆ, ಸೊ ಯಾವ ಥರ ಕೆಲವೊಂದು ವೈರಸಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ MMR ವ್ಯಾಕ್ಸಿನ್ ಅಂತ ಒಂದು ಸಿಗತ್ತೆ. ಆ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಪೋಲಿಯೋ ಅಂತ ವೈರಸಸ್ಗೆ ಪೋಲಿಯೋ ವ್ಯಾಕ್ಸಿನ್ ಸಿಗತ್ತೆ, ಲೈವ್ ಅಟೆನ್ಯೂಟೆಡ್ ವ್ಯಾಕ್ಸಿನ್ ಅಥವಾ ಕಿಲ್ಡ್ ವ್ಯಾಕ್ಸಿನ್ ಅಂತ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ನಾವು ಮುಂಚೆನೇ ಆ ವೈರಸ್ ಬಂದು ನಮಗೆ ಇಂಪ್ಯಾಕ್ಟ್ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಬಾಡಿ ಒಳಗಡೆ ನಾವು ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡ್ಕೊಂಡಿರ್ತೀವಿ. ಯಾವಾಗ ಆ ವೈರಸ್ ನಮ್ಮ ಬಾಡಿ ಒಳಗಡೆ ಎಂಟ್ರ್ ಆಗುತ್ತೆ, ನಮ್ಮ ಬಾಡಿ ಒಳಗಡೆ ಆಲ್ರೆಡಿ ರೆಡಿ ಇರ್ತಾರೆ ಅವ್ರ ಸೋಲ್ಜರ್ಸ್, ಹೋಗ್ಬಿಟ್ಟು ಆ ವೈರಸಸ್ಗೆ ಕಿಲ್ ಮಾಡಿ ಡಿಸ್ಟ್ರಾಯ್ ಮಾಡುವಂಥ ಕೆಪಾಸಿಟಿ ನಮ್ಮ ಬಾಡಿ ಒಳಗಡೆ ನಾವು ಬಿಲ್ಡ್ ಮಾಡ್ತೀವಿ. ಅದಕ್ಕೆ ಪ್ರಿವೆನ್ಷನ್ ಆ್ಯಕ್ಷನ್ ಆಗಿ ನಾವು ವ್ಯಾಕ್ಸಿನ್ಸನ್ನು ತಗೋಬೇಕು. ಇವಾಗ ನೀವೆಲ್ಲ ನೋಡಿರ್ಬೋದು, ಕೋವಿಡ್ ಸಂದರ್ಭದಲ್ಲಿ ನಾವು ಸಿಂಗಲ್ ಡೋಸ್ ವ್ಯಾಕ್ಸಿನ್, ಡಬಲ್ ಡೋಸ್ ವ್ಯಾಕ್ಸಿನ್, ಆಮೇಲೆ ಬೂಸ್ಟರ್ ಡೋಸ್ ವ್ಯಾಕ್ಸಿನ್ನು ಕೂಡ ನಾವು ತೊಗೊಂಡಿದ್ದೀವಿ. ಯಾಕೆ? ಇನ್ ಕೇಸ್ ಫರ್ದರ್ ಯಾವುದಾದ್ರೂ ನಮಗೆ ಕೋವಿಡ್ದು ಬಂದು ನಮಗೇನಾದರೂ ಇಂಪ್ಯಾಕ್ಟ್ ಮಾಡೋದಕ್ಕಿಂತ ಮುಂಚೆನೇ ನಮ್ಮ ಬಾಡಿ ಒಳಗಡೆ ನಮ್ಮ ಬಾಡಿ ಬಿಲ್ಡ್ ಮಾಡಿರುತ್ತೆ ಆ್ಯಂಟಿಬಾಡೀಸ್ ಅಂತ ಅಂದರೆ ಸೈನಿಕರಿದ್ದಂಗೆ, ಒಂಥರ ಸೋಲ್ಜರ್ಸ್. ಅವ್ರು ಹೋಗ್ಬಿಟ್ಟು ಫೈಟ್ ಮಾಡಿ ಅವ್ರನ್ನ ಡಿಸ್ಟ್ರಾಯ್ ಮಾಡುತ್ತೆ. ಓಕೆ, ಸೊ ಫ್ರೆಂಡ್ಸ್, ಇವಾಗ ನಾವು ನೋಡಿದ್ವಿ ವೈರಸಸ್ದು ಜನರಲ್ ಪ್ರಾಪರ್ಟೀಸ್ ಯಾವ ಥರ ಇತ್ತು. ಲೈಕ್ ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಸಿಮೆಂಟ್ರಿ ಆಗಿರ್ಬೋದು, ಕೆಮಿಕಲ್ ಪ್ರಾಪರ್ಟಿ ಆಗಿರ್ಬೋದು, ಆಮೇಲೆ ಯಾವ ಥರ ಅದು ಟ್ರಾನ್ಸ್ಮಿಟ್ ಆಗುತ್ತೆ ವೈರಸಸ್ ಹ್ಯೂಮನ್ ಬೀಂಗ್ಸ್ಗೆ ಯಾವ ಥರ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಂಡ್ವಿ. ಸೊ ಇವಾಗ ನಾವು ರೆಪ್ಲಿಕೇಶನ್ಸ್ ಯಾವ ಥರ ಆಗುತ್ತೆ ಅಂದರೆ ವೈರಸ್ ಒಂದಿರೋದು 2 ಹೆಂಗಾಯಿತು, 4 ಹೆಂಗಾಗತ್ತೆ, 8 ಹೆಂಗಾಗತ್ತೆ, 12 ಅದು ರೆಪ್ಲಿಕೇಶನ್. ಆ ರೆಪ್ಲಿಕೇಶನ್ ಹೆಂಗಾಗತ್ತೆ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಸ್ಟಡಿ ಮಾಡೋಣ. ಸೊ ಈ ರೆಪ್ಲಿಕೇಶನ್ ಏನಿದೆ, ಈ ರೆಪ್ಲಿಕೇಶನ್ ಯಾವಾಗಿದ್ರೂ 2 ಸ್ಟೆಪ್ಸಲ್ಲಿ ಆಗತ್ತೆ. ಯಾವ ಥರ? ಎಕ್ಸ್ಟ್ರಾ ಸೆಲ್ಯುಲಾರ್ ಮತ್ತು ಇಂಟ್ರಾ ಸೆಲ್ಯುಲಾರ್. ಎಕ್ಸ್ಟ್ರಾ ಸೆಲ್ಯುಲಾರ್ ಅಂತ ಅಂದರೆ ಔಟ್ಸೈಡ್ ದ ಸೆಲ್, ಅಂದರೆ ನಮ್ಮ ಮಾನವರದ್ದು ಏನು ಸೆಲ್ ಇದೆ ಆ ಸೆಲ್ದು ಔಟ್ಸೈಡಲ್ಲಿ ಯಾವ ಥರ ಆಗುತ್ತೆ? ಫಸ್ಟ್ ಸ್ಟೆಪ್ ಔಟ್ಸೈಡಲ್ಲಿ ಆಗೋದು, ಔಟ್ಸೈಡಲ್ಲಿ ಅದು ಅಟ್ಯಾಚ್ಮೆಂಟ್. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅಟ್ಯಾಚ್ಮೆಂಟ್, ಅಂದರೆ ಸೆಲ್ಲಿಗೆ ಅಟ್ಯಾಚ್ ಆಗುತ್ತೆ. ವೈರಸ್ ಹೋಗ್ಬಿಟ್ಟು ನಮ್ಮದು ಮಾನವರದ್ದು ಸೆಲ್ಲಿಗೆ ಅಟ್ಯಾಚ್ ಆಗೋದು, ಅದು ಎಕ್ಸ್ಟ್ರಾ ಸೆಲ್ಯುಲಾರಲ್ಲಿ ಆಗುವಂಥ ಒಂದು ಸ್ಟೆಪ್ಪು. ಅಟ್ಯಾಚ್ ಆಗಿರುವಂಥ ಸೆಲ್ಲು ಎಂಟ್ರ್ ಆಗತ್ತೆ ಎದ್ರೊಳಗಡೆ? ಸೆಲ್ ಒಳಗಡೆ. ಓಕೆ, ಅಟ್ಯಾಚ್ ಆಗಿರುವಂತಹ ವೈರಸ್ ಸೆಲ್ ಒಳಗಡೆ ಎಂಟ್ರ್ ಆಗತ್ತೆ. ಎಂಟ್ರಾಗಿ ಅದೇನಾಗತ್ತೆ, ಅದಕ್ಕೆ ನಾವು ಇಂಟ್ರಾಸೆಲ್ಯುಲಾರ್ ಅಂತೀವಿ. ಅಂದರೆ ಸೆಲ್ ಒಳಗಡೆ ಏನೇನೋ ಪ್ರೊಸೀಜರ್ಸ್ ಆಗುತ್ತೆ, ಏನೇನು ಪ್ರಾಸೆಸ್ ಆಗುತ್ತೆ ಅದನ್ನು ನಾವು ಇಂಟ್ರಾಸೆಲ್ಯುಲಾರ್ ಅಂತ ಕರಿತೀವಿ. ಓಕೆ, ಎಂಟ್ರಿ ಆದಮೇಲೆ ಅದು ಡಿಕ್ಯಾಪ್ಸಿಡೈಜೇಷನ್, ಅಂದರೆ ಕ್ಯಾಪ್ಸಿಡ್ ಏನಿರುತ್ತೆ, ಎನ್ವಲಪ್ ಏನಿರುತ್ತೆ, ಅದು
ಡಿಕ್ಯಾಪ್ಸಿಡ್ ಅಂದರೆ ರಿಮೂವ್ ಆಗುತ್ತೆ. ರಿಮೂವ್ ಆದಾಗ ಅದರ ಒಳಗಡೆ ಇರುವಂತಹ ಜೆನೆಟಿಕ್ ಮಟೀರಿಯಲ್ ಅಥವಾ DNA ಆಗಿರ್ಬೋದು, RNA ಆಗಿರ್ಬೋದು, ಸೆಲ್ ಒಳಗಡೆ ಮಿಕ್ಸ್ ಆಗತ್ತೆ. ಆವಾಗ ಒಂದು DNA ಇರುವಂಥ DNA ಅದು ಮಲ್ಟಿಪ್ಲೈ ಆಗಿ ಟ್ರಾನ್ಸ್ಕ್ರಿಪ್ಷನ್ ಪ್ರಾಸೆಸ್ಸಿಗೆ ಹೋಗಿ 3, 4, 5 ಅಂತ ಮಲ್ಟಿಪ್ಲೈ ಆಗುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಆದಾಗ ರೆಪ್ಲಿಕೇಶನ್ ಆಗಿ ಟ್ರಾನ್ಸ್ಲೇಟ್ ಆಗುತ್ತೆ. ಟ್ರಾನ್ಸ್ಲೇಷನ್, ದ ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ 2 ಪ್ರಾಸೆಸ್ಸು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಮ್ಯಾಚೂರ್ಡ್ ಆಗುತ್ತೆ. ಕಾಪೀಸ್ ಏನು ಫಾರ್ಮ್ ಆಗುತ್ತೆ. DNA ಕಾಪಿ ಒಂದರಂತಹ ಸುಮಾರಷ್ಟು ಕಾಪೀಸ್ ಫಾರ್ಮ್ ಆದಾಗ ಪ್ರತಿಯೊಂದು DNA ಒಂದು ವೈರಲ್ ಪ್ರೋಟೀನ್ ಜೊತೆಗೆ ಬೈಂಡ್ ಆಗಿ ಮ್ಯಾಚೂರ್ಡ್ ಆಗುತ್ತೆ. ವೈರಲ್ ಪ್ರೋಟೀನ್ ಜೊತೆಗೆ ಬೈಂಡ್ ಆದಾಗ ಅದೇನಾಗುತ್ತೆ, ಮತ್ತೆ ಕ್ಯಾಪ್ಸಿಡ್ ಫಾರ್ಮ್ ಆಗುತ್ತಾ. ಕ್ಯಾಪ್ಸಿಡ್ ಫಾರ್ಮ್ ಆಗಿ ಎನ್ವಲಪ್ ಫಾರ್ಮ್ ಆಗಿ ಆ ಸೆಲ್ ಒಳಗಡೆಯಿಂದ ಆಚೆ ಬರುತ್ತೆ. ಅದಕ್ಕೆ ನಾವು ಅನ್ನೋದು ರಿಲೀಸ್. ಅದು ಸೆಲ್ ಒಳಗಡೆ ಎಂಟರ್ ಆಗಿರೋದು ಒಂದು ವೈರಸ್ಸು ಸೆಲ್ ಒಳಗಡೆ ಎಂಟರ್ ಆಗಿ ಡಿಕ್ಯಾಪ್ಸಿಡೈಸೇಷನ್ ಆಗಿ ಅದರಂಥ ಒಂದು DNA ಅಂತ ಸುಮಾರಷ್ಟು DNAನ ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಪ್ರಾಸೆಸ್ಸಲ್ಲಿ ಪ್ರೊಡ್ಯೂಸ್ ಮಾಡಿ ವೈರಲ್ ಪ್ರೋಟೀನ್ ಜೊತೆಗೆ ಬೈಂಡ್ ಆಗಿಬಿಟ್ಟು ಮ್ಯಾಚೂರ್ಡ್ ಆಗುತ್ತೆ. ಮ್ಯಾಚೂರ್ಡ್ ಆಗಿರುವಂತಹ ವೇರಿಯಸ್ ಜಿನೋಮ್ಸು ಏನಾಗುತ್ತೆ, ಆ ಸೆಲ್ ಒಳಗಡೆಯಿಂದ ಆಚೆ ಕಡೆ ಎಕ್ಸ್ಟ್ರಾ ಸೆಲ್ಯುಲಾರ್ ಪ್ಲೇಸ್ ಏನಿದೆ ಅಲ್ಲಿ ಬಂದ್ಬಿಟ್ಟು ರಿಲೀಸ್ ಆಗ್ತದೆ. ಸೊ ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ರೆಪ್ಲಿಕೇಶನ್. ಸೊ ಇದರಲ್ಲಿ ಮೇನ್ ಬಂದ್ಬಿಟ್ಟು ಯಾವ ಥರಪ್ಪ ಅಂತ ಅಂದರೆ ಇದು ಇಂಟ್ರಾಸೆಲ್ಯುಲರ್ ಪ್ಯಾಥೋಜನ್ಸ್ನು ಇದು ಮಾಡೋದು. ಓಕೆ, ಸೊ ಎಲ್ಲ ವೈರಸಸ್ ಏನಿದಾವೆ ಅದರದ್ದು ರೀಪ್ರೊಡಕ್ಷನ್ ಆಗಬೇಕು ಅಂತ ಅಂದರೆ ಅದು ಬೇರೆ ಹೋಸ್ಟ್ದು ಏನು ಸೆಲ್ ಇರತ್ತೆ ಆ ಸೆಲ್ ಮೇಲೇ ಡಿಪೆಂಡ್ ಆಗಿರುವಂಥದ್ದು. ಓಕೆ, ಅದು ಸೆಲ್ ಒಳಗಡೆನೇ ಆಗಬೇಕು, ಆಚೆ ಕಡೆ ಅಂತೂ ರೆಪ್ಲಿಕೇಶನ್ ಆಗೋಕ್ಕಾಗಲ್ಲ. ಅದಕ್ಕೆ ಅದು ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಏನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ನಮ್ಮ ಮಾನವರ ಸೆಲ್ಲಲ್ಲಿ ಇರುವಂತಹ ಪ್ರೋಟೀನ್ಸು ಎನರ್ಜಿನ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ಮಲ್ಟಿಪ್ಲಿಕೇಶನ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಓಕೆ, ಇನ್ ಯೂಕ್ಯಾರಿಯೋಟಿಕ್ ಸೆಲ್ಸ್ ಒಳಗಡೆ ಮೋಸ್ಟ್ ಆಫ್ ದ DNA ವೈರಸಸ್ ಏನಿದಾವೆ ಅದು ನ್ಯೂಕ್ಲಿಯಸ್ ಒಳಗಡೆ ರೆಪ್ಲಿಕೇಟ್ ಆಗ್ತವೆ. ಓಕೆ, ಆ್ಯಂಡ್ ಲಾರ್ಜ್ DNA ವೈರಸಸ್ ಸಚ್ ಆಸ್ ಅ ಪಾಕ್ಸ್ ವೈರಸ್ ದಟ್ ಕ್ಯಾನ್ ಬಿ ರೆಪ್ಲಿಕೇಟ್ ಇನ್ ದ ಸೈಟೋಪ್ಲಾಸ್ಮಾ. ದೊಡ್ಡ ಲಾರ್ಜ್ ಸೈಜಲ್ಲಿರುವಂಥ DNA ವೈರಸಸ್ ಅದು ಸೈಟೋಪ್ಲಾಸ್ಮಾ ಒಳಗಡೆ ರೆಪ್ಲಿಕೇಟ್ ಆಗ್ತವೆ. ಓಕೆ, ಓವರ್ ಆಲ್ ಇನ್ ವೈರಸ್ ರೆಪ್ಲಿಕೇಶನ್ ಮೇನ್ಲಿ there will be is there the application of lytic cycle and lysogenic cycle. ಸೊ 2 ಸೈಕಲ್ನ ನಿಮ್ಗೆ ಆಗಲೇ ಹೇಳ್ದಂಗೆ ಒಂದು ಲೈಟಿಕ್ ಸೈಕಲ್ ಮತ್ತು ಇನ್ನೊಂದು ಲೈಸೋಜೆನಿಕ್ ಸೈಕಲ್. 2 ಸೈಕಲಲ್ಲಿ ಈ ವೈರಲ್ ರೆಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಟೈಮ್ ಲೈನ್ ಐತೆ. ಇನಾಕ್ಯುಲೇಷನ್, ವೈರಸ್ ಯಾವಾಗ ಇನಾಕ್ಯುಲೇಟ್ ಆಗುತ್ತೆ, ಇಟ್ ಬೈಂಡ್ಸ್ ಟು ಸೆಲ್. ಇನಾಕ್ಯುಲೇಷನ್ ಅಂತಂದರೆ ವೆನ್ ಇಟ್ ಬೈಂಡ್ಸ್ ಟು ದ ಸೆಲ್, ಆವಾಗ ಅದರದ್ದು ರೆಪ್ಲಿಕೇಶನ್ ಪ್ರಾಸೆಸ್ ಕಮ್ಮಿ. ಇಕ್ಲಿಪ್ ಸ್ಪೇಸ್, ಇದರೊಳಗಡೆ ಏನಾಗುತ್ತೆ, ಅಟ್ಯಾಚ್ ಆಗಿರುವಂತಹ ವೈರಸ್ ಪೆನೆಂಟ್ರೇಟ್ ಆಗಿ ಸೆಲ್ ಒಳಗಡೆ ಎಂಟರ್ ಆಗತ್ತೆ. ಇಲ್ಲೂ ಕೂಡ ಮಲ್ಟಿಪ್ಲಿಕೇಶನ್ ಆಗ್ತಿರಲ್ಲ. ಅದಾದಮೇಲೆ ಒಂದೇ ಸೆಲ್ಗೆ ಬರ್ಸ್ಟ್ ಔಟ್ ಆಗುತ್ತೆ. ಅಂದರೆ ಇಲ್ಲಿ ಹೋಸ್ಟ್ ಸೆಲ್ಲು ರಿಲೀಸ್ ಮಾಡುತ್ತೆ ವೇರಿಯಸ್ ಟೈಪ್ಸ್ ಆಫ್ ವೈರಲ್ ಪಾರ್ಟಿಕಲ್ಸ್. ಓಕೆ, ಮೆನಿ ವೈರಲ್ ಪಾರ್ಟಿಕಲ್ಸನ್ನು ಹೋಸ್ಟ್ ಸೆಲ್ ಒಳಗಡೆ ರಿಲೀಸ್ ಮಾಡುತ್ತೆ. ಅಲ್ಲಿ DNA ಕಾಪೀಸು ಟ್ರಾನ್ಸ್ಕ್ರಿಪ್ಷನ್ ಆಗಿಬಿಟ್ಟು ಮಲ್ಟಿಪ್ಲಿಕೇಶನ್ನು ಫುಲ್ ಒಂದು ಪೀಕ್ ಲೆವೆಲಿಗೆ ಟಚ್ ಆಗುತ್ತೆ. ಪೀಕಿಗೆ ಹೋದ್ಮೇಲೆ ಆಟೋಮೆಟಿಕ್ಲಿ ದ ನಂಬರ್ ಆಫ್ ವಿರಾನ್ಸ್ ರಿಲೀಸ್ಡ್ ಪರ್ ಬ್ಯಾಕ್ಟೀರಿಯಮ್ ಬಾಡಿ ಒಳಗಡೆ ರಿಲೀಸ್ ಆಗಿಬಿಟ್ಟು ಅವಾಗ ಅದು ಕಮ್ಮಿ ಆಗತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಈ ಲೈಟಿಕ್ ಸೈಕಲ್, ನಾನು ಹೇಳ್ದಂಗೆ ಲೈಟಿಕ್ ಮತ್ತು ಲೈಗೋಜೆನಿಕ್ ಅಂತ 2 ಸೈಕಲ್ ಇತ್ತು. ಈ ಲೈಟಿಕ್ ಸೈಕಲ್ ಅಂದರೆ ಏನಪ್ಪ, ಇದರೊಳಗಡೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಅಟ್ಯಾಚ್ಮೆಂಟ್. ಈ ಅಟ್ಯಾಚ್ಮೆಂಟ್ ಅಂತ ಅಂದರೆ ಯಾವುದೇ ಒಂದು ವೈರಸ್ ಆಗಿರ್ಬೋದು ಹೋಗ್ಬಿಟ್ಟು ಸೆಲ್ದು ಸರ್ಫೇಸ್ಗೆ ಅಟ್ಯಾಚ್ ಆಗೋದು, ಅದಕ್ಕೆ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಹೆಂಗೆ ಅಟ್ಯಾಚ್ ಆಗುತ್ತೆ, ವೈರಸಸ್ಗೆ ನಾನು ಹೇಳ್ದಂಗೆ ಎನ್ವಲಪ್ಗೆ ಸರೌಂಡಿಂಗ್ ಒಂದು ಸ್ಪೈಕ್ಸ್ ಇರ್ತವೆ. ಏನಿರುತ್ತೆ, ಸ್ಪೈಕ್ಸ್. ಆ ಸ್ಪೈಕ್ಸ್ ಥ್ರೂ ಹೋಗ್ಬಿಟ್ಟು ಅದು ಸೆಲ್ಲಿಗೆ, ಹೋಸ್ಟ್ ಸೆಲ್ಲಿಗೆ ಬೈಂಡ್ ಆಗುತ್ತೆ ಅಥವಾ ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಆದಮೇಲೆ ಪೆನೆಂಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಪೆನೆಂಟ್ರೇಷನ್ ಅಂದ್ರೇನು, ಒಳಗಡೆ ಎಂಟರ್ ಆಗೋದು. ದ ವೈರಲ್ DNA ಏನಿರುತ್ತೆ ಅದು ಇಟ್ ಎಂಟರ್ಸ್ ಇನ್ ಟು ದ ಹೋಸ್ಟ್ ಸೆಲ್. ಅದಾದಮೇಲೆ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಬಯೋಸಿಂಥೆಸಿಸ್. ಬಯೋಸಿಂಥೆಸಿಸಲ್ಲಿ ಏನಾಗುತ್ತೆ,
phase of the DNA replicates and phase proteins are made. ಅದರದೇ ಬಯೋಸಿಂಥಸಿಸ್ ಒಳಗಡೆ ಒಂದು ವೈರಸ್ ಎಂಟರ್ ಆಗಿರುತ್ತೆ ಒಂದು ಸೆಲ್ ಒಳಗಡೆ. ಅಂತಹ ಸುಮಾರು ಕಾಪೀಸು ಟ್ರಾನ್ಸ್ಕ್ರಿಪ್ಷನ್ ರೆಡಿ ಆಗಿಬಿಟ್ಟು ಸುಮಾರು ಕಾಪೀಸು ರೆಡಿ ಆಗುತ್ತೆ. ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ಬೋದು. ಇಲ್ಲಿ ಓಕೆ, ಒಂದು ಬ್ಯಾಕ್ಟೀರಿಯಾ ಫೇಸ್ ಅಟ್ಯಾಚ್ ಆಯಿತು, ಅದು ಎಂಟರ್ ಆಗಿ ಅದು ಹೋಸ್ಟ್ DNA ಜೊತೆಗೆ ಬೈಂಡ್ ಆಗಿಬಿಟ್ಟು ಈ ಕ್ಯಾಪ್ಸಿಡ್ ಒಳಗಡೆ ನೋಡಿ ಎಷ್ಟೊಂದು ವೈರಸಸ್ ಇಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ವೈರಸಸ್ ಒಳಗಡೆ ಇನ್ನೂ DNA ಜಿನೋಮ್ ಹೋಗಿಲ್ಲ. ಅದೇ ಆಗೋದು ಮ್ಯಾಚುರೇಷನ್ ಒಳಗಡೆ. ಇನ್ ಮ್ಯಾಚುರೇಷನ್ ದ ನ್ಯೂ ಫೇಸ್ ಪಾರ್ಟಿಕಲ್ಸ್ ಆರ್ ಅಸೆಂಬಲ್ಡ್. ಎಲ್ಲ ಹೋಗ್ಬಿಟ್ಟು ಒಂದೊಂದು ವೈರಸ್ ಒಳಗಡೆ ಅಸೆಂಬಲ್ ಆಗುತ್ತೆ. ಅದಾದಮೇಲೆ 5th ಸ್ಟೆಪ್ ಬಂದ್ಬಿಟ್ಟು ಲೈಸೇಸ್ ಆರ್ ರಿಲೀಸ್. ಅಂದರೆ ಆ ಸೆಲ್ ಒಳಗಡೆಯಿಂದ ಆಚೆ ಬರ್ತವೆ ಯಾವುದು ಮ್ಯಾಚೂರ್ಡ್ ಆಗಿರುವಂತಹ ವೈರಸಸ್. ಓಕೆ, ಅದಾದಮೇಲೆ ಇನ್ನೊಂದು ಲೈಸೋಜೆನಿಕ್ ಸೈಕಲ್. ಈ ಲೈಸೋಜೆನಿಕ್ ಸೈಕಲಲ್ಲಿ ನೀವು ನೋಡ್ಬೋದು. ಫಸ್ಟ್ ಸೈಕಲಲ್ಲಿ ಏನಪ್ಪ, ಈ ಸೈಕಲಲ್ಲಿ ಫಸ್ಟ್ ಸ್ಟೆಪ್ಪು ಇನ್ಫೆಕ್ಟೆಡ್ ಸೆಲ್ ಏನಿದೆ ಅದು ಅದ್ರೊಳಗಡೆನೆ DNA ರಿಲೀಸ್ ಮಾಡುತ್ತೆ. ಓಕೆ, ಆ್ಯಂಡ್ ದ ಫೇಸ್ DNA ಬಿಕಮ್ಸ್ ಇನ್ಕಾರ್ಪೊರೇಟೆಡ್ ಇನ್ ಟು ದ ಹೋಸ್ಟ್ ಜಿನೋಮ್. ಅದು ಹೋಗ್ಬಿಟ್ಟು ಹೋಸ್ಟ್ದು ಏನು ಜಿನೋಮ್ ಇರುತ್ತೆ ಅದ್ರ ಜೊತೆಗೆ ಬೈಂಡ್ ಆಗಿಬಿಟ್ಟು ಇನ್ಕಾರ್ಪೊರೇಟ್ ಆಗುತ್ತೆ. ಆವಾಗ ಒಂದು ಅದೇ ಒಳಗಡೆ ಹೋಗ್ಬಿಟ್ಟು ಡಿವೈಡ್ ಆಗೋದು ಒಂದು. ಇನ್ನೊಂದು DNA ಒಳಗಡೆ ಕಳಿಸ್ಬಿಟ್ಟು ಆ DNA ಅದ್ರ ಜೊತೆಗೆ ಇನ್ಕಾರ್ಪೊರೇಟ್ ಮಾಡಿಬಿಟ್ಟು ಅಲ್ಲಿ ಮೈಟಾಸಿಸ್ ಮಾಡಿಬಿಟ್ಟು ಅದರಿಂದ 2 ಡಾಟರ್ ಸೆಲ್ಸನ್ನು ಕ್ರಿಯೇಟ್ ಮಾಡಿ ಡಿವೈಡ್ ಮಾಡೋದು ಒಂದು. ಅದಾದಮೇಲೆ ಅಂಡರ್ ದ ಸ್ಟ್ರೆಸ್ಫುಲ್ ಕಂಡೀಷನ್ ದ ಪ್ರಪೋಸ್ಡ್ DNA ಈಸ್ ಎಕ್ಸೈಡ್ ಫ್ರಮ್ ದಿ ಬ್ಯಾಕ್ಟೀರಿಯಲ್ ಕ್ರೋಮೋಸೋಮ್ ಆ್ಯಂಡ್ ಎಂಟರ್ಸ್ ಇನ್ ದ ಲೈಟಿಕ್ ಸೈಕಲ್. ಓಕೆ, ಇದಾದಮೇಲೆ ಮತ್ತೆ ಇಟ್ ವಿಲ್ ಅಗೇನ್ ಎಂಟರ್ ಇನ್ ಟು ದ ಲೈಟಿಕ್ ಸೈಕಲ್. ಲೈಸೋಜೆನಿಕ್ ಸೈಕಲ್ ಒಳಗಡೆನೆ ಒಂದು 3 ಸ್ಟೆಪ್ ಆದಮೇಲೆ ಇಟ್ ವಿಲ್ ಅಗೇನ್ ಕಮ್ಸ್ ಆ್ಯಂಡ್ ಎಂಟರ್ ಇನ್ ಟು ದ ಲೈಟಿಕ್ ಸೈಕಲ್. ಲೈಟಿಕ್ ಸೈಕಲ್ ಒಳಗಡೆ ಏನಾಗುತ್ತೆ, ಮತ್ತೆ DNA ರೆಪ್ಲಿಕೇಶನ್ ಏನಿರುತ್ತೆ ಅದನ್ನು ಪ್ರೋಟೀನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ಮೆಚ್ಯೂರ್ಡ್ ಆಗುತ್ತೆ. ಮೆಚ್ಯೂರ್ಡ್ ಆಗಿರುವಂತಹ ವೈರಸಸ್ಸು ಆಮೇಲೆ ರಿಲೀಸ್ ಆಗುತ್ತೆ. ಓಕೆ, ಆ್ಯಕ್ಚುಯಲ್ ವೈರಲ್ ರೆಪ್ಲಿಕೇಶನ್ ಡಿಫ್ರೆಂಟ್ ಫ್ರಮ್ ಸ್ಪೀಶೀಸ್ ಆ್ಯಂಡ್ ಕ್ಯಾಟಗರಿ ಆಫ್ ವೈರಸ್. ಒಂದು ವೈರಸ್ಗೂ ಒಂದು ಸ್ಪೀಶೀಸ್ಗೂ ರೆಪ್ಲಿಕೇಶನ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಓಕೆ, ಬಟ್ ಮೋಸ್ಟ್ ಆಫ್ ದ ವೈರಲ್ ರೆಪ್ಲಿಕೇಶನ್ ಕ್ಯಾನ್ ಬಿ ಸೀನ್ ಇನ್ ಮೇನ್ಲಿ 6 ಸ್ಟೆಪ್ಸ್. ಯಾವ್ದ್ಯಾವುದು ನಾನು ನಿಮ್ಗೆ ಆವಾಗ್ಲಿಂದನೂ ಹೇಳ್ತಿದ್ದೀನಿ. ಯಾವ್ದ್ಯಾವುದು? ಅಟ್ಯಾಚ್ಮೆಂಟ್, ಪೆನೆಟ್ರೇಷನ್, ಅನ್ಕೋಟಿಂಗ್, ರೆಪ್ಲಿಕೇಶನ್, ಅಸೆಂಬ್ಲಿ ಮತ್ತು ವಿರಾನ್ ರಿಲೀಸ್. ಸೊ ವೈರಲ್ ರೆಪ್ಲಿಕೇಶನ್ ಇಲ್ಲಿ ನೀವು ನೋಡ್ದಂಗೆ ಫಸ್ಟ್ ಒನ್ ಇಸ್ ವೈರಲ್ ಅಟ್ಯಾಚ್ಮೆಂಟ್, ಅನ್ಕೋಟಿಂಗ್, ಸೆಲ್ ಒಳಗಡೆ ಎಂಟರ್. ಓಕೆ, ಎಂಟರ್ ಆದಮೇಲೆ ಅಸೆಂಬ್ಲಿ, ಜಿನೋಮ್ ರೆಪ್ಲಿಕೇಶನ್, ಅಸೆಂಬ್ಲಿ, ಅದಾದಮೇಲೆ ರಿಲೀಸ್. ಓಕೆ, ಇಲ್ಲೂ ನೀವು ನೋಡ್ಬೋದು ಈ ಫಿಗರಲ್ಲೂ ವೈರಲ್ ರೆಪ್ಲಿಕೇಶನ್ದು ಈ ಫಿಗರಲ್ಲೂ ನೀವು ಈಸಿಯಾಗಿ ನೋಡ್ಬೋದು. ಇಲ್ಲಿ ಅಟ್ಯಾಚ್ ಆಗಿರೋದು ಪೆನೆಟ್ರೇಟ್ ಆಗಿ ಸೆಲ್ ಒಳಗಡೆ ಬಂತು. ಒಳಗಡೆ ಬಂದಾಗ ಅನ್ಕೋಟಿಂಗ್ ಆಗಿ DNA ಅಂತಹ ಸುಮಾರಷ್ಟು ರೆಪ್ಲಿಕೇಶನ್, ಟ್ರಾನ್ಸ್ಕ್ರಿಪ್ಷನ್ ಆಗಿಬಿಟ್ಟು ಸುಮಾರು ವೇರಿಯಸ್ ಕಾಪೀಸ್ನ ರೆಡಿ ಮಾಡ್ತು. ವೇರಿಯಸ್ ಕಾಪಿ ರೆಡಿ ಆದಮೇಲೆ ಅದು ಒಂದಕ್ಕೊಂದು ಅಸೆಂಬಲ್ ಆಗಿ ಪ್ರೋಟೀನ್ ಜೊತೆಗೆ ಮಿಕ್ಸಪ್ ಆಗಿಬಿಟ್ಟು ಹೊಸದಾಗಿರುವಂಥ ಒಂದು ಸುಮಾರಷ್ಟು ವೈರಸಸ್ ಪ್ರೊಡ್ಯೂಸ್ ಆಗಿರುವಂಥ ವೈರಸಸ್ ಸೆಲ್ ಒಳಗಡೆಯಿಂದ ಮತ್ತೆ ಆಚೆ ಕಡೆಗೆ ರಿಲೀಸ್ ಆಯಿತು. ಸೊ ಈ ಸೈಕಲ್ ಏನಿದೆ ಇಲ್ಲ ರೆಪ್ಲಿಕೇಶನ್ ಸೈಕಲ್ಲು ಕಂಟಿನ್ಯೂಯಸ್ ಆಗ್ತಾನೇ ಇರುತ್ತೆ. ಓಕೆ, ಸೊ ಇದರಲ್ಲಿ ಇವಾಗ ಅಟ್ಯಾಚ್ಮೆಂಟ್ ಅಂದರೆ glycoproteins in the viral lipid envelope or molecules on the nucleocapsid attached to the specific receptor molecules on the host cell. ಹೋಸ್ಟ್ ಸೆಲ್ಗೆ ಸ್ಪೆಸಿಫಿಕ್ ಆಗಿರುವಂಥ ಹೋಸ್ಟ್ ಸೆಲ್ಗೆ ಇದು ಹೋಗ್ಬಿಟ್ಟು ಅಟ್ಯಾಚ್ ಆಗೋದು. ದಿಸ್ ವೈರಲ್ ಹೋಸ್ಟ್ ರೆಸೆಪ್ಟರ್ ಮಾಲಿಕ್ಯೂಲ್ಸ್ ರಿಲೇಷನ್ಶಿಪ್ ಈಸ್ ಆಫ್ಟನ್ ಹೈಲಿ ಸ್ಪೆಸಿಫಿಕ್ ಆಗಿ ಹೋಗಿ ಇದು ಬೈಂಡ್ ಆಗುವಂಥದ್ದು. ಓಕೆ, ಫಾರ್ ಎಕ್ಸಾಂಪಲ್ ದ ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಅಂದರೆ HIV ವೈರಸ್. ಇದು ಹೋಗ್ಬಿಟ್ಟು ಇಟ್ ವಿಲ್ ಇನ್ಫೆಕ್ಟ್ ದ T ಹೆಲ್ಪರ್ ಸೆಲ್ ಆಸ್ ದೇ ಎಕ್ಸ್ಪ್ರೆಸ್ CD4. ಓಕೆ, ಇದು ಹೋಗ್ಬಿಟ್ಟು ಬೈಂಡ್ ಆಗೋದು T ಹೆಲ್ಪರ್ ಸೆಲ್ಗೆ ಬೈಂಡ್ ಆಗುತ್ತೆ, CD4ಗೆ ಇದು ಎಫೆಕ್ಟ್ ಆಗುವಂಥದ್ದು. ಓಕೆ, ದ ಗ್ಲೈಕೋಪ್ರೋಟೀನ್ 120 ಮಾಲಿಕ್ಯೂಲ್ ಫೌಂಡ್ ಇನ್ ದ ಲಿಪಿಡ್ ಎನ್ವೆಲಪ್ ಆಫ್ ದ HIV ಆ್ಯಂಡ್ ಇಟ್ ಈಸ್ ಏಬಲ್ ಟು ಬೈಂಡ್ ವಿತ್ ದೇರ್ ರಿಸೆಪ್ಟರ್ ಮಾಲಿಕ್ಯೂಲ್ಸ್. HIV ಒಳಗಡೆ ಗ್ಲೈಕೋಪ್ರೋಟೀನ್ 120 ಅಂತ ಒಂದು ಲಿಪಿಡ್ ಒಂದು ಪ್ರೆಸೆಂಟ್ ಇರುತ್ತೆ. ಇಟ್ ವಿಲ್ ಗೋ ಅಂಡ್ ಬೈಂಡ್ ವಿತ್ ದ CD4 ರಿಸೆಪ್ಟರ್. ಓಕೆ,
ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಪೆನೆಟ್ರೇಷನ್. Penetration is nothing but the process of attachment to the specific receptor can induce conformational changes in the viral capsid protein or the lipid envelope that result in the fusion of viral and cellular membrane. Some DNA viruses can also enter the host cell through the receptor mediated endocytosis. The mechanism by which viruses gain entry to their host cell is dependent upon their structure. In particular, whether a lipid membrane is present. Penetration is nothing but ಏನಪ್ಪ ಅಂದರೆ ಅಟ್ಯಾಚ್ ಆದಮೇಲೆ ನಮ್ಮ ಕೈಗೆ ಅಟ್ಯಾಚ್ ಆಗಿದೆ ಅಂತಂದರೆ ಬಾಡಿ ಒಳಗಡೆ ಎಂಟ್ರಾಗೋದು, ಸೆಲ್ ಒಳಗಡೆ ಎಂಟ್ರಾಗೋದು. ದ್ಯಾಟ್ಸ್ ಕಾಲ್ಡ್ ಪೆನೆಟ್ರೇಷನ್. ದ ಪೆನೆಟ್ರೇಷನ್ ಮೈಟ್ ಬಿ ಡಿಫ್ರೆಂಟ್ ಬೇಸ್ಡ್ ಆನ್ ದೇರ್ ಎಂಟ್ರಿ. ಓಕೆ, ಲೈಕ್ ಎನ್ವೆಲಪ್ಡ್ ವೈರಸ್ ಇತ್ತಪ್ಪ ಅಂದರೆ ಯಾವ ಥರ ಸೈಟೋಪ್ಲಾಸ್ಮಿಕ್ ಮೆಂಬ್ರೇನ್ ಇರುತ್ತೆ. ಸೈಟೋಪ್ಲಾಸ್ಮಿಕ್ ಮೆಂಬ್ರೇನ್ ಫಸ್ಟು ಲೂಸ್ ಆಗಬೇಕು, ಅದಾದಮೇಲೆ ಎಂಡೋಸೈಟೋಸಿಸ್ ಆಗಬೇಕು, ಆವಾಗ ಇಟ್ ವಿಲ್ ಎಂಟರ್ ಇನ್ ಟು ದ ಸೆಲ್. ಇಫ್ ಇಟ್ ಇನ್ ಕೇಸ್ ನೇಕೆಡ್ ವೈರಸ್ ಅಂದರೆ ಎನ್ವೆಲಪ್ ಇಲ್ಲಾರದೇ ಇರುವಂತಹ ವೈರಸ್ ಇತ್ತು ಅಂದರೆ ಇಟ್ ವಿಲ್ ಡೈರೆಕ್ಟ್ಲಿ ಎಂಟರ್ ಇನ್ ಟು ದ ಅಕ್ರಾಸ್ ದ ಹೋಸ್ಟ್ ಸೆಲ್ ಆ್ಯಂಡ್ ಸೈಟೋಪ್ಲಾಸ್ಮಿಕ್ ಮೆಂಬ್ರೇನ್. ಓಕೆ, ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಅನ್ಕೋಟಿಂಗ್. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಯಾವುದು? ಅನ್ಕೋಟಿಂಗ್. ದ ವೈರಲ್ ಕ್ಯಾಪ್ಸಿಡ್ ಈಸ್ ರಿಮೂವ್ಡ್ ಆ್ಯಂಡ್ ಡಿಗ್ರೇಡೆಡ್ ಬೈ ವೈರಲ್ ಎನ್ಸೈಮ್ ಆರ್ ಹೋಸ್ಟ್ ಎನ್ಸೈಮ್ ರಿಲೀಸಿಂಗ್ ದ ವೈರಲ್ ಜಿನೋಮಿಕ್ ನ್ಯೂಕ್ಲಿಕ್ ಆ್ಯಸಿಡ್. ಸೊ ಕ್ಯಾಪ್ಸಿಡ್ ಏನು ಮಾಡುತ್ತೆ? ಕ್ಯಾಪ್ಸಿಡು ಜೆನೆಟಿಕ್ ಮಟೀರಿಯಲ್ ಅಥವಾ DNA RNAನ ಪ್ರೊಟೆಕ್ಟ್ ಮಾಡ್ತಿರತ್ತೆ. ಅನ್ಕೋಟಿಂಗ್ ಅಂತ ಅಂದರೆ ಆ ಕ್ಯಾಪ್ಸಿಡೇ ರಿಮೂವ್ ಆಗೋದು. ಕ್ಯಾಪ್ಸಿಡ್ ರಿಮೂವ್ ಆಗಿಬಿಟ್ಟು ಅದರ ಒಳಗಡೆ ಇರುವಂತಹ ನ್ಯೂಕ್ಲಿಕ್ ಆ್ಯಸಿಡ್ಡು ಸೆಲ್ ಒಳಗಡೆ ಎಂಟ್ರಾಗಿ ಅದರಂಥ ಸೇಮ್ ಟು ಸೇಮ್ ಜೆರಾಕ್ಸ್ ಕಾಪೀಸನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. Once inside the host cell, the viral lipid envelope or capsid is shed and the viral nucleic acid are released. At this stage, the virus to be infective and will only regain infectivity after new virons have been formed that called as eclipse phase. Okay, this is uncoating. ಇವಾಗ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ರೆಪ್ಲಿಕೇಶನ್. ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ರೆಪ್ಲಿಕೇಶನ್. ಏನು ರೆಪ್ಲಿಕೇಶನ್ ಅಂತ ಅಂದರೆ ಆಫ್ಟರ್ ದ ವೈರಲ್ ಜಿನೋಮ್ ಏನಿದೆ ಅನ್ಕೋಟ್ ಆದಮೇಲೆ ಟ್ರಾನ್ಸ್ಕ್ರಿಪ್ಷನ್ ಮತ್ತು ಟ್ರಾನ್ಸ್ಲೇಷನ್ ಅಂತ ಎರಡು ಸ್ಟೆಪ್ಸ್ ಕಂಡಕ್ಟ್ ಆಗುತ್ತೆ. ಟ್ರಾನ್ಸ್ಲೇಷನ್ ಆ್ಯಂಡ್ ಟ್ರಾನ್ಸ್ಕ್ರಿಪ್ಷನ್ ಆರ್ ನಥಿಂಗ್ ಬಟ್ ಒಂದು ಪೇಪರ್ ಇದೆ, ಅಂಥದ್ದೇ ಪೇಪರ್ದು ಸೇಮ್ ಜೆರಾಕ್ಸ್ ಕಾಪಿನ 10 ಕಾಪಿನ ನೀನು ರೆಡಿ ಮಾಡಬೇಕು. ಅದೇ ಕೆಲಸ ನಮ್ಮ ಬಾಡಿ ಒಳಗಡೆ ಸೆಲ್ಲು ಒಂದು DNA ಇದೆ, ಅದೇ ಕಾಪಿ DNA 10-15 ಕಾಪಿನ ನೀನು ರೆಡಿ ಮಾಡಬೇಕು ಅಂತ ಅಲ್ಲಿ ಅವರವರೇ ಮೆಸೇಜ್ ಪಾಸ್ ಮಾಡ್ಕೊಂಡ್ಬಿಟ್ಟು ಅದು ಏನು ಸ್ಟಾರ್ಟ್ ಆಗುತ್ತೆ, ದ್ಯಾಟ್ ಈಸ್ ಕಾಲ್ಡ್ ಆಸ್ ರೆಪ್ಲಿಕೇಶನ್. ಸೊ ಇಲ್ಲಿ ಬ್ರಾಡ್ಲಿ 2 ಸ್ಟೇಜಸ್ ಆಗುತ್ತೆ. ಒಂದು ವೈರಲ್ ಪ್ರೋಟೀನ್ ಮತ್ತು ಇನ್ನೊಂದು ನ್ಯೂಕ್ಲಿಕ್ ಆಸಿಡ್. ಬೋತ್ ಮಸ್ಟ್ ಬಿ ರೆಪ್ಲಿಕೇಟೆಡ್ ಟು ಫಾರ್ಮ್ ಅ ನ್ಯೂ ವೈರಸ್ ಪಾರ್ಟಿಕಲ್ಸ್. ಎರಡೂ ರೆಪ್ಲಿಕೇಟ್ ಆಗುತ್ತೆ. ಇಲ್ಲಿ ಯಾವುದ್ಯಾವುದು ವೈರಲ್ ಪ್ರೋಟೀನು ರೆಪ್ಲಿಕೇಟ್ ಆಗುತ್ತೆ, ವೈರಲ್ ಪ್ರೋಟೀನ್ ಜೊತೆಗೆ ನ್ಯೂಕ್ಲಿಕ್ ಆ್ಯಸಿಡು ಕೂಡ ರೆಪ್ಲಿಕೇಟ್ ಆಗತ್ತೆ. ಇವಾಗ ವೈರಲ್ ಪ್ರೋಟೀನ್ ಪ್ರೊಡಕ್ಷನ್ ಅಂತ ಅಂದಲ್ವಾ, ಈ ವೈರಲ್ ಪ್ರೋಟೀನ್ ಪ್ರೊಡಕ್ಷನ್ ಅಂತ ಅಂದರೆ ವೈರಸಸ್ ಮಸ್ಟ್ ಫಸ್ಟ್ ಟ್ರಾನ್ಸ್ಕ್ರೈಬ್ ದೇರ್ ಜೆನೆಟಿಕ್ ಮಟೀರಿಯಲ್ ಇಂಟು ಮೆಸೆಂಜರ್ RNA. ಮೆಸೆಂಜರ್ RNA ಅಂತಂದರೆ mRNA. Okay, in order to use the host ribosome to produce new viral protein. ಅಂದರೆ ಫಸ್ಟು ಇದು ಟ್ರಾನ್ಸ್ಕ್ರೈಬ್ ಆಗಿ mRNA ಕನ್ವರ್ಟ್ ಆಗುತ್ತೆ. mRNA ಕನ್ವರ್ಟ್ ಆದಮೇಲೆ ಹೋಸ್ಟ್ ಸೆಲ್ಲಲ್ಲಿರುವಂಥ ರೈಬೋಸೋಮ್ಸು ನ್ಯೂ ವೈರಲ್ ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಪ್ರಾಸೆಸ್ ವೇರೀಸ್ ಡಿಪೆಂಡಿಂಗ್ ಆನ್ ದಿ ಫಾರ್ಮ್ ಆ್ಯಂಡ್ ಸೆನ್ಸ್ ಆಫ್ ದ ವೈರಲ್ ಜೆನೆಟಿಕ್ ಮಟೀರಿಯಲ್. ಯಾವ ಥರ ಫಾರ್ಮ್ ಇದೆ, ಯಾವ ಸೆನ್ಸಲ್ಲಿ ಇದೆ, ಅದು ಸೆನ್ಸ್ ಪಾಸಿಟಿವ್ ಸೆನ್ಸಲ್ಲಿ ಐತಾ, ನೆಗೆಟಿವ್ ಸೆನ್ಸಲ್ಲಿ ಐತಾ, ಆಮೇಲೆ ವೈರಲ್ ಜಿನೋಮ್ ಯಾವುದು ಸಿಂಗಲ್ ಸ್ಟ್ಯಾಂಡ್ RNAನ, ಡಬಲ್ ಸ್ಟ್ಯಾಂಡ್ RNAನ, ಸಿಂಗಲ್ ಸ್ಟ್ಯಾಂಡ್ DNAನ, ಡಬಲ್ ಸ್ಟ್ಯಾಂಡ್ DNAನ, ಅದ್ರ ಬೇಸ್ ಮೇಲೆ ಇಟ್ ಮೈಟ್ ಗೆಟ್ ಡಿಫರ್. ಓಕೆ, ಇನ್ನೊಂದು ಬಂದ್ಬಿಟ್ಟು ವೈರಲ್ ನ್ಯೂಕ್ಲಿಕ್ ಆಸಿಡ್ ಪ್ರೊಡಕ್ಷನ್. The mechanism of this process is also determined by the form and sense of the viral genetic material. ಇಲ್ಲೂ ಕೂಡ ಅಷ್ಟೇ RNA ಸಿಂಗಲ್ ಸ್ಟ್ಯಾಂಡ್ RNAನ, ಡಬಲ್ ಸ್ಟ್ಯಾಂಡ್ RNAನ, ಪಾಸಿಟಿವ್ ಸೆನ್ಸಾ, ನೆಗೆಟಿವ್ ಸೆನ್ಸಾ, ಬೇಸ್ಡ್ ಆನ್ ದ್ಯಾಟ್ ಇಟ್ ಈಸ್ ಆಲ್ಸೋ ಗೆಟ್ ಡಿಫರ್.
ಫಿಫ್ತ್ ಸ್ಟೆಪ್ ಬಂದ್ಬಿಟ್ಟು ಅಸೆಂಬ್ಲಿ ಆರ್ ಮ್ಯಾಚುರೇಷನ್. ಓಕೆ, ಅಸೆಂಬ್ಲಿ ಅಂತ ಅಂದರೆ ಏನು? ಇವಾಗ ಒಂದು ಎಕ್ವಿಪ್ಮೆಂಟ್ ಇರುತ್ತೆ, ಅದರದ್ದು ಪಾರ್ಟ್ಸ್ ಎಲ್ಲ ಬೇರೆ 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 ಕಡೆ ಇರುತ್ತೆ. ಅದನ್ನು ತೊಗೊಂಡ್ಬಿಟ್ಟು ನಾವೇನು ಮಾಡ್ತೀವಿ? ಅಸೆಂಬಲ್ ಮಾಡ್ತೀವಿ. ಇಲ್ಲೂ ಕೂಡ ಅಷ್ಟೇ, ವೈರಸ್ದು ಪ್ರೋಟೀನ್ ಪೋರ್ಷನ್ ಒಂದು ಕಡೆ ಇರುತ್ತೆ, ಅದರ ಜಿನೋಮ್ ಒಂದು ಕಡೆ ಇರುತ್ತೆ, ಕ್ಯಾಪ್ಸಿಡ್ ಒಂದು ಕಡೆ, ಅದನ್ನೆಲ್ಲ ಅಸೆಂಬಲ್ ಆಗುತ್ತೆ ಈ ಒಂದು ಪ್ರಾಸೆಸ್ಸಲ್ಲಿ. ಅದೆಲ್ಲ ಒಂದು ಕಡೆಗೆ ಬಂದು ಅಸೆಂಬಲ್ ಆಗಿ ಒಂದು ಹೊಸ ವೈರಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಓಕೆ, ಆಫ್ಟರ್ ದ ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಟ್ರಾನ್ಸ್ಲೇಷನ್ ದ ವೈರಲ್ ಪ್ರೋಟೀನ್ ಆರ್ ಪ್ಯಾಕ್ ಆಗುತ್ತೆ ಒಂದಕ್ಕೊಂದು. ನ್ಯೂಲಿ ರೆಪ್ಲಿಕೇಟೆಡ್ ವೈರಲ್ ಜಿನೋಮ್ ಜೊತೆಗೆ ಇದು ವೀರಾನ್ ಕಂಬೈನ್ ಆಗಿಬಿಟ್ಟು ಒಂದು ಹೊಸ ವೈರಸ್ಸು ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಪ್ರೊಸೆಸ್ ಕ್ಯಾನ್ ಆಲ್ಸೋ ಬಿ ರೆಫರ್ಡ್ ಟು ಆಸ್ ಮ್ಯಾಚುರೇಷನ್. ಇದಕ್ಕೆ ಇನ್ನೊಂದು ಹೆಸರು, ಅಸೆಂಬ್ಲಿಗೆ ಇನ್ನೊಂದು ಹೆಸರೇ ಬಂದ್ಬಿಟ್ಟು ಮ್ಯಾಚುರೇಷನ್. ಅದಾದಮೇಲೆ ಸಿಕ್ಸ್ತ್ ಸ್ಟೆಪ್ ಬಂದ್ಬಿಟ್ಟು ರಿಲೀಸ್ ಅಂತ ಅಂದರೆ ಏನು? ಮೆಚೂರ್ಡ್ ಆಗಿರುವಂತಹ ಹೊಸ ವೈರಸ್ ಆ ಸೆಲ್ ಒಳಗಡೆಯಿಂದ ಬೇರೆ ಬಾಡಿಗೆ ಅಂದರೆ ಬೇರೆ ಸೆಲ್ಲಿಗೆ ರಿಲೀಸ್ ಆಗೋದು. ದೇರ್ ಆರ್ 2 ಮೆಥಡ್ಸ್ ಆಫ್ ವೈರಲ್ ರಿಲೀಸ್. ಒಂದು ಲೈಸಿಸ್ ಆರ್ ಬಡ್ಡಿಂಗ್, ಇನ್ನೊಂದು ಬಂದ್ಬಿಟ್ಟು ಸೈಟೋಪ್ಯಾಥಿಕ್. ಓಕೆ, ಇನ್ನೊಂದು ಬಂದ್ಬಿಟ್ಟು ಸೈಟೋಪ್ಯಾಥಿಕ್. ಸೊ ಈ ಎರಡು ಲೈಸಿಸ್ ಅಥವಾ ಬಡ್ಡಿಂಗ್ ಎರಡು ವೇ ಒಳಗಡೆನೂ ಕೂಡ ಈ ರಿಲೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರಿಲೀಸ್ ಏನಿದೆ, ಲೈಸಿಸ್ ರಿಸಲ್ಟ್ ಇನ್ ದ ಡೆತ್ ಆಫ್ ಅ ಇನ್ಫೆಕ್ಟೆಡ್ ಹೋಸ್ಟ್ ಸೆಲ್. ಅಂದರೆ ಈ ಹೋಸ್ಟ್ ಸೆಲ್ ಒಳಗಡೆ ಹೋಗ್ಬಿಟ್ಟು ಏನು ಮಲ್ಟಿಪ್ಲಿಕೇಶನ್ ಆಗಿರುತ್ತೆ, ಆ ಸೆಲ್ ಸತ್ತೋಗ್ಬಿಡುತ್ತೆ. ದೀಸ್ ಟೈಪ್ಸ್ ಆಫ್ ವೈರಸಸ್ ಆರ್ ರೆಫರ್ಡ್ ಆಸ್ ಅ ಸೈಟೋಲೈಟಿಕ್. ಓಕೆ, ಆ ಸೆಲ್ಲನ್ನು ಸಾಯಿಸ್ಬಿಟ್ಟು ಅದು ಆಚೆ ಬರುತ್ತೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಸ್ಮಾಲ್ ಪಾಕ್ಸ್ ವೈರಸ್. ಓಕೆ, ಇನ್ನೊಂದು ಬಂದ್ಬಿಟ್ಟು ಎನ್ವಲಪ್ಡ್ ವೈರಸಸ್ ಸಚ್ ಆಸ್ ಇನ್ಫ್ಲುಯೆನ್ಸಾ ಎ ವೈರಸ್ ಆರ್ ಟಿಪಿಕಲಿ ರಿಲೀಸ್ಡ್ ಫ್ರಮ್ ದ ಹೋಸ್ಟ್ ಸೆಲ್ ಬೈ ಬಡ್ಡಿಂಗ್. It is this process that result in the acquisition of the viral phospholipid envelope. These type of viruses do not usually kill the infected cell and are termed cytopathic viruses. ಅಂದರೆ ರಿಲೀಸ್ ಆಗಬೇಕಾದ್ರೆ ಬಾಡಿ ಆ ಸೆಲ್ ಒಳಗಡೆಯಿಂದ ಒಂದು ಆ ಸೆಲ್ಲನ್ನು ಡಿಸ್ಟ್ರಾಯ್ ಮಾಡಿ ಡೆತ್ ಕಿಲ್ ಮಾಡಿಬಿಟ್ಟು ಆಚೆ ಬರುವಂಥದ್ದಕ್ಕೆ ಸೈಟೋಲೈಟಿಕ್ ಅಂತ ಹೇಳ್ತೀವಿ. ಅದು ಸೆಲ್ ಇನ್ಫೆಕ್ಟ್ ಆಗಿರುವಂಥ ಸೆಲ್ಲಿಗೆ ಏನೂ ಮಾಡಲಾರ್ದೆ ಅದನ್ನು ಸಾಯಿಸಲಾರ್ದೇ ಆ ವೈರಸಸ್ ಏನಾದರೂ ಆಚೆ ಬಂದರೆ ಅದಕ್ಕೆ ಸೈಟೋಪ್ಯಾಥಿಕ್ ವೈರಸ್ ಅಂತ ನಾವು. ಸೊ ಇವಾಗ ನಾವು ನೋಡೋಣ ವೈರಸಸ್ಸನ್ನು ಯಾವ ಥರ ಕಲ್ಟಿವೇಟ್ ಮಾಡ್ಬೋದು. ಓಕೆ, ದಟ್ ಈಸ್ ನಥಿಂಗ್ ಬಟ್ ಕಲ್ಟಿವೇಷನ್ ಆಫ್ ವೈರಸಸ್ ಅಂದರೆ ಯಾವ ಥರ ಗ್ರೋ ಮಾಡ್ಬೋದು. ಓಕೆ, ಬೇಸಿಕಲಿ ದ ಇಂಟ್ರೊಡಕ್ಷನ್ ಬಂದ್ಬಿಟ್ಟು ವೈರಸಸ್ ಆರ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಇನ್ಫೆಕ್ಷಿಯಸ್ ಏಜೆಂಟ್ ದಟ್ ಇನ್ವೇಟ್ ಸೆಲ್ ಆ್ಯಂಡ್ ಇಟ್ಸ್ ಆಲ್ ಆಫ್ ಟೈಪ್ಸ್. Viruses are obligate intracellular parasites, so they depends on the host for their survival. So they cannot be grown in non-living culture media or any type of agar plates alone, but they must require living cell to support their replication. Viruses have been the culprits in many human diseases including smallpox, flu, AIDS and the ever-present common cold, as well as in plant bacteria and many more. ಸೊ ಏನಪ್ಪ ಅಂತ ಅಂದರೆ ವೈರಸಸ್ ಯಾವಾಗೂ ಕೂಡ ಅಷ್ಟೇ, ಅದರಷ್ಟಕ್ಕದು ರೆಪ್ಲಿಕೇಶನ್ ಆಗೋದೇ ಇಲ್ಲ, ಅದರಷ್ಟಕ್ಕದು ಜೀವಂತವಾಗಿರೋಕ್ಕೆ ಚಾನ್ಸೇ ಇಲ್ಲ. ಅದು ಜೀವಂತವಾಗಿರಬೇಕು, ಅದು ರೆಪ್ಲಿಕೇಟ್ ಆಗಬೇಕು ಅಂತ ಅಂದರೆ ಅದಕ್ಕೆ ಯಾರ್ದಾದ್ರೂ ಒಂದು ಸಪೋರ್ಟ್ ಬೇಕೇ ಬೇಕು. ಇಟ್ ಈಸ್ ಮೇನ್ಲಿ ಡಿಪೆಂಡ್ ಆನ್ ದ ಲಿವಿಂಗ್ ಸೆಲ್ಸ್. ಯಾವುದಾದ್ರೂ ಒಂದು ಲಿವಿಂಗ್ ಸೆಲ್ ಬೇಕೇ ಬೇಕು. ಸೊ ಹಾಗಾಗ್ಬಿಟ್ಟು ನಾವು ಇದನ್ನು ಕಲ್ಟಿವೇಟ್ ಮಾಡ್ತೀವಿ, ಇದನ್ನು ನಾವು ಬೆಳೆಸ್ತೀವಿ ಅಂತ ಅಂದರೆ ನಾವು ಇದನ್ನು ಲ್ಯಾಬಲ್ಲಿ ಆರ್ಡಿನರಿ ನಮ್ಮದು ಕಲ್ಚರ್ ಮೀಡಿಯಾನ ಯೂಸ್ ಮಾಡಿಬಿಟ್ಟು ಬೆಳೆಸೋಕ್ಕೆ ಇಟ್ಸ್ ಹೈಲಿ ಇಂಪಾಸಿಬಲ್. ಬ್ಲಡ್ ಅಗಾರ್, ಮೆಕಾನಿಕ್ ಅಗಾರ್, ಚಾಕ್ಲೇಟ್ ಅಗಾರ್ ಯಾವ ಅಗಾರ್ ಯೂಸ್ ಮಾಡಿದ್ರೂ ಕೂಡ ಅಷ್ಟೇ ನೀವು ಇದನ್ನು ಬೆಳೆಸೋಕ್ಕಾಗಲ್ಲ. ಸೊ ಅದನ್ನು ಬೆಳೆಸಬೇಕಪ್ಪ ಅಂತ ಅಂದರೆ ವಿ ಮಸ್ಟ್ ನೀಡ್ some kind of living cell to support their replication. ಸೊ ಟೆಕ್ನಿಕ್ಸ್ ಯಾವ್ಯಾವ ಟೆಕ್ನಿಕ್ಸನ್ನು ಯೂಸ್ ಮಾಡಿಬಿಟ್ಟು ನಾವು ಕಲ್ಟಿವೇಟ್ ಮಾಡಬಹುದು. ವೈರಸಸ್ ಕ್ಯಾನ್ ಬಿ ರಿಕ್ವೈರ್ ಲಿವಿಂಗ್ ಸೆಲ್ ಆ್ಯಸ್ ದೇರ್ ಮೀಡಿಯಮ್. ಅದಕ್ಕೆ ಮೀಡಿಯಮ್ ಆಗಿ ಲಿವಿಂಗ್ ಸೆಲ್ಲೇ ಬೇಕು. ಅದರಲ್ಲಿ ಬಂದ್ಬಿಟ್ಟು ಇನ್ ವಿವೋ ಮತ್ತು ಇನ್ ವಿಟ್ರೋ ಕಲ್ಟಿವೇಷನ್. ಇನ್ ವಿವೋ ಅಂತ ಅಂದರೆ
ಯಾವುದು ಲ್ಯಾಬ್ರೋಟ್ರಿ ಒಳಗಡೆ ಎನಿಮಲ್ಸು ಅಥವಾ ಎಂಬ್ರಿಯೋನಿಕ್ ಬರ್ಡ್ಸು ಟಿಶ್ಯೂಸು ಅದರೊಳಗಡೆ ನಾವು ಕಲ್ಟಿವೇಷನ್ ಮಾಡೋದು. ಇನ್ ವಿಟ್ರೋ ಅಂತ ಅಂದರೆ ಸೆಲ್ ಆರ್ ಟಿಶ್ಯೂ ಕಲ್ಚರ್ ಮೆಥಡ್. ಇನ್ ವಿವೋ ಅಂತಂದರೆ ಲಿವಿಂಗ್ ಬಾಡಿ ಒಳಗಡೆ. ಓಕೆ, ಇನ್ ವಿಟ್ರೋ ಅಂತ ಅಂದರೆ ಸೆಲ್ ಮತ್ತು ಟಿಶ್ಯೂ ಕಲ್ಚರ್ ಮೆಥಡ್ಸ್, ಅದು ಕಲ್ಚರ್ ಮೀಡಿಯಾಸ್ ಯೂಸ್ ಮಾಡಿಬಿಟ್ಟು ಮಾಡುವಂಥದ್ದು. ಓಕೆ, ಇನ್ ವಿವೋ ಈಸ್ ಇನ್ಸೈಡ್ ದ ಸೆಲ್, ಇನ್ ವಿಟ್ರೋ ಮೀನ್ಸ್ ಔಟ್ಸೈಡ್ ದ ಸೆಲ್. ಓಕೆ, ದ ಪ್ರೈಮರಿ ಪರ್ಪಸ್ ಆಫ್ ವೈರಸ್ ಕಲ್ಟಿವೇಷನ್ ಯಾಕೆ ಮಾಡ್ತೀವಪ್ಪ ಅಂದರೆ ಟು ಐಸೋಲೇಟ್ ಆ್ಯಂಡ್ ಐಡೆಂಟಿಫೈ ವೈರಸ್ ಕ್ಲಿನಿಕಲ್ ಸ್ಯಾಂಪಲ್ಸ್. ಅದ್ರ ಜೊತೆಗೆ ಟು ಡೂ ರಿಸರ್ಚ್, ಯಾವುದಾದ್ರೂ ರಿಸರ್ಚ್ ಮಾಡ್ತಿದ್ರೆ ವೈರಲ್ ಸ್ಟ್ರಕ್ಚರ್ ಯಾವ ಥರ ಇದೆ, ರೆಪ್ಲಿಕೇಶನ್ ಯಾವ ಥರ ಆಗ್ತಿದೆ, ಜೆನೆಟಿಕ್ ಯಾವ ಥರ ಇದೆ, ಅದರದ್ದು ಎಫೆಕ್ಟ್ಸ್ ಆಫ್ ಹೋಸ್ಟ್ ಯಾವ ಥರ ಆಗ್ತಿದೆ ಅನ್ನೋದ್ರ ಬಗ್ಗೆ. ಅದ್ರ ಜೊತೆಗೆ ಅದರದ್ದು ವ್ಯಾಕ್ಸಿನ್ ಪ್ರಿಪೇರ್ ಮಾಡಬೇಕಪ್ಪ ಅಂತಂದರೆ ವಿ ಹ್ಯಾವ್ ಟು ಡೂ ದ ಕಲ್ಟಿವೇಷನ್ ಆಫ್ ವೈರಸ್. ಓಕೆ, ವೈರಸ್ ಕಲ್ಟಿವೇಷನ್ ಮಾಡೋದಕ್ಕೆ ದೇರ್ ಮೈಟ್ ಬಿ ವೇರಿಯಸ್ ಮೆಥಡ್ಸ್. ಜನರಲಿ 3 ಮೆಥಡ್ಸನ್ನು ಯೂಸ್ ಮಾಡಿಬಿಟ್ಟು ವೈರಲ್ ಕಲ್ಟಿವೇಷನನ್ನು ನಾವು ಮಾಡ್ತೀವಿ. ಫಸ್ಟು ಕಲ್ಟಿವೇಷನ್ ಮೆಥಡ್ ಬಂದುಬಿಟ್ಟು ಇನಾಕ್ಯುಲೇಷನ್ ಆಫ್ ವೈರಸ್ ಇಂಟು ದ ಎನಿಮಲ್ಸ್. ಲ್ಯಾಬ್ರೋಟರಿ ಎನಿಮಲ್ಸನ್ನು ಯೂಸ್ ಮಾಡಿಬಿಟ್ಟು ನಾವು ಮಾಡೋದಕ್ಕೆ ಎನಿಮಲ್ ಇನಾಕ್ಯುಲೇಷನ್ ಮೆಥಡ್ ಅದನ್ನು. ಸೆಕೆಂಡ್ ಒಂದು ಬಂದುಬಿಟ್ಟು ಇನಾಕ್ಯುಲೇಷನ್ ಆಫ್ ವೈರಸ್ ಇಂಟು ದ ಎಂಬ್ರಿಯೋನೇಟೆಡ್ ಎಗ್. ಎಂಬ್ರಿಯೋನೇಟೆಡ್ ಎಗ್ಗನ್ನು ಯೂಸ್ ಮಾಡಿಬಿಟ್ಟು ಇಫ್ ಇನ್ ಕೇಸ್ ನಾವೇನಾದರೂ ವೈರಸನ್ನು ಬೆಳೆಸ್ತಿದ್ದೀವಪ್ಪ ಅಂತಂದರೆ ದ್ಯಾಟ್ ಮೆಥಡ್ ಇಸ್ ಕಾಲ್ಡ್ ಆಸ್ ವೈರಲ್ ಕಲ್ಟಿವೇಷನ್ ಮೆಥಡ್. ಅದ್ರ ಜೊತೆಗೆ ಥರ್ಡ್ ಒನ್ ಇಸ್ ಟಿಶ್ಯೂ ಕಲ್ಚರ್. ಟಿಶ್ಯೂ ಕಲ್ಚರನ್ನು ಯೂಸ್ ಮಾಡಿಬಿಟ್ಟು ನಾವು ವೈರಸನ್ನು ಕಲ್ಟಿವೇಟ್ ಮಾಡಬಹುದು. ಸೊ ಇವಾಗ ಫಸ್ಟು ಎನಿಮಲ್ ಇನಾಕ್ಯುಲೇಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎನಿಮಲ್ ಇನಾಕ್ಯುಲೇಷನಲ್ಲಿ ವೈರಸಸ್ ಯಾವ್ಯಾವ ಇದ್ದಾವೆ ವಿಚ್ ಆರ್ ನಾಟ್ ಕಲ್ಟಿವೇಟೆಡ್ ಇನ್ ಎಂಬ್ರಿಯೋನೇಟೆಡ್ ಎಗ್ಸ್ ಆ್ಯಂಡ್ ಟಿಶ್ಯೂ ಕಲ್ಚರ್ ಆರ್ ಕಲ್ಟಿವೇಟೆಡ್ ಇನ್ ಲ್ಯಾಬ್ರೋಟರಿ ಎನಿಮಲ್ಸ್ ಸಚ್ ಆಸ್ ಮೈಸ್, ಗಿನಿಯಾ ಪಿಗ್, ಹ್ಯಾಮ್ಸ್ಟರ್ ಆ್ಯಂಡ್ ರ್ಯಾಬಿಟ್ಸ್ ಆರ್ ಯೂಸ್ಡ್. ಸೊ ಲ್ಯಾಬ್ರೋಟರಿ ಎನಿಮಲ್ಸ್ ಅಂದರೆ ಯಾವುದು? ಮೈಸ್ ಆಗಿರ್ಬೋದು, ಗಿನಿಯಾ ಪಿಗ್ ಆಗಿರ್ಬೋದು, ಹ್ಯಾಮ್ಸ್ಟರ್ ಆಗಿರ್ಬೋದು, ರ್ಯಾಬಿಟ್ ಆಗಿರ್ಬೋದು, ಮೆನಿ ಮೋರ್ ಲ್ಯಾಬ್ ಎನಿಮಲ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ವೈರಸಸನ್ನು ಕಲ್ಟಿವೇಟ್ ಮಾಡಬಹುದು. ಎಂಥ ವೈರಸಸ್, ಯಾವ ವೈರಸಸನ್ನು ನಾವು ಎಂಬ್ರಿಯೋನೇಟೆಡ್ ಎಗ್ ಒಳಗಡೆ ಅಥವಾ ಟಿಶ್ಯೂ ಕಲ್ಚರ್ ಒಳಗಡೆ ಬೆಳೆಸೋಕ್ಕಾಗಲ್ವೋ ಅಂಥ ವೈರಸಸ್ಗಳನ್ನು ನಾವು ಈಸಿಯಾಗಿ ಎನಿಮಲ್ ಇನಾಕ್ಯುಲೇಷನ್ ಮಾಡಿ ಕಲ್ಟಿವೇಟ್ ಮಾಡಬಹುದು. The selected animal should be healthy and free from any communicable diseases. ಸೊ ನಾವು ಯಾವ ಎನಿಮಲ್ ಸೆಲೆಕ್ಟ್ ಮಾಡ್ತೀವಿ ಆ ಎನಿಮಲ್ ಹೆಲ್ದಿ ಇರಬೇಕು, ಅದಕ್ಕೆ ಯಾವುದೇ ಆದಂಥ ಡಿಸೀಸ್ ಇರಬಾರ್ದು. ಇಫ್ ಇನ್ ಕೇಸ್ ನಾವೇನಾದರೂ ಮೈಸ್ ಯೂಸ್ ಮಾಡ್ತಾ ಇದ್ದೀವಪ್ಪ ಅಂತ ಅಂದರೆ ಅದು ಯಾವಾಗೂ ಕೂಡ 48 ಗಂಟೆಗಿನ್ನ ಕಮ್ಮಿ ಇರಬಾರ್ದು. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ವಿ ಯೂಸ್ ದ ಮೈಸ್ ಓನ್ಲಿ because the mice are susceptible to Toga virus and Soxa virus and which are inoculated by intracerebral and intranasal route. ಇಂಟ್ರಾಸೆರೆಬ್ರಲ್ ಮತ್ತು ಇಂಟ್ರಾನೇಸಲ್ ರೂಟಿಂದ ನಾವು ಈಸಿಯಾಗಿ ಇನಾಕ್ಯುಲೇಟ್ ಮಾಡ್ಬೋದು ಮೈಸಲ್ಲಿ. ಹೆನ್ಸ್ ವಿ ಕ್ಯಾನ್ ಯೂಸ್ ದ ಮೈಸ್. ಒಂದ್ಸಲಿ ಅದನ್ನು ಇನಾಕ್ಯುಲೇಟ್ ಮಾಡಿದ್ಮೇಲೆ ವೈರಸ್ಸು ಮಲ್ಟಿಪ್ಲೈ ಆಗುತ್ತೆ ಯಾವುದರಲ್ಲಿ? ಮೈಸ್ ಒಳಗಡೆ. ಆ್ಯಂಡ್ ಡಿಸೀಸನ್ನು ಡೆವಲಪ್ ಮಾಡುತ್ತೆ. ಯಾವ ಥರ ಡಿಸೀಸ್ ಡೆವಲಪ್ ಮಾಡಿದೆ, ಯಾವ ಸಿಂಪ್ಟಮ್ಸ್ ಬಂತು, ಆ ಡಿಸೀಸಿಂದ ಡೆತ್ ಏನಾದರೂ ಆಯಿತಾ, ಅದನ್ನು ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡೋದಕ್ಕೆ ಅಬ್ಸರ್ವೇಷನಲ್ ಸ್ಟಡಿನ ಕಂಡಕ್ಟ್ ಮಾಡಬೇಕು. ಅದಾದಮೇಲೆ ದೆನ್ ದ ವೈರಸಸ್ ಈಸ್ ಐಸೋಲೇಟೆಡ್ ಆ್ಯಂಡ್ ಪ್ಯೂರಿಫೈಡ್ ಫ್ರಮ್ ದ ಟಿಶ್ಯೂ ಆಫ್ ದೀಸ್ ಎನಿಮಲ್ಸ್. ಒಂದ್ಸಲಿ ಡೆತ್ ಆಯಿತು, ಮೈಸ್ದು ಮಲ್ಟಿಪ್ಲಿಕೇಶನ್ ಆಗಿ ಡೆತ್ ಆದಮೇಲೆ ಅದರದ್ದು ಬಯಾಪ್ಸಿನ ಕಲೆಕ್ಟ್ ಮಾಡಿ, ಟಿಶ್ಯೂಯಿಂದ ಬಯಾಪ್ಸಿನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಪ್ಯೂರಿಫೈ ಮಾಡಿ ಆ ಒಂದು ವೈರಸಸನ್ನು ನಾವು ಸೇವ್ ಮಾಡಿ ಇಟ್ಕೋಬೇಕು, ಅಂದರೆ ಐಸೋಲೇಟ್ ಮಾಡಿ ಇಟ್ಕೋಬೇಕು. ಇಫ್ ಇಟ್ ಈಸ್ ಇನ್ ಅ ಲೈವ್ ಇನಾಕ್ಯುಲೇಷನ್ ವಾಸ್ ಫಸ್ಟ್ ಯೂಸ್ಡ್ ಆನ್ ಹ್ಯೂಮನ್ ವಾಲಂಟಿಯರ್ಸ್ ಫಾರ್ ದ ಸ್ಟಡಿ ಆಫ್ ಯೆಲ್ಲೋ ಫೀವರ್ ವೈರಸ್. ಇಷ್ಟು ದಿನ ಏನಿದೆ ನಾವು ಲ್ಯಾಬ್ ಎನಿಮಲ್ಸ್ ಮೇಲೇ ಇದನ್ನು ಪ್ರಯೋಗ ಮಾಡ್ತೀವಿ. ಬಟ್ ಫಸ್ಟ್ ಟೈಮ್ ಹ್ಯೂಮನ್ ಹೆಲ್ದಿ ವಾಲಂಟಿಯರ್ಸ್ ಮೇಲೆ ಫಾರ್ ಟು ಸ್ಟಡಿ ದ ಯೆಲ್ಲೋ ಫೀವರ್ ವಿ ಹ್ಯಾವ್ ಡನ್ ದ ವೈರಲ್ ಇನಾಕ್ಯುಲೇಷನ್. So laboratory animals play an essential important role in the pathogenesis of virus. Okay, the live animals such as monkey, mice, rabbit, guinea pig, ferrets are widely used for the cultivation of viruses. Mice are the most widely employed animal in virology. Okay,
ಸೊ ಯಾಕೆ ನಾವು ಎನಿಮಲ್ಸನ್ನೇ ಯೂಸ್ ಮಾಡ್ತೀವಿ, ವಾಟ್ ಆಲ್ ದ ಅಡ್ವಾಂಟೇಜಸ್ ಆಫ್ ಎನಿಮಲ್ ಇನಾಕ್ಯುಲೇಷನ್ ಅಂತ ನೋಡೋದಾದರೆ, ಫಾರ್ ದ ಡಯಾಗ್ನೋಸಿಸ್, ಪ್ಯಾಥೋಜೆನಿಸಿಸ್ ಆ್ಯಂಡ್ ಕ್ಲಿನಿಕಲ್ ಸಿಂಪ್ಟಮ್ಸ್ ಆರ್ ಡಿಟರ್ಮೈನ್ಡ್ ವೆರಿ ಈಸಿಲಿ. ನಾವು ಈಸಿಯಾಗಿ ಅಬ್ಸರ್ವ್ ಮಾಡಬಹುದು. ಆ್ಯಂಡ್ ಪ್ರೊಡಕ್ಷನ್ ಆಫ್ ಆಂಟಿಬಾಡೀಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಬೈ ಯೂಸಿಂಗ್ ದ ಲ್ಯಾಬ್ ಎನಿಮಲ್ಸ್. ಆಮೇಲೆ ಪ್ರೈಮರಿ ಐಸೋಲೇಷನ್ ಆಫ್ ದ ಸರ್ಟನ್ ವೈರಸಸ್ ಕ್ಯಾನ್ ಬಿ ಹೆಲ್ಪ್ಫುಲ್ ಫಾರ್ ದಿ ಐಡೆಂಟಿಫಿಕೇಷನ್ ಆಫ್ ದೇರ್ ಸಿಂಪ್ಟಮ್ಸ್. ಅದರ ಜೊತೆಗೆ ಮೈಸ್ ಪ್ರೊವೈಡ್ಸ್ ಅ ರಿಲಯಬಲ್ ಮಾಡೆಲ್ ಫಾರ್ ಸ್ಟಡಿಂಗ್ ದ ವೈರಲ್ ರೆಪ್ಲಿಕೇಶನ್. ಯಾವ ಥರ ರೆಪ್ಲಿಕೇಶನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಈಸಿಯಾಗಿ ಸ್ಟಡಿ ಮಾಡೋದಕ್ಕೆ ವಿ ಕ್ಯಾನ್ ಯೂಸ್ ದ ಮೈಸ್. ಅದರ ಜೊತೆಗೆ ಯೂಸ್ ಫಾರ್ ದಿ ಸ್ಟಡಿ ಆಫ್ ಇಮ್ಯುನೋ ರೆಸ್ಪಾನ್ಸ್, ಎಪಿಡೆಮಾಲಜಿ ಆ್ಯಂಡ್ ಆಂಕೋಜೆನಿಸಿಸ್. ಸೊ ಇದೆಲ್ಲ ಅಡ್ವಾಂಟೇಜಸ್ ಇರೋದ್ರಿಂದ ವಿ ಹ್ಯಾವ್ ಟು ಗೋ ಫಾರ್ ಎನಿಮಲ್ ಇನಾಕ್ಯುಲೇಷನ್. ಸೊ ಅಡ್ವಾಂಟೇಜ್ ಇದೆ ಅಂತ ಅಂದರೆ ಅದರಲ್ಲಿ ಡಿಸ್ಅಡ್ವಾಂಟೇಜಸ್ಸು ಕೂಡ ಇದ್ದೇ ಇರುತ್ತೆ. ಸೊ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಬೋತ್ ಆರ್ ಸೇಮ್. ಒಂದು ನಾಣ್ಯದ ಎರಡು ಮುಖ ಅಂತ ಏನು ಹೇಳ್ತೀವಿ, ಅಥವಾ ಒಂದು ರಥದ ಎರಡು ಚಕ್ರ ಅಂತ ಏನು ಹೇಳ್ತೀವಿ, ಅದೇ ಇದು. ಸೊ ಅಲ್ಲಿ ಅಡ್ವಾಂಟೇಜು ಇದೆ ಅಂತಂದರೆ ಡಿಸ್ಅಡ್ವಾಂಟೇಜು ಇದೆ. ಏನಪ್ಪ ಡಿಸ್ಅಡ್ವಾಂಟೇಜಸ್ ಅಂತ ಅಂದರೆ, ಇಟ್ ಮೈಟ್ ಬಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಡಿಫಿಕಲ್ಟ್ ಫಾರ್ ದಿ ಮೇಂಟೆನೆನ್ಸ್ ಆಫ್ ದಿ ಎನಿಮಲನ್ನು ಮೇಂಟೈನ್ ಮಾಡೋದು, ಮತ್ತು ಇಟ್ ಮೈಟ್ ಬಿ ಎಕ್ಸ್ಪೆನ್ಸಿವ್. ದ ಡಿಫಿಕಲ್ಟಿ ಇನ್ ಚೂಸಿಂಗ್ ಆಫ್ ಎನಿಮಲ್ ಫಾರ್ ಪರ್ಟಿಕ್ಯುಲರ್ ವೈರಸ್. ಯಾವ ವೈರಸ್ಗೆ ಯಾವ ಎನಿಮಲ್ ಚೂಸ್ ಮಾಡಬೇಕನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಅದೇ ಥರ ಸಮ್ human viruses cannot be grown in animals or can be grown but do not cause disease. So mice do not provide model for vaccine development. ಮೈಸಲ್ಲಿ ನಾವು ಕಲ್ಟಿವೇಷನ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾಗಿರುವಂತಹ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಮಾಡೆಲ್ ಸಿಗೋದಿಲ್ಲ. ಸೊ ಇಶ್ಯೂ ರಿಲೇಟೆಡ್ ಎನಿಮಲ್ ವೆಲ್ಫೇರ್ ಸಿಸ್ಟಮ್ ಇವಾಗ ನಮ್ಮ ಇಂಡಿಯಾದಲ್ಲಿ ಲ್ಯಾಬ್ ಎನಿಮಲ್ಸನ್ನು ಯೂಸ್ ಮಾಡೋದು ಎಷ್ಟು ಸ್ಟ್ರಿಕ್ಟ್ಫುಲ್ ಲೀಗಲ್ ಲಾ ತೊಗೊಂಡು ಬಂದಿದ್ದಾರೆ ಅಂತ ಅಂದರೆ ಇಟ್ ಮೈಟ್ ಬಿ ಗೆಟ್ ಲಿಟಲ್ ಬಿಟ್ ಡಿಫಿಕಲ್ಟ್. ಸೊ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಇನಾಕ್ಯುಲೇಷನ್ ಇಂಟು ಎಂಬ್ರಿಯೋನೇಟೆಡ್ ಎಗ್ಸ್. ಏನು ಹೇಳಿ, ಇನಾಕ್ಯುಲೇಷನ್ ಇಂಟು ಎಂಬ್ರಿಯೋನೇಟೆಡ್ ಎಗ್ಸ್ ಅಂತ ಅಂದರೆ ಇದನ್ನು ಫಸ್ಟ್ ಟೈಮ್ ಗುಡ್ ಪಾಶ್ಚರ್ ಅನ್ನೋ ಸೈಂಟಿಸ್ಟ್ 1930 ಒಳಗಡೆ ಕೋಳಿ ಮೊಟ್ಟೆನ ಯೂಸ್ ಮಾಡಿಬಿಟ್ಟು ವೈರಸ್ಸನ್ನು ಬೆಳೆಸಿದ್ರು. ಅದರೊಳಗಡೆ ವೈರಲ್ ಕಲ್ಟಿವೇಷನನ್ನು ಮಾಡಿದರು. ಯಾವ ಥರ, ದ ಪ್ರಾಸೆಸ್ ಆಫ್ ಕಲ್ಟಿವೇಷನ್ ಆಫ್ ವೈರಸಸ್ ಇನ್ ಎಂಬ್ರಿಯೋನೇಟೆಡ್ ಎಗ್ಸ್ ಡಿಪೆಂಡ್ಸ್ ಆನ್ ದಿ ಟೈಪ್ ಆಫ್ ಎಗ್ ವಿಚ್ ವಿ ಆರ್ ಗೋಯಿಂಗ್ ಟು ಯೂಸ್. ಯಾವ ಎಗ್ ಯೂಸ್ ಮಾಡ್ತಿದ್ದೀವಿ, ವೆದರ್ ಇಟ್ ಈಸ್ ಹೆನ್, ವೆದರ್ ಇಟ್ ಈಸ್ ಬರ್ಡ್ಸ್, ವೆದರ್ ಇಟ್ ಈಸ್ ಸಮ್ ಡಿಫ್ರೆಂಟ್ ಎಗ್ಸ್, ಯಾವ ಎಗ್ ಯೂಸ್ ಮಾಡ್ತಿದ್ದೀವಿ ಅದ್ರ ಬೇಸ್ ಮೇಲೆ ದ ಕಲ್ಟಿವೇಷನ್ ಆಫ್ ಎಗ್ ಇಸ್ ಡಿಪೆಂಡ್ಸ್. ಓಕೆ, ದ ವೈರಸಸ್ ಆರ್ ಇನಾಕ್ಯುಲೇಟೆಡ್ ಇಂಟು ಚಿಕ್ ಎಂಬ್ರಿಯೋ ಆಫ್ 7 to 12 days ಓಲ್ಡ್. ಸೊ ಯಾವುದು ಚಿಕ್ ಎಂಬ್ರಿಯೋ ಇರುತ್ತೆ, ಚಿಕ್ ಎಂಬ್ರಿಯೋ ಅಂದರೆ ಏನಪ್ಪ, ಮೊಟ್ಟೆ ಒಳಗಡೆ ಕೈಂಡ್ ಆಫ್ ಒಂದು ಅಂದರೆ ಗರ್ಭಾವಸ್ಥೆಗೆ ಬರ್ತಿರತ್ತೆ ಆ ಮೊಟ್ಟೆ. ಕೋಳಿ ಮೊಟ್ಟೆ ಇಟ್ಟರೆ ಆ ಕೋಳಿ ಮೊಟ್ಟೆ ಗರ್ಭಾವಸ್ಥೆಗೆ ಬರ್ತಾ ಇರತ್ತೆ ಚಿಕ್ ಎಂಬ್ರಿಯೋ, 7 ರಿಂದ 12 ದಿನದ ಓಲ್ಡ್ ಇರುತ್ತೆ. ಅಂಥ ಟೈಮಲ್ಲಿ ನಾವು ವೈರಸ್ಸನ್ನು ಅದರೊಳಗಡೆ ಇನಾಕ್ಯುಲೇಟ್ ಮಾಡಬೇಕು. ಓಕೆ, ಫಸ್ಟ್ ಫಾರ್ ದ ಇನಾಕ್ಯುಲೇಷನ್ ಆಫ್ ಎಗ್ ವಿ are going to use the first prepared for the cultivation. The shell surface is first disinfected with iodine and penetrated with a small sterile drill. ಯಾವ ಥರ ಮಾಡಬೇಕಪ್ಪ ಅಂತ ಅಂದರೆ, ನಾವೆಲ್ಲಿ ಅದನ್ನು ಪ್ರಿಕ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಆ ಶೆಲ್ಗೆ ನಾವು ಡಿಸ್ಇನ್ಫೆಕ್ಟ್ ಆ್ಯಂಡ್ ಅಯೋಡೀನನ್ನು ಯೂಸ್ ಮಾಡಿಬಿಟ್ಟು ಅದನ್ನು ಸ್ಟೆರೈಲ್ ಕಂಡೀಷನ್ಗೆ ಕನ್ವರ್ಟ್ ಮಾಡಬೇಕು. ಅದಾದಮೇಲೆ ಅದರ ಒಳಗಡೆ ಸ್ಮಾಲ್ ಸ್ಟೆರೈಲ್ ಡ್ರಿಲ್ ತೊಗೊಂಡ್ಬಿಟ್ಟು ಅದರೊಳಗಡೆ ಹೋಲ್ ಮಾಡಿ ಪೆನೆಟ್ರೇಟ್ ಮಾಡಬೇಕು. ಒಂದ್ಸಲಿ ನಾವು ಡ್ರಿಲ್ ಮಾಡಿ ಹೋಲ್ ಮಾಡಿ ಅದರೊಳಗಡೆ ವೈರಸಸ್ಸನ್ನು ಬಿಡಬೇಕು. ಅದಾದಮೇಲೆ ಆಫ್ಟರ್ ದ ಇನಾಕ್ಯುಲೇಷನ್ ದ ಓಪನಿಂಗ್ ಈಸ್ ಸೀಲ್ಡ್ ವಿತ್ ದ ಜೆಲಾಟಿನ್ ಆರ್ ಪ್ಯಾರಾಫಿನ್ ಆ್ಯಂಡ್ ಇನ್ಕ್ಯುಬೇಟೆಡ್ ಅಟ್ 36 degrees Celsius ಫಾರ್ 2 to 3 days. ಇನಾಕ್ಯುಲೇಷನ್ ಮಾಡಿದ್ಮೇಲೆ ಅಲ್ಲಿ ಒಂದು ಹೋಲ್ ಇರುತ್ತೆ. ಆ ಹೋಲನ್ನು ನಾವು ಜೆಲಾಟಿನ್ ಅಥವಾ ಪ್ಯಾರಾಫಿನನ್ನು ಯೂಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಬೇಕು, ಸೀಲ್ ಮಾಡಿ ಅದನ್ನು 36 degrees Celsius ಒಳಗಡೆ 2 ರಿಂದ 3 ದಿನದ ಮಟ್ಟ ನಾವು ಒಂದು ಇನ್ಕ್ಯುಬೇಟರ್ ಒಳಗಡೆ ಅದನ್ನು ಇಡಬೇಕು. ಆಫ್ಟರ್ ದ ಇನ್ಕ್ಯುಬೇಷನ್
the eggs is broken and virus is isolated from tissue of eggs. ಸೊ ನಾವೇನು ಚುಚ್ಚಿರ್ತೀವಿ ಆ ಕೂಸಿಗೆ, ಚಿಕ್ಕ ಎಂಬ್ರಿಯೋಗೆ, ಅದನ್ನು ನಾವು 2 to 3 days ಆದಮೇಲೆ ಆ ಮೊಟ್ಟೆನ ಒಡೆದ್ಬಿಟ್ಟು ಆ ಟಿಶ್ಯೂನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಐಸೋಲೇಟ್ ಮಾಡ್ಕೋಬೇಕು. ಅದರ ಜೊತೆಗೆ ವೈರಲ್ ಗ್ರೋತ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಇನ್ ದ ಎಗ್ ಎಂಬ್ರಿಯೋ ಈಸ್ ಇಂಡಿಕೇಟೆಡ್ ಬೈ ದ ಡೆತ್ ಆಫ್ ದಿ ಎಂಬ್ರಿಯೋ. ಅಂದರೆ ನಾವು ಏನು ಇನಾಕ್ಯುಲೇಷನ್ ಮಾಡಿರ್ತೀವಿ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗಿ ಆ ಹುಟ್ಟುತ್ತಿರುವಂತಹ ಚಿಕ್ಕು ಸತ್ತೋಗಿರುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಚಿಕ್ಕ ಎಂಬ್ರಿಯೋ ಏನಿರುತ್ತೆ, ಇಟ್ ಈಸ್ ಗೆಟ್ ಡೆತ್ and by embryo cell damage or by the formation of typical pokes or lesions on the egg membranes. Okay, ಅದಾದಮೇಲೆ viruses can be cultivated in various part of egg like ಸುಮಾರಷ್ಟು ಇದ್ದಾವೆ. ಅಲಟಾನಿಕ್ ಕ್ಯಾವಿಟಿ ಆರ್ ಅಮೆನಾಟಿಕ್ ಸ್ಯಾಕ್ ಆರ್ ಯಾಕ್ ಸ್ಯಾಕ್, ಇಂಥದ್ದು ವೇರಿಯಸ್ ಪಾರ್ಟ್ಸ್ದು ಎಗ್ಸಲ್ಲಿ ನಾವು ವೈರಲ್ ಕಲ್ಟಿವೇಷನನ್ನು ಮಾಡಬಹುದು. ಸೊ ಇಲ್ಲಿ ನೀವು ನೋಡ್ಬೋದು ಇದೇನಿದೆ ಈ ಡೈಗ್ರಾಮಲ್ಲಿ ನೀವು ಈಸಿಯಾಗಿ ಎಲ್ಲೆಲ್ಲಿ ನಾವು ಕಲ್ಟಿವೇಷನನ್ನು ಮಾಡ್ಬೋದು. ಡ್ರಿಲ್ ಮಾಡಿ ಆ ಶೆಲ್ಲನ್ನು ಇಲ್ಲಿ ಡ್ರಿಲ್ ಮಾಡಿಬಿಟ್ಟು ಯಾಕ್ ಸ್ಯಾಕ್ ಇನಾಕ್ಯುಲೇಷನ್, ಇದು ಅಮಿನಾಟಿಕ್ ಇನಾಕ್ಯುಲೇಷನ್, ಇದು ಅಲನಾಟೋನಿಕ್ ಇನಾಕ್ಯುಲೇಷನ್. ಓಕೆ, ಈ ಥರ ವೇರಿಯಸ್ ಇನಾಕ್ಯುಲೇಷನನ್ನು ಯೂಸ್ ಮಾಡಿಬಿಟ್ಟು ನಾವು ಚಿಕ್ಕ ಎಂಬ್ರಿಯೋ ಒಳಗಡೆ ಮಾಡಬಹುದು. ಸೊ ಈ ಅಮೆನೆಟಿಕ್ ಇನಾಕ್ಯುಲೇಷನ್ಗೆ ನಾವು ಮಮ್ಸ್ ಮತ್ತು ಇನ್ಫ್ಲುಯೆನ್ಸಾ ವೈರಸಸ್ಸನ್ನು ಈ ರೂಟಲ್ಲಿ ಮಾಡ್ತೀವಿ. ಈ ಆಕ್ಸ್ಯಾಕ್ ಇನಾಕ್ಯುಲೇಷನ್ ಮಾಡಬೇಕು ಅಂತ ಅಂದರೆ ವಿ ಯೂಸ್ ಹರ್ಪಸ್ ಸಿಂಪ್ಲೆಕ್ಸ್ ವೈರಸ್ ಇದ್ದರೆ, ಅಲನಾಟಿಕ್ ಇನಾಕ್ಯುಲೇಷನ್ ಇತ್ತು ಅಂದರೆ ಇನ್ಫ್ಲುಯೆನ್ಸಾ ವೈರಸ್, ಮಮ್ಸ್ ವೈರಸ್ ಅವರು ಅಡಿನೋ ವೈರಸ್, ಇಂಥವೆಲ್ಲ ವೈರಸಸ್ಸನ್ನು ಆಯಾ ರೂಟಲ್ಲಿ ನಾವು ಕಲ್ಟಿವೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಅದರ ಜೊತೆಗೆ ನೆಕ್ಸ್ಟ್ ಒಂದು ಬಂದುಬಿಟ್ಟು chorioallantoinic membrane or CAM. Inoculation is mainly for growing pox virus. Okay, after incubation and visible lesion called pox are observed, which is gray-white area in transparent CAM. Okay, other than that, herpes simplex virus is also grown in this kind of method. Single virus gives single pox. This method is suitable for plague studies. Another type of root adu banbittu allantoinic cavity. Inoculation is mainly done for the production of vaccine of influenza virus, yellow fever or rabies. Most of avian viruses can be isolated by using this kind of method. Amniotic sac. Inoculation is mainly done for primary isolation of influenza virus and the mumps virus. Growth and replication of virus is egg embryo can be detected by hemagglutination assay. Okay, ಇನ್ನೊಂದು ರೂಟ್ ಬಂದ್ಬಿಟ್ಟು ಅದು ಯಾಕ್ ಸ್ಯಾಕ್ ಇನಾಕ್ಯುಲೇಷನ್. Okay, ಯಾಕ್ ಸ್ಯಾಕ್ ಇನಾಕ್ಯುಲೇಷನ್, it is also a simplest method for growth and multiplication of virus. In this method, it is inoculated for cultivation of some viruses and some bacteria, for example, chlamydia or rickettsia. Immune interference mechanism can be detected in most of avian viruses. So, illu kuda, what are the advantages of inoculation into the embryonated eggs? ಏನಿರ್ಬೋದು, ಏನೇನು ಅಡ್ವಾಂಟೇಜಸ್ ಇರ್ಬೋದು? ವೈಡ್ಲಿ ಯೂಸ್ಡ್ ಮೆಥಡ್ ಫಾರ್ ದಿ ಐಸೋಲೇಷನ್ ಆಫ್ ವೈರಸ್ ಆ್ಯಂಡ್ ಗ್ರೋತ್. ಸೊ ಈ ಇನಾಕ್ಯುಲೇಷನ್ ಆಫ್ ಎಂಬ್ರಿಯೋನೇಟೆಡ್ ಎಗ್ ಏನಿದೆ ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ, ವೈರಸ್ ಗ್ರೋತ್ ಮಾಡೋದಕ್ಕೆ. ಆಮೇಲೆ ಇಟ್ ಈಸ್ ದ ಐಡಿಯಲ್ ಸಬ್ಸ್ಟ್ರೇಟ್ ಫಾರ್ ದ ವೈರಲ್ ಗ್ರೋತ್ ಆ್ಯಂಡ್ ರೆಪ್ಲಿಕೇಶನ್. Isolation and cultivation of many avian and few mammalian viruses. Okay, and the cost as compared to the animalsಗೂ ಇದಕ್ಕೂ ಕಾಸ್ಟನ್ನು ಕಂಪೇರ್ ಮಾಡಿದ್ರೆ ದ ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ಇಟ್ ಈಸ್ ಮೇಂಟೆನೆನ್ಸ್ ಈಸ್ ಮಚ್ ಈಸಿಯರ್. ಎನಿಮಲ್ ಇನಾಕ್ಯುಲೇಷನ್ಗೂ ಎಂಬ್ರಿಯೋನೇಟೆಡ್ ಎಗ್ ಇನಾಕ್ಯುಲೇಷನ್ಗೂ ಕಂಪೇರ್ ಮಾಡಿದ್ರೆ ಇದು ದುಡ್ಡು ಕಮ್ಮಿ
ಖರ್ಚು ಕಮ್ಮಿ, ಮೇಂಟೆನೆನ್ಸು ಈಸಿ. ಆಮೇಲೆ ಇದಕ್ಕೆ ಲೆಸ್ ಲೇಬರ್ ಬೇಕಾಗ್ತಾರೆ. ದ ಸ್ಟಾಫ್ ಆರ್ ದ ಟೆಕ್ನಿಷಿಯನ್ಸ್ ವಿಚ್ ವಿ ಆರ್ ಗೋಯಿಂಗ್ ಟು ಯೂಸ್ ಆ್ಯಸ್ ಕಂಪೇರ್ಡ್ ಟು ದ ಎನಿಮಲ್ ಇನಾಕ್ಯುಲೇಷನ್, ಇಲ್ಲಿ ಲೇಬರ್ ನೀಡು ಕಮ್ಮಿ ಇದೆ. ದ ಎಂಬ್ರಿಯೋನೇಟೆಡ್ ಎಗ್ಸ್ ಆರ್ ರೆಡಿಲಿ ಅವೈಲೇಬಲ್. ಇವಾಗೆಲ್ಲ ಕಮರ್ಷಿಯಲಿ ಅವೈಲೇಬಲ್ ಇರುವಂತಹ ಎಂಬ್ರಿಯೋನೇಟೆಡ್ ಎಗ್ ಸಿಗತ್ತೆ. ಅದನ್ನು ತೊಗೊಂಡ್ಬಿಟ್ಟು ನಾವು ನೆಕ್ಸ್ಟ್ ಪ್ರಾಸೆಸನ್ನು ಮಾಡ್ಬೋದು. ದೇ ಆರ್ ಫ್ರೀ ಫ್ರಮ್ ಕಂಟಾಮಿನೇಟಿಂಗ್ ಬ್ಯಾಕ್ಟೀರಿಯಾ ಆ್ಯಂಡ್ ಮೆನಿ ವೈರಸಸ್. ವೈಡ್ಲಿ ಯೂಸ್ಡ್ ಮೆಥಡ್ ಟು ಗ್ರೋ ವೈರಸಸ್ ಫಾರ್ ಸಮ್ ವ್ಯಾಕ್ಸಿನ್ ಪ್ರೊಡಕ್ಷನ್. ಸೊ ಅಡ್ವಾಂಟೇಜ್ ಜೊತೆಗೆ ಡಿಸ್ಅಡ್ವಾಂಟೇಜಸ್ಸು ಕೂಡ ಇದೆ. ಯಾವ ಥರ? ದ ಸೈಟ್ ಆಫ್ ಇನಾಕ್ಯುಲೇಷನ್ ಫಾರ್ ವೇರೀಸ್ ದ ಡಿಫ್ರೆಂಟ್ ವೈರಸಸ್, ದ್ಯಾಟ್ ಈಸ್ ಈಚ್ ವೈರಸಸ್ ಹ್ಯಾವ್ ಡಿಫ್ರೆಂಟ್ ಸೈಟ್ಸ್ ಫಾರ್ ದೇರ್ ಗ್ರೋತ್ ಆ್ಯಂಡ್ ರೆಪ್ಲಿಕೇಶನ್. ಸೊ ಥರ್ಡ್ ಒನ್ ಬಂದ್ಬಿಟ್ಟು ಅದು ಟಿಶ್ಯೂ ಕಲ್ಚರ್. ಫಸ್ಟ್ ಒನ್ ಬಂದ್ಬಿಟ್ಟು ಎನಿಮಲ್ ಇನಾಕ್ಯುಲೇಷನ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಎಂಬ್ರಿಯೋನೇಟೆಡ್ ಎಗ್ ಇನಾಕ್ಯುಲೇಷನ್, ಥರ್ಡ್ ಒನ್ ಬಂದ್ಬಿಟ್ಟು ಟಿಶ್ಯೂ culture. The cultivation of tissue or the organ for the growth of virus, we use the tissue culture. There are 3 types of tissue culture we are going to use. One banbiti organ culture. First one banbiti organ culture. ಏನು organ culture? It is mainly done in a highly specialized parasites of certain organs such as tracheal ring. Culture is done for the isolation of coronavirus. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೊರೋನಾ ವೈರಸ್ ಬಂದ್ಬಿಟ್ಟು ಮೇನು ರೆಸ್ಪಿರೇಟರಿ ಟ್ರ್ಯಾಕಲ್ಲಿ ಇರೋವಂಥದ್ದು. ಓಕೆ, ರೆಸ್ಪಿರೇಟರಲ್ಲಿ ಸಿಗೋದೆ. ದ್ಯಾಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಯೂಸ್ ದ ಟ್ರೇಕಿಯಲ್ ರಿಂಗ್ ಕಲ್ಚರ್. ಅದರ ಜೊತೆಗೆ ಎಕ್ಸ್ಪ್ಲಾಂಟ್ ಕಲ್ಚರ್. ಸೆಕೆಂಡ್ ಒನ್ ಈಸ್ ಎಕ್ಸ್ಪ್ಲಾಂಟ್ ಕಲ್ಚರ್. ಇನ್ ದಿಸ್ ಎಕ್ಸ್ಪ್ಲಾಂಟ್ ಕಲ್ಚರ್ ದ ಫ್ರಾಗ್ಮೆಂಟ್ಸ್ ಆಫ್ ಟಿಶ್ಯೂ ಕ್ಯಾನ್ ಬಿ ಗ್ರೋನ್ ಆಸ್ ಎಕ್ಸ್ಪ್ಲಾಂಟ್ ಇನ್ ಪ್ಲಾಸ್ಮಾ ಕ್ಲಾಟ್. ದಿಸ್ ಮೆಥಡ್ ಈಸ್ ರೇರ್ಲಿ ಯೂಸ್. ಥರ್ಡ್ ಒನ್ ಬಿಟ್ಟು ಸೆಲ್ ಕಲ್ಚರ್. The cell culture, it is mostly used for cultivation of viruses. ವೈರಸಸ್ ಅನ್ನು ಕಲ್ಟಿವೇಟ್ ಮಾಡೋದಕ್ಕೆ ಸುಮಾರಷ್ಟು ಜನ ಯೂಸ್ ಮಾಡುವಂಥ ಮೆಥಡೇ ಸೆಲ್ ಕಲ್ಚರ್. ಯಾವುದು ಸೆಲ್ ಕಲ್ಚರ್ ಹೆಂಗೆ ಮಾಡ್ತಾರಪ್ಪ ಅಂತ ಅಂದರೆ, ಇಟ್ ಈಸ್ ಮೋಸ್ಟ್ಲಿ ಯೂಸ್ ಫಾರ್ ದ ಐಡೆಂಟಿಫಿಕೇಶನ್ ಆ್ಯಂಡ್ ಕಲ್ಟಿವೇಶನ್ ಆಫ್ ವೈರಸ್. ವೈರಸ್ಸನ್ನು ಐಡೆಂಟಿಫೈ ಮಾಡೋದಕ್ಕೆ ಮತ್ತು ಕಲ್ಟಿವೇಶನ್ ಮಾಡೋದಕ್ಕೆ. ಹೆಂಗೆ? ಸೆಲ್ ಕಲ್ಚರ್ ಈಸ್ ದಿ ಪ್ರಾಸೆಸ್ ಬೈ ವಿಚ್ ಸೆಲ್ ಆರ್ ಗ್ರೋನ್ ಅಂಡರ್ ದ ಕಂಟ್ರೋಲ್ಡ್ ಕಂಡೀಷನ್. ಸೆಲ್ ಕಲ್ಚರ್ ಒಳಗಡೆ ನಾವು ಸೆಲ್ಲನ್ನು ಗ್ರೋ ಮಾಡ್ತೀವಿ ಅಂಡರ್ ದ ಕಂಟ್ರೋಲ್ಡ್ ಕಂಡೀಷನ್. ದ ಸೆಲ್ಸ್ ಆರ್ ಗ್ರೋನ್ ಇನ್ ವಿಟ್ರೋ ಆನ್ ದಿ ಗ್ಲಾಸ್ ಆರ್ ಆನ್ ದ ಟ್ರೀಟೆಡ್ ಪ್ಲಾಸ್ಟಿಕ್ ಸರ್ಫೇಸ್ ಇನ್ ಅ ಸೂಟೇಬಲ್ ಗ್ರೋತ್ ಮೀಡಿಯಮ್. ಇಲ್ಲಿ ನಾವು ಗ್ರೋತ್ ಮೀಡಿಯಮನ್ನು ಯೂಸ್ ಮಾಡ್ತೀವಿ. ಅಟ್ ಫಸ್ಟ್ ಗ್ರೋತ್ ಮೀಡಿಯಮ್ ಯೂಶ್ವಲಿ ಬ್ಯಾಲೆನ್ಸ್ಡ್ ಸಾಲ್ಟ್ ಸೊಲ್ಯೂಷನ್ಸ್ ಕಂಟೈನಿಂಗ್ 13 ಅಮೈನೋ ಆಸಿಡ್ಸ್, ಶುಗರ್, ಪ್ರೋಟೀನ್, ಸಾಲ್ಟ್, calf, serum, buffer, antibiotics and phenol red are taken and the host tissue or cell is inoculated. Next step ಅಲ್ಲಿ on incubation the cell divided and spread out on the glass surface to form a confluence of monolayer. ಈ ಮೋನೋಲೇಯರನ್ನು ನಾವು ಈಸಿಯಾಗಿ ಐಡೆಂಟಿಫೈ ಮಾಡಿ ನಾವು ಸೆಲ್ ಕಲ್ಚರಲ್ಲಿ ಗ್ರೋತನ್ನು ಮಾಡಬಹುದು. ಈ ಟೈಪ್ಸ್ ಆಫ್ ಸೆಲ್ ಕಲ್ಚರ್ based on the origin and the chromosome property, the tissue culture are classified into 3 types. Okay, first one banbittu primary cell culture. These are normal cell freshly taken from animal or human body. These are normal cell freshly taken from the animal or human body. They are able to grow only for limited time and cannot be maintained in serial culture. Okay, they are used for the primary isolation of viruses and production of vaccine. For example, monkey kidney ಆಗಿರ್ಬೋದು ಸೆಲ್ ಕಲ್ಚರ್ಗೆ ಯೂಸ್ ಮಾಡ್ತೀವಿ. ಹ್ಯೂಮನ್ ಎಂಬ್ರಿಯೋನಿಕ್ ಕಿಡ್ನಿ ಆಗಿರ್ಬೋದು ಸೆಲ್ ಕಲ್ಚರ್ಗೆ ಯೂಸ್ ಮಾಡ್ತೀವಿ, ಅಥವಾ ಚಿಕ್ ಎಂಬ್ರಿಯೋ ಸೆಲ್ ಕಲ್ಚರ್ನ ನಾವು ಹೇಳಬಹುದು. ಸೆಕೆಂಡ್ ಮೆಥಡ್ ಬಂದ್ಬಿಟ್ಟು ಡಿಪ್ಲಾಯ್ಡ್ ಸೆಲ್ ಕಲ್ಚರ್ ಆರ್ ಸೆಮಿ ಕಂಟಿನ್ಯೂಯಸ್ ಸೆಲ್ ಲೈನ್ಸ್. ಇದರಲ್ಲಿ ದೇ ಆರ್ ಡಿಪ್ಲಾಯ್ಡ್ ಆ್ಯಂಡ್ ಕಂಟೈನ್ ದ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಆಸ್ ದ ಪೇರೆಂಟ್ ಸೆಲ್. ದೇ ಕ್ಯಾನ್ ಬಿ ಸಬ್ ಕಲ್ಚರ್ಡ್ ಅಪ್ ಟು 50 times by serial transfer following
senescence and the cell strains is lost. They are used for the isolation of some fastidious viruses and production of viral vaccine. Example, human embryonic lung strain ಅಥವಾ rhesus embryo cell strains. Third one ಬಂದ್ಬಿಟ್ಟು continuous cell lines. They are derived from the cancer cell. Okay, they can be serially cultured, so named as continuous cell lines. ನಮ್ದು ಫಸ್ಟ್ ಸೆಲ್ ಕಲ್ಚರ್ ಏನಿತ್ತು, ಇಟ್ ಕೆನಾಟ್ ಬಿ ಸೀರಿಯಲಿ ಕಲ್ಚರ್ನ ಮಾಡೋಕ್ಕಾಗಲ್ಲ, ಬಟ್ ಕಂಟಿನ್ಯೂಸ್ ಸೆಲ್ ಕಲ್ಚರಲ್ಲಿ ವಿ ಕ್ಯಾನ್ ಸೀರಿಯಲ್ ಕಲ್ಚರ್ ಕ್ಯಾನ್ ಬಿ ಡನ್, ಹೆನ್ಸ್ ದ ನೇಮ್ ಈಸ್ ಗಿವನ್ ಆಸ್ continuous cell lines. They can be maintained either by the serial subculture or by the storing in deep freeze at -70 degree Celsius. So due to the derivation from the cancer cell, they are not useful for the vaccine production. So idrolagade cancer cell involve ಆಗಿದ್ರಿಂದ this will not useful for the production of vaccines. For example, HeLa or human carcinoma of cervix cell line, or HEPA2 human epithelioma of larynx cell line. So ಈ ಥರ ವೇರಿಯಸ್ ಕಂಟಿನ್ಯೂಸ್ ಸೆಲ್ ಲೈನ್ಸನ್ನು ಯೂಸ್ ಮಾಡಿಬಿಟ್ಟು ವಿ ಕ್ಯಾನ್ ಕಲ್ಟಿವೇಟ್ ದ ವೈರಸ್. ಸೊ ಈ ಸೆಲ್ ಕಲ್ಚರ್ದು ಅಡ್ವಾಂಟೇಜ್ ಏನು? ಇಟ್ ಈಸ್ ರಿಲೇಟಿವ್ಲಿ ಈಸಿ, ಬ್ರಾಡ್ ಸ್ಪೆಕ್ಟ್ರಮ್ ಆಫ್ ಸ್ಟಡಿ ನಮಗೆ ಸಿಗತ್ತೆ, ಚೀಪ್ ಇರುವಂಥದ್ದು, ಮತ್ತು ಸೆನ್ಸಿಟಿವಿಟಿ ಇರುವಂತಹ ಹೈ ಸೆನ್ಸಿಟಿವಿಟಿ ಇರುವಂತಹ ಒಂದು ಮೆಥಡ್. ಸೊ ಅದ್ರ ಜೊತೆಗೆ ದೇರ್ ಇಸ್ ಆಲ್ಸೋ ಡಿಸ್ಅಡ್ವಾಂಟೇಜಸ್ ಆಫ್ ದ ಸೆಲ್ ಕಲ್ಚರ್. ದ ಪ್ರಾಸೆಸ್ ರಿಕ್ವೈರ್ಸ್ trained technician with experienced in working on a full time basis. ಸೊ ಯಾವ ಸ್ಟಾಫನ್ನು ಯೂಸ್ ಮಾಡ್ತಿದ್ದೀವಿ, ಯಾರು ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ, ದೇ ಹ್ಯಾಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಫುಲ್ಲಿ ಟ್ರೈನ್ಡ್ ಸ್ಟಾಫ್. ಸ್ಟೇಟ್ ಹೆಲ್ತ್ ಲ್ಯಾಬ್ರೋಟರೀಸ್ ಆ್ಯಂಡ್ ಹಾಸ್ಪಿಟಲ್ ಲ್ಯಾಬ್ರೋಟರೀಸ್ ಡು ನಾಟ್ ಐಸೋಲೇಟ್ ಆ್ಯಂಡ್ ಐಡೆಂಟಿಫೈ ವೈರಸಸ್ ಇನ್ ಕ್ಲಿನಿಕಲ್ ವರ್ಕ್. ಸೊ ನಮ್ದು ಏನಿದೆ, ಮಾಮೂಲಿ ನಮ್ಮದು ಡಯಾಗ್ನೋಸ್ಟಿಕ್ ಸೆಂಟರ್ ಆಗಿರಲಿ ಅಥವಾ ಲ್ಯಾಬ್ರೋಟರಿ ಆಗಿರಲಿ, ಅಂತಲ್ಲಿ ನಾವು ಇದು ಯಾವುದೇ ರೀತಿಯಾಗಿರುವಂತಹ ಕಲ್ಟಿವೇಷನ್ ಆರ್ ಐಡೆಂಟಿಫಿಕೇಷನ್ ಅಥವಾ ಐಸೋಲೇಷನನ್ನು ಮಾಡಬಾರ್ದು. ಆ್ಯಂಡ್ ಟಿಶ್ಯೂ ಆರ್ ಸಿರಮ್ ಫಾರ್ ಅನಾಲಿಸಿಸ್ ಈಸ್ ಸೆಂಟ್ ಟು ಅ ಸೆಂಟ್ರಲ್ ಲ್ಯಾಬೊರೇಟರೀಸ್ ಟು ಐಡೆಂಟಿಫೈ ವೈರಸಸ್. ಸೊ ನೆಕ್ಸ್ಟ್ ಒನ್ ಈಸ್ ಡಿಟೆಕ್ಷನ್ ಆಫ್ ವೈರಸ್ ಗ್ರೋತ್ ಇನ್ ಸೆಲ್ ಕಲ್ಚರ್. ಯಾವ ಥರ ನಾವು ಡಿಟೆಕ್ಟ್ ಮಾಡಬೇಕು? ಸೊ ಫಸ್ಟ್ ಒನ್ ಬಂದುಬಿಟ್ಟು ಸೈಟೋಪ್ಯಾಥಿಕ್ ಎಫೆಕ್ಟ್. ಮೆನಿ ವೈರಸಸ್ ಕಾಸ್ ಮಾರ್ಫಾಲಜಿಕಲ್ ಚೇಂಜಸ್ ಇನ್ ದ ಕಲ್ಚರ್ಡ್ ಸೆಲ್ ಇನ್ ವಿಚ್ ದೇ ಗ್ರೋ. ಅಂದರೆ ಯಾವ ಸೆಲ್ಲಲ್ಲಿ ವೈರಸ್ ಗ್ರೋ ಆಗುತ್ತೆ, ಆ ವೈರಸ್ಸು ಆ ಸೆಲ್ದು ಮಾರ್ಫಾಲಜಿನ ಚೇಂಜ್ ಮಾಡುತ್ತೆ. ದೀಸ್ ಚೇಂಜಸ್ ಕ್ಯಾನ್ ಬಿ ಅಬ್ಸರ್ವ್ಡ್ ಬೈ ಯೂಸಿಂಗ್ ದ ಮೈಕ್ರೋಸ್ಕೋಪಿಕ್ ಆ್ಯಂಡ್ ನೋನ್ ಆಸ್ ಸೈಟೋಪ್ಯಾಥಿಕ್ ಎಫೆಕ್ಟ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ಎಂಟ್ರೋವೈರಸ್ ವಿಚ್ ಕ್ಯಾನ್ ಕಾಸ್ ದ ಓರಿಯೆಂಟೇಷನ್ ಆಫ್ ದ ಸೆಲ್. ಇನ್ನೊಂದು ಬಂದುಬಿಟ್ಟು ಮೆಟಬಾಲಿಕ್ ಇನ್ಹಿಬಿಷನ್. In normal cell culture, the medium turns acidic due to the cellular metabolism. ಅಂದರೆ ಮೆಟಬಾಲಿಕ್ ಇನ್ಹಿಬಿಷನ್ ಒಳಗಡೆ ಮೀಡಿಯಾ ನಾವೇನು ಯೂಸ್ ಮಾಡ್ತೀವಿ ಅದು ಆ್ಯಸಿಡಿಕ್ ಆಗಿ ಕನ್ವರ್ಟ್ ಆಗುತ್ತೆ, ಯಾಕಂದರೆ ಸೆಲ್ಯುಲರ್ ಮೆಟಬಾಲಿಸಮ್ ಆಗಿರೋದ್ರಿಂದ. ಗ್ರೋತ್ ಆಫ್ ವೈರಸಸ್ inhibits metabolism and hence no acidic production can be seen. This can be made out by the color of the indicator. Indicator is nothing but we are going to use here, that is phenol red. And third one is heme absorption. When hemagglutinating viruses such as influenza and parainfluenza grow in cell culture, they absorb guinea pig RBCs onto the surface of their cell culture. So ishtella banbitti, this is cultivation of viruses. ಸೊ ಅಟ್ ದ ಕನ್ಕ್ಲೂಷನ್, ನಾವು ಈ ಕ್ಲಾಸಲ್ಲಿ ಏನೇ ನೋಡಿದ್ದೀವಪ್ಪ ಈ ವಿಡಿಯೋದಲ್ಲಿ ಅಂತ ಅಂದರೆ, ವಾಟ್ ಈಸ್ ವೈರಸ್, ವೈರಸ್ದು ಜನರಲ್ ಪ್ರಾಪರ್ಟೀಸ್ ಯಾವುದು, ಸೈಜು, ಶೇಪು, ಸ್ಟ್ರಕ್ಚರ್, ಕೆಮಿಕಲ್ ಪ್ರಾಪರ್ಟಿ, ಓಕೆ, ಅದ್ರ ಜೊತೆಗೆ ರೆಪ್ಲಿಕೇಶನ್ ಯಾವ ಥರ ಆಗುತ್ತೆ, ರೆಪ್ಲಿಕೇಶನ್ ಒಳಗಡೆ ಯಾವ್ಯಾವ ಸ್ಟೆಪ್ಸ್ ಇದ್ದಾವೆ, ವೆದರ್ ಇಟ್ ಈಸ್ ಅಟ್ಯಾಚ್ಮೆಂಟ್, ಪೆನೆಟ್ರೇಷನ್, ಮ್ಯಾಚುರೇಷನ್, ರೆಪ್ಲಿಕೇಶನ್, ಮ್ಯಾಚುರೇಷನ್, ರಿಲೀಸ್.
ಓಕೆ. ಅದಾದಮೇಲೆ ಕಲ್ಟಿವೇಷನ್ ಅಂತಂದರೆ ಯಾವ ಥರ ಗ್ರೋ ಮಾಡಬೇಕು, ಇದರಲ್ಲಿ ಯಾವ್ಯಾವ ಸ್ಟೆಪ್ಸ್ ಇದ್ದಾವೆ. ಫಸ್ಟ್ ಒಂದು ಮೆಥಡ್ ಬಂದುಬಿಟ್ಟು ಇನಾಕ್ಯುಲೇಷನ್ ಆಫ್ ಎನಿಮಲನ್ನು ಯೂಸ್ ಮಾಡಿ ಯಾವ ಥರ ಗ್ರೋ ಮಾಡಬೇಕು. ಸೆಕೆಂಡ್ ಒಂದು ಬಂದುಬಿಟ್ಟು ಎಂಬ್ರಿಯೋನೇಟೆಡ್ ಎಗ್ ಯೂಸ್ ಮಾಡಿ ಯಾವ ಥರ ಗ್ರೋ ಮಾಡಬೇಕು. ಥರ್ಡ್ ಒಂದು ಬಂದುಬಿಟ್ಟು ಟಿಶ್ಯೂ ಕಲ್ಚರನ್ನು ಯೂಸ್ ಮಾಡಿಬಿಟ್ಟು ಯಾವ ಥರ ಗ್ರೋ ಮಾಡಬೇಕು. ಅದರದ್ದು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಇದೆ. ಇಂಥದ್ದೇ ಇನ್ಫಾರ್ಮೇಟಿವ್ ವಿಡಿಯೋನ ನಿಮಗೆ ಹಾಕ್ತಾ ಇರ್ತೀನಿ. ಯಾರಿಗಾದರೂ ಇದು ನೋಟ್ಸ್ ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ, ನಿಮಗೆ ನಾನು ನೋಟ್ಸನ್ನು ಕಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.